ವೆಯ್ಟ್ ಲಾಸ್ ಒಂದು ಏನ್ ನೀವು ಸ್ಟಾರ್ಟ್ ಮಾಡ್ತೀರಿ, ಈ ವೆಯ್ಟ್ ಲಾಸ್ ಜರ್ನಿನ ನೀವೇನ್ ಸ್ಟಾರ್ಟ್ ಮಾಡ್ತೀರಿ, ಇದರಲ್ಲಿ ಕ್ಯಾಲೋರಿ ಬಗ್ಗೆ ನಿಮಗೆ ಬಹಳ ಚೆನ್ನಾಗಿ ಕಾನ್ಶಿಯಸ್ ಇರಬೇಕು. ಎರಡನೇದು, ಮೆಟಬಾಲಿಸಮ್ ಬಗ್ಗೆ ನಿಮಗೆ ಸ್ವಲ್ಪ ಜ್ಞಾನ ಇರಬೇಕು. ಅದೇ ತರ ನಾನೀಗ ಇಲ್ಲೊಂದು 3-4 ಪಾಯಿಂಟ್ಗಳು ಹೇಳ್ತೀನಿ. ಇದು ನಿಮಗೆ ಗೊತ್ತಾದ್ರೆ ಮಾತ್ರ ನಿಮಗೆ ಈಸಿಯಾಗಿ ಕೆಲವುಗಳು ಅರ್ಥ ಆಗ್ತಾ ಹೋಗ್ತವೆ. ನಾನು ಇಲ್ಲಿ ನಿಮಗೆ ಕುರುಡು ಮೆಥಡ್ ಅಲ್ಲಿ ಇದನ್ನ ಅರ್ಥ ಮಾಡ್ಸಕ್ ಇಷ್ಟಪಡಲ್ಲ. ಒಬ್ಬೊಬ್ಬರಿಗೂ ಕೂಡ ಇದರಲ್ಲಿ ಸಂಪೂರ್ಣವಾದ ಜ್ಞಾನವನ್ನ ನಾನು ಕೊಟ್ಟಾಗ ಮಾತ್ರ ನಿಮಗೆ ಇದರ ಸಂಪೂರ್ಣ ಪ್ರಕ್ರಿಯೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ಈಗ ಮೆಟಬಾಲಿಸಮ್ ಬಗ್ಗೆ ಹೋಗೋಣ. ಇದನ್ನ ನಾವು ಸ್ಕಿಪ್ ಮಾಡೋದು ಬೇಡ. ಸರ್, ವಾಟ್ ಈಸ್ ದ ಮೆಟಬಾಲಿಸಮ್? ನೋಡಿ ಸ್ನೇಹಿತರೆ, ನೀವೇನನ್ನ ತಿಂದಾಗ ದೇಹದಲ್ಲಿ ಎನರ್ಜಿಯಾಗಿ ಪರಿವರ್ತನೆ ಆಗುವ ಒಂದು ಕೆಮಿಕಲ್ ರಿಯಾಕ್ಷನ್ ಅನ್ನ ನಾವು ಮೆಟಬಾಲಿಸಮ್ ಅಂತ ಕರಿತೀವಿ. ಸೊ ಈ ಕೆಮಿಕಲ್ ರಿಯಾಕ್ಷನ್, ಈ ಮೆಟಬಾಲಿಸಮ್, ನಾವು ಲಾಸ್ಟ್ ಟೈಮ್ ಮಾತಾಡ್ಬೇಕಾದ್ರೆ ಬಹಳ ಸೂಕ್ಷ್ಮವಾಗಿ ಮಾತಾಡ್ತಾ ಇದ್ವಿ. ಸರ್, ಮೆಟಬಾಲಿಸಮ್ ತುಂಬಾ ರೈಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಕೆಲವ್ರು ಏನ್ ಮಾಡ್ತಾರೆ, ಎಕ್ಸಾಂಪಲ್ ಐ ವಿಲ್ ಟೇಕ್ ಸಮಥಿಂಗ್ ಎಕ್ಸಾಂಪಲ್ಸ್. ಅವ್ರು ತಪ್ಪಂತಲ್ಲ, ಈ ಮೀಟಿಂಗ್ ಅಲ್ಲಿ ಅವ್ರು ಯಾರಿದ್ರು ಕೂಡ ದಯವಿಟ್ಟು ಹರ್ಟ್ ಮಾಡ್ಕೋಬೇಡಿ. ಯಾಕೆ ಅಂತಂದ್ರೆ ಕೆಲವ್ರದ್ದು ಡಯಟ್ ಅಲ್ಲಿ ಒಂದು ಪ್ರೋಸೆಸ್ ಹೇಳ್ತಾರೆ. ಬೆಳಿಗ್ಗೆ ತಿಂದ ಮೇಲೆ ಸಂಜೆ ತನಕ ಏನನ್ನೂ ತಿನ್ಬಾರ್ದು, ನೀವು ಬಹಳ ಸ್ಟ್ರಿಕ್ಟ್ ಆಗಿ ಫುಡ್ ಅನ್ನ ಗ್ಯಾಪ್ ಕೊಟ್ಟು ಫುಡ್ ತಿಂದ್ರೆ ನಿಮಗೆ ಅದು ಪಾಸಿಬಲ್ ಅಂತ. ನವೆಡೇಸ್ ಇಟ್ ಪಾಸಿಬಲ್? ಇಟ್ಸ್ ಟೂ ಡಿಫಿಕಲ್ಟ್. ಇಟ್ಸ್ ನಾಟ್ ಪಾಸಿಬಲ್. ಯಾಕೆಂತಂದ್ರೆ ಅಷ್ಟು ಘೋರವಾಗಿ ನಾನು ಏನನ್ನೂ ತಿಂದಲೆ ಮೇಂಟೈನ್ ಮಾಡಕ್ಕೆ ಅಂತೂ ಆಗಲ್ಲ. ಈ ಟೈಮಲ್ಲಿ ಅವ್ರ ಮೆಟಬಾಲಿಸಮ್ ಸ್ಲೋ ಇರುತ್ತಾ? 100% ನಾವು ಹಂಗೆ ಹೇಳಕ್ಕಾಗಲ್ಲ. ಮೆಟಬಾಲಿಸಮ್ ಅಲ್ಲಿ ಎರಡು ತರ ಇರುತ್ತೆ. ಒಂದು ಅನಬಾಲಿಸಮ್, ಇನ್ನೊಂದು ಕೆಟಬಾಲಿಸಮ್. ಅನಬಾಲಿಸಮ್ ಅಂದ್ರೇನು? ಇದು ಗ್ರೌತ್ ರಿಲೇಟೆಡ್ ನಿಮ್ಮ ದೇಹಕ್ಕೆ ಸಹಾಯವನ್ನ ಮಾಡುತ್ತೆ. ಕೆಟಬಾಲಿಸಮ್ ಅಂದ್ರೇನು? ನಿಮ್ಮ ದೇಹದಲ್ಲಿರುವ ಸೆಲ್ಸ್ಗಳನ್ನ ಬ್ರೇಕ್ ಮಾಡಿ ಎನರ್ಜಿ ಜನರೇಟ್ ಮಾಡುತ್ತೆ. ಸೊ ಆ ತರ ಆದಾಗ ನೀವುಗಳು ನೋಡಕ್ಕೆ ಚೆನ್ನಾಗಿ ಕಾಣಲ್ಲ. ನಿಮ್ಮ ದೇಹದ ಸೌಂದರ್ಯಗಳು, ಬಾಡಿ ಒಂಥರ ಸಣ್ಣಗೇನೋ ಆಗ್ತೀರಿ. ಕೆಟಬಾಲಿಸಮ್ ನಮ್ಮ ದೇಹದಲ್ಲಿ ಜಾಸ್ತಿ ಇರಬಾರ್ದು, ಅನಬಾಲಿಸಮ್ ನಮ್ಮ ದೇಹದಲ್ಲಿ ಜಾಸ್ತಿ ಇರಬೇಕು. ಅನಬಾಲಿಸಮ್ ಅಂದ್ರೇನು? ಅದು ಆಹಾರನ ಅವಾಗವಾಗ, ಅದಕ್ಕೆ ನಾವೇನಂತ ಹೇಳ್ತೀವಿ ಸ್ನೇಹಿತರೆ, ನೀವು ತುಂಬಾ ಲಾಂಗ್ ಗ್ಯಾಪ್ ಅನ್ನ ಫುಡ್ ಅಲ್ಲಿ ಕೊಡೋ ಅವಶ್ಯಕತೆ ಇಲ್ಲ. ಆದ್ರೆ ನೀವೇನು ತಿಂತೀರಿ, ಆ ತಿನ್ನಂತ ವಸ್ತು ದೇಹಕ್ಕೆ ಅನ್ನೆಸೆಸರಿಯಾಗಿ ಯಾವುದೇ ರೀತಿಯ ಒತ್ತಡದ ಕ್ಯಾಲೋರಿಗಳನ್ನ ನೀಡದೆ ನಿಮಗೆ ಮೆಟಬಾಲಿಸಮ್ ಇಂಪ್ರೂವ್ ಮಾಡ್ತಕ್ಕಂತಹ ಥಿಂಗ್ಸ್ ನ ನೀವು ಮಧ್ಯದಲ್ಲಿ ಸೇರಿಸ್ಕೊಂಡ್ರಿ ಅಂತಂದಾಗ ನಿಮ್ಮ ಈ ವೆಯ್ಟ್ ಲಾಸ್ ಜರ್ನಿ ಅದ್ಭುತವಾಗಿರುತ್ತೆ. ನಾನೀಗ ಸಿಂಪಲ್ ಆಗಿ ಕ್ಲಾರಿಫೈ ಮಾಡ್ತೀನಿ. ಸರ್, ಇವತ್ತೆಲ್ಲರೂ ಕೂಡ ಇಂಟಿಮೇಟೆಡ್ ಫಾಸ್ಟಿಂಗ್ ಅಂತ ಮಾಡ್ತಾರೆ. ಏನದು? ತುಂಬಾ ಒಳ್ಳೇದಾ? ತುಂಬಾ ಒಳ್ಳೇದು. ಏನು ನೋಡಿ, ಇವತ್ ನಾನು ಈ ಪೂರ್ತಿ ಕಥೆನ ಹೇಳಿದ್ಮೇಲೆ ನೀವ್ ಎಲ್ಲಿಗೆ ಸೂಟ್ ಆಗ್ತೀರಾ ಅಂತ ನೀವು ಅಪ್ಲೈ ಮಾಡ್ಕೋಬೇಕು. ವೆಯ್ಟ್ ಲಾಸ್ ಅಂತಕ್ಕಂತಹ ಈ ಒಂದು ಟ್ರೈನಿಂಗ್ ನ ನಾವು ಯಾವ ಒಬ್ಬ ವ್ಯಕ್ತಿಗೂ ಸ್ಟ್ಯಾಂಡರ್ಡ್ ಪ್ರಿಂಟ್ ಮಾಡಿ ಕೊಡಕ್ಕಾಗಲ್ಲ. ಹಂಗ್ ಕೊಟ್ಟಿದ್ರೆ ಜೊತೆ ಬುಕ್ ಪ್ರಿಂಟ್ ಮಾಡಿ ಕೊಟ್ಬಿಡ್ತಿದ್ವಿ. ನಾನು 10 ನಿಮಿಷದಲ್ಲಿ ಹೇಳ್ಬಿಟ್ಟು ಏ ಹಿಂಗಂದ್ಬಿಟ್ಟು ಚೂ ಮಂತ್ರಗಾಳಿ ಹೇಳ್ಬಿಟ್ಟು ನಾವು ಕೈ ಬಿಟ್ಬಿಡ್ತಿದ್ವಿ. ಮಾಡ್ಕೊ ಹೋಗ್ರಪ್ಪ ಸಾಕು, ದಿಸ್ ಈಸ್ ದ ಅಂತ. ಹಂಗ ಅನ್ನಕ್ಕಾಗಲ್ಲ. ನೀನ್ ಯಾರು? ಎಕ್ಸಾಂಪಲ್, ಈ ಒಂದು ನನ್ನ ಮೀಟಿಂಗ್ ನ 30 ವರ್ಷದೊಳಗೆ ಒಬ್ಬ ಒಬೆಸಿಟಿಯ ವ್ಯಕ್ತಿ ಇವಾಗ ನೋಡ್ತಾ ಇದ್ರೆ ಆ ವ್ಯಕ್ತಿ ನಿಜವಾಗ್ಲೂ ಈ ಒಂದು 2 ಹೊತ್ತು ಊಟ ಮಾಡಕ್ ಅವನ ಕೈಲಿ ಸಾಧ್ಯನಾ? ತುಂಬಾ ಕಷ್ಟ, ಹೆವಿ ಚಾಲೆಂಜಿಂಗ್ ಅವನ್ಗೆ. ಯಾಕೆ ಅಂತಂದ್ರೆ ಅವನ ಬಾಡಿನಲ್ಲಿ ಪ್ರಾಪರ್ ಆಗಿ ಹಾರ್ಮೋನ್ ವರ್ಕ್ ಆಗ್ಬೇಕು, ಮೆಟಬಾಲಿಸಮ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಅವನ ದೇಹದಲ್ಲಿ. ಅವಾಗ ಅವನು ಕ್ಯಾಲೋರಿನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಅವನ ದೇಹಕ್ಕೆ ಬೇಕಾಗಿರೋ 2,500 ಕ್ಯಾಲೋರಿನಲ್ಲಿ ಒಂದು 500 ಕ್ಯಾಲೋರಿನ ಕಮ್ಮಿ ಮಾಡಿ 2,000 ಕ್ಯಾಲೋರಿನಲ್ಲಿ ಅವನು ಫುಡ್ ನ ಡಿಸೈನ್ ಮಾಡ್ಕೊಂಡು 3 ಹೊತ್ತು ತಿಂದಾಗ 500 ಕ್ಯಾಲೋರಿ ಯಾವಾಗ ಡೆಪೋಸಿಷನ್ ಸ್ಟಾರ್ಟ್ ಆಗುತ್ತೋ ಅದು ಅವನ ಬಾಡಿನಲ್ಲಿ ಅನ್ನೆಸೆಸರಿ ಫ್ಯಾಟ್ ಬರ್ನ ಆನ್ ಮಾಡುತ್ತೆ, ಸ್ಟಾರ್ಟ್ ಮಾಡುತ್ತೆ. ಅದು ಅವನಿಗೆ ಚೆನ್ನಾಗಾಗುತ್ತೆ. 40 ವರ್ಷದ ಮೇಲೆ ಈಗ ನಂತರದವರು ಇಲ್ಲಿ ಈ ಕಾರ್ಯಕ್ರಮನ ನೋಡ್ತಾ ಇದ್ದೀರಾ ಅಂತಂದಾಗ ನಿಮಗೆ ಫುಡ್ ಡೈಜೆಷನ್ ಪ್ರೋಸೆಸ್ ತುಂಬಾ ಸ್ಲೋ ಆಗಿರುತ್ತೆ. ನೀವು ಮಸ್ಟ್ ಸ್ಟುಡ್ 2 ಊಟದಲ್ಲಿ ಈ ಒಂದು ಡೀಲ್ ನ ಮಾಡ್ಬೋದು. ನಿಮಗಂತೂ ಮಾಡಿಸಿದ್ದು 2 ಊಟ 40 ವರ್ಷದ ಮೇಲ್ಗಡೆಗೆ. ಅವರು ಆ 2 ಊಟದಲ್ಲೇ 2,000 ಕ್ಯಾಲೋರಿ ಮೇಂಟೈನ್ ಮಾಡಬಹುದು. ಜೊತೆಗೆ ಬಿಟ್ವೀನ್ ದಟ್ ಗ್ಯಾಪ್ ಏನಿದೆ, ಈ ಗ್ಯಾಪ್ ಅಲ್ಲಿ ಲೋ ಕ್ಯಾಲೋರಿ ಇರ್ತಕ್ಕಂತಹ ಮತ್ತು ಮೆಟಬಾಲಿಸಮ್ ನ ಸಿಕ್ಕಾಬಟ್ಟೆ ಬೂಸ್ಟ್ ಮಾಡ್ತಕ್ಕಂತ, ಅಂದ್ರೆ ಕ್ಯಾಲೋರಿ ದೇಹಕ್ಕೇನು ಕೊಡದೇ ಇಲ್ಲ,
ಬಟ್ ಆ ಕ್ರಿಯೆನ ಎಷ್ಟು ಜೋರ್ ಮಾಡುತ್ತೆ ಅಂತಂದ್ರೆ ಇಡೀ ದೇಹನೇ ಒಂದ್ಸರಿ ವೈಬ್ರೆಂಟ್ ಆಗುತ್ತೆ. ಅಂತ ಪ್ರಾಡಕ್ಟ್ಗಳು ಯಾವುದು ಅಂದ್ರೆ ಬ್ಲಾಕ್ ಕಾಫಿ, ಅಂತ ಪ್ರಾಡಕ್ಟ್ ಯಾವುದು ಕುಕುಂಬರ್, ಅಂತ ಪ್ರಾಡಕ್ಟ್ ಯಾವುದು ಲೋ ಕ್ಯಾಲೋರಿ ಇರ್ತಕ್ಕಂಥ ಫ್ರೂಟ್ಸ್ ಲೈಕ್ ವಾಟರ್ ಮಿಲನ್. ಇವೆಲ್ಲ ಹೆಂಗೆ ಅಂದ್ರೆ ಮೆಟಬಾಲಿಸಮ್ ನ ತುಂಬಾ ಹೈಕ್ ಮಾಡ್ತವೆ, ಬಟ್ ದೇಹಕ್ಕೆ ಕ್ಯಾಲೋರಿ ಕೊಡಲ್ಲ. ಇಂಥ ಫ್ರೂಟ್ಸ್ ನ, ಇಂಥ ಕಾಫಿ, ಇದನ್ನ ನೀವು ಬಿಟ್ವೀನ್ ದಟ್ ಪ್ಲೇಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ಬೆಳಿಗ್ಗೆ ಒಂದು ಸಂಜೆ ಒಂದು ಊಟನ ಮಾಡ್ತಾ ಬಂದ್ರಿ ಅಂತಂದ್ರೆ ಅದ್ರ ಕತೆನೆ ಬೇರೆ ತರ ಬದಲಾಗುತ್ತೆ. ಇದನ್ನ ಫೈನಲ್ ಕನ್ಕ್ಲೂಷನ್ ಬರೋಣ. ಇದು ಮೆಟಬಾಲಿಸಮ್ ಅಂತಂದ್ರೆ ನಿಮ್ಮ ದೇಹದಲ್ಲಿ ಏನು ಆಹಾರ ಶಕ್ತಿಯಾಗಿ ಪರಿವರ್ತನೆ ಆಗುವ ಒಂದು ಕೆಮಿಕಲ್ ಪ್ರೋಸೆಸ್ ನ ನಾವು ಮೆಟಬಾಲಿಸಮ್ ಅಂತ ಕರಿತೀವಿ. ಈ ಮೆಟಬಾಲಿಸಮ್ ಇದ್ದಾಗ ನಿಮ್ಮ ದೇಹದಲ್ಲಿ ಎಲ್ಲವೂ ಕೂಡ ಪ್ರಾಪರ್ ಆಗಿ ವರ್ಕ್ ಆಗುತ್ತೆ. ಸೊ ಪೂರ್ ಮೆಟಬಾಲಿಸಮ್ ಇದ್ರೆ ಅದೇ ನನ್ನ ಎನರ್ಜಿ ಯಾವತ್ತೂ ಲೋ ಇರುತ್ತೆ, ನಾನು ಏನ್ ಮಾಡಿದ್ರು ಆಗಲ್ಲ, ದೇಹ ಒಂಥರ ವೀಕ್ನೆಸ್ ಆಗಿ ಕಾಣ್ತಿರುತ್ತೆ. ಟೋಟಲಿ ಇಟ್ಸ್ ಎ ಒಂದು ಅನ್ಹೆಲ್ತಿ ಮೆಟಬಾಲಿಸಮ್ ಅಂದ್ಕೊಂಡು. ಅನಬಾಲಿಸಮ್ ಏನು, ಇದು ಬಾಡಿನ ಕನ್ಸ್ಟ್ರಕ್ಟಿವ್ ಸ್ಟೇಜ್ ಅಲ್ಲಿ ಇರ್ತಕ್ಕಂಥದ್ದು. ನಾವ್ ಯಾವತ್ತು ನಮ್ಮ ಮೆಟಬಾಲಿಸಮ್ ನ ಅನಬಾಲಿಸಮ್ ಇಂದ ಜಾಸ್ತಿ ಮೇಂಟೈನ್ ಮಾಡ್ಬೇಕೇ ವಿನಃ ಕೆಟಬಾಲಿಸಮ್ ಕಡೆಗೆ ಹೋಗ್ಬಾರ್ದು. ಯಾಕೆ ಅಂತಂದ್ರೆ ಇಲ್ಲಿ ನಮ್ಮ ದೇಹದಲ್ಲಿರುವ ಕೆಲವು ಸೆಲ್ಸ್ ಗಳು ಬ್ರೇಕ್ ಆಗಿ ಎನರ್ಜಿ ಜನರೇಟ್ ಮಾಡಕ್ ಸ್ಟಾರ್ಟ್ ಆದಾಗ ದಟ್ಸ್ ನಾಟ್ ಎ ಗುಡ್ ಸೈನ್. ಇದನ್ನ ಜಾಸ್ತಿ ನಾವು ಮಾಡಕ್ಕೆ ಬಿಡಬಾರ್ದು. ದೀರ್ಘ ಉಪವಾಸಗಳು, ದೀರ್ಘಕಾಲೀನ ಉಪವಾಸಗಳು ಈ ಲೆವೆಲ್ಗೆ ಹೋದಾಗ ನಮ್ಮ ದೇಹ ಖಂಡಿತ ತೊಂದರೆಗೆ ಅಥವಾ ಪ್ರಾಬ್ಲಮ್ಗೆ ಈಡಾಗುತ್ತೆ. ಸೊ ಈ ಮೆಟಬಾಲಿಸಮ್ ಬಗ್ಗೆ ನಮಗೆ ಜ್ಞಾನ ಸರಿಯಾಗಿ ಅರ್ಥ ಆದ ಮೇಲೆ, ಮೆಟಬಾಲಿಸಮ್ ಅಂದ್ರೆ ಏನು ಅಂತ ನಿಮಗೆ ಕ್ಲಾರಿಟಿ ಸಿಕ್ಕ ಮೇಲೆ, ಎರಡನೇ ವಿಚಾರ ಏನು, BMI ಅಂತ ಕರಿತೀವಿ, ಬಾಡಿ ಮಾಸ್ ಇಂಡೆಕ್ಸ್ ಅಂತ. ಇದ್ರ ಬಗ್ಗೆ ಜ್ಞಾನ ನಿಮಗೆ ಸ್ವಲ್ಪ ಸಿಕ್ಕಿಬಿಟ್ರೆ, ಇದನ್ನ ನೋಡಿ, ಕೆಲವು BMI ಮಿಷಿನ್ಸ್ ಅಂತ ಬಂದಿದಾವೆ. ಅವು ಕೂಡ ನೀವು ನಿಂತ್ಕೊಂಡಾಗ ನಿಮ್ಮ ಹೈಟ್ ನ ತೋರಿಸ್ಬಿಟ್ಟು ಅವು ಹೇಳ್ತವೆ. ಇದರಲ್ಲಿ ನನಗೆ ಒಪ್ಪಿಗೆನೂ ಇದೆ ಅಥವಾ ಇದನ್ನ ತಲೆ ಕೆಡಿಸ್ಕೊಳೋ ಅವಶ್ಯಕತೆನೂ ಇಲ್ಲ. ಬಟ್ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ, ಯಾಕೆ ಅಂತಂದಾಗ ಕೆಲವರು ಸ್ವಲ್ಪ ತಿಳ್ಕೊಂಡಿರೋರು ಮಹಾಜ್ಞಾನಿಗಳ ತರ ಆಡ್ಬಿಟ್ಟು ನಿಮ್ಮನ್ನ ಫೀಲ್ಡ್ ಅಲ್ಲಿ BMI ಅಂದ್ರೆ ಗೊತ್ತಾನಪ್ಪ ನಿಮ್ಗೆ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕಿಂಡಲ್ ಮಾಡಬಾರ್ದು ಅಂತ ಹೇಳಿ ಈ ಒಂದು ಪೇಜ್ ನ ಆಡ್ ಮಾಡಿದೀನಿ. ಬಟ್ ಇದ್ರ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇಲ್ಲ. ಯಾಕೆ ನಂಬಿಕೆ ಇಲ್ಲ ಅಂತಂದಾಗ ನೋಡಿ, ನಿಮ್ಮ ದೇಹ ಆರೋಗ್ಯವಂತಾಗಿದ್ದಾಗ ನೀವೊಂದು ಒಳ್ಳೆ ಡಯಟ್ ನ ಫಾಲೋ ಮಾಡಿ. ಈಗ ಎಕ್ಸಾಂಪಲ್, ನಾನು ಗುರ್ಲಿಂಗಯ್ಯ, ನನ್ನನ್ನು ನಾನೇ ತಗೋತೀನಿ. ಗುರ್ಲಿಂಗಯ್ಯ ಈ ಸ್ಟಾರ್ಟೆಡ್ ದ ಡಯಟ್. ಈಗ ಡಯಟ್ ಸ್ಟಾರ್ಟ್ ಮಾಡಿದ್ರು ಗುರ್ಲಿಂಗಯ್ಯ, ಸ್ಟಾರ್ಟ್ ಮಾಡ್ತಾ ಇದಾರೆ. ಸೊ ನಾನು ಡೈಲಿ ಕ್ಯಾಲೋರಿ ಡೆಪೋಸಿಷನ್ಸ್ ಮಾಡ್ತಿದ್ದೀನಿ, ಕ್ಯಾಲೋರಿ ಕಟ್ ಆಫ್ ಮಾಡ್ತಿದ್ದೀನಿ, ದಿನ ನಾನು ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ, ಗುಡ್ ಡಯಟ್ ಮೇಂಟೈನ್ ಮಾಡ್ತಾ ಇದ್ದೀನಿ. ನನ್ನ ವೆಯ್ಟ್ ಕಮ್ಮಿ ಆಯ್ತು, ಈ ತಿಂಗಳು ಕಮ್ಮಿ ಆಯ್ತು, ಮುಂದಿನ ತಿಂಗಳು ಕಮ್ಮಿ ಆಯ್ತು. ಹಂಗಾದ್ರೆ ಗುರು ಸರ್ ನೀವು ಸೀದಾ 50 kg ಬರ್ತೀರಾ? ಸಾಧ್ಯನೇ ಇಲ್ಲ. ನಾನು ಯಾವತ್ತೂ ಬರಲ್ಲ 50 kg, 60ಕ್ಕೂ ಬರಲ್ಲ, 70ಕ್ಕೂ ಬರಲ್ಲ, 80ಕ್ಕೂ ಬರಲ್ಲ. ಯಾಕೆ ಅಂದ್ರೆ ಒಂದು ಗುಡ್ ಮೆಟಬಾಲಿಸಮ್ ಬಾಡಿನಲ್ಲಿ BMI ಅಂತೇನೆ, ಬಾಡಿ ಮಾಸ್ ಇಂಡೆಕ್ಸ್ ಅನ್ನೋದೇನಿದೆ, ಅದು ನಾವು ಲೆಕ್ಕ ಹಾಕೋ ಈ ಕ್ಯಾಲ್ಕುಲೇಷನ್ ಒಳಗೆ ಕೂರಲ್ಲ. ಅದಕ್ಕೆ ಅದರದ್ದೇ ಆದ ಒಂದು ಕ್ಯಾಲ್ಕುಲೇಷನ್ ಇದೆ, ಅದು ಕರೆಕ್ಟ್ ಆಗಿ ಬಂದು ಸಿಂಕ್ ಆಗುತ್ತೆ. ನಾನು 90 kg ಒಳಗ್ ಬರಕ್ ನನಗೆ ಸಾಧ್ಯನೇ ಇಲ್ಲ. ಆದ್ರೆ ಆಕ್ಚುಯಲ್ BMI ಅಲ್ಲಿ ನಾನು ಕ್ಯಾಲ್ಕುಲೇಷನ್ ಮಾಡಿ ನೋಡಿದಾಗ ನನ್ನ ನಾರ್ಮಲ್ 84 to 86 kg ಬರುತ್ತೆ. ನಾನು ತುಂಬಾ ಸಲ ಟ್ರೈ ಮಾಡಿದ್ದೀನಿ, ಬರಲ್ಲ. ಯಾಕೆ ಅಂತಂದ್ರೆ ನನ್ನ ಬೋನ್ ಡೆನ್ಸಿಟಿ, ನನ್ನ ಮಸಲ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರೋದ್ರಿಂದ ನಾನು 90 kg ಒಳಗೆ ಬರಲ್ಲ. ಅವಾಗ ಈ ಮೀಟರ್ ತಪ್ಪು ಅನ್ನಕ್ಕಾಗತ್ತಾ ಅಥವಾ ಮಿಷಿನ್ ತಪ್ಪು ಅನ್ನಕ್ಕಾಗತ್ತಾ? ನಾನು 90 kg ಬರ್ತಿದ್ದಂಗೆ ತುಂಬಾ ಲೀನ್ ಆಗಿ ಹೋಗ್ತೀನಿ. ನೋಡಿದ್ರೆ ಇದೇನ್ ಹಿಂಗಿದಾರಲ್ಲ, ಇಷ್ಟೊಂದು ತೆಳ್ಳಗಿದಾರಲ್ಲ ಅಂತ ಅನ್ನಿಸ್ತೀನಿ. ಯಾಕೆಂದ್ರೆ ಈ ಮೀಟರ್, ಇದನ್ನ ನಾವು ನಂಬ್ಕೊಂಡ್ ಮಾಡಕ್ಕಾಗಲ್ಲ. ಬಟ್ ಅವರವರ ದೇಹಕ್ಕೆ ಅವರವರ ಒಳಗಿರೋ ಮೀಟ್ರೆ ಕರೆಕ್ಟ್ ಆಗಿ ಅಪ್ಲೈ ಮಾಡುತ್ತೆ. ಈಗ ನಮ್ಮ ಪ್ರಶ್ನೆ, ನೀವು ಸಣ್ಣ ಏನಕ್ಕೆ ಆಗ್ತಿದ್ದೀರಾ? ಯಾವ್ದಾದ್ರು ಫಿಲ್ಮಲ್ಲಿ ಆಕ್ಟಿಂಗ್ ಮಾಡಕ, ಇಲ್ಲ ಯಾರನ್ನಾರು ಇಂಪ್ರೆಸ್ ಮಾಡಕ? ಅಲ್ಲ ಸರ್, ನನಗೆ ಈ ಗ್ಯಾಸು, ಈ ಬ್ಲೋಟಿಂಗು, ನಾನು ಹಾಕಿದ್ರೆ ಈ ಬಟ್ಟೆಗಳು ಕೆಟ್ಟ ಕಾಣ್ತವೆ, ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇಲ್ಲ, ಹೂ ತರ ಅಗ್ರಾಗಿರ್ಬೇಕು, ನಾನು ಜಿಗಿಬೇಕು, ಆನಂದವಾಗಿರ್ಬೇಕು. ಯಾವ ಪುಣ್ಯದ ಫಲನೋ, ಯಾವುದಾವುದೋ ಪ್ರಾಣಿಗಳಾಗಿ ಹುಟ್ಟಿಸ್ತಲೇ ಭಗವಂತ ನನ್ನ ಮನುಷ್ಯನಾಗಿ ಹುಟ್ಟಿಸಿದಾನೆ. ನಾನು ಪ್ರತಿ ಕ್ಷಣ ನಾನು ಮೆಂಟಲಿ ಸಿಕ್ಕಗೊಳಗಾಗ್ದಲೆ, ನಾನೊಂಥರ ಮೂಡ್ ಆಫ್ ಆಗ್ದಲೆ ಸದಾ ನಗನಗುತ್ತಾ ಎಲ್ಲರ ಜೊತೆ ಆಕ್ಟಿವ್ ಆಗಿರ್ಬೇಕು. ಆ ತರ ನನ್ನ ದೇಹ ಸ್ಪಂದಿಸ್ಬೇಕು ಅಂದ್ರೆ ನಿನ್ ದೇಹ ಸಣ್ಣ ಆಗ್ಬೇಕು. ಇದು ಪಾಸಿಟಿವ್ ಮೋಟಿವೇಶನ್ಸ್. ನೀನ್ ನೆಗೆಟಿವ್ ಮೋಟಿವೇಶನ್ಸ್ ಏನಾದ್ರು ಇಟ್ಕೊಂಡಿದ್ರೆ, ನಾನ್ ಇಂಪ್ರೆಸ್ ಆಗ್ಬಿಡ್ತೀನಿ, ನಾನ್ ಸಣ್ಣ ಆಗ್ಬಿಡ್ತೀನಿ, ನಾನ್ ಬರೀ ಒಂದ್ 350 ಫೋಟೋ ತೆಗ್ದು ಸೆಲ್ಫಿ ಹಾಕ್ತೀನಿ, ನಾನ್ ಹಂಗೆಲ್ಲ ಹಾಕೋತೀನಿ, ಮಿಂಚ್ತೀನಿ, ಮೆರಿತೀನಿ,
ಈ ತರ ಇದ್ರೆ ಅದು ಗುಡ್ ಮೋಟಿವೇ ಅಲ್ಲ, ನೀನ್ ಸಣ್ಣ ಆಗಕ್ಕೂ ಹೋಗ್ಬೇಡ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನೀನ್ ಆ ತರ ಎಲ್ಲ ಸಣ್ಣ ಆಗ್ಬಿಟ್ಟು ಇನ್ನೊಬ್ರಿಗೆ ಹರ್ಟ್ ಮಾಡ್ಬಿಟ್ಟು ನಾನೇನೋ, ದಟ್ಸ್ ನಾಟ್ ಎ ಗುಡ್. ನೀನು ಸಣ್ಣ ಆಗೋದ್ರಲ್ಲೂ ನಿನಗ್ ಸಂಸ್ಕಾರ ಇರಬೇಕು, ನಿನಗ್ ಕಲ್ಚರ್ ಇರಬೇಕು, ನಿನಗ್ ಗೊತ್ತಿರಬೇಕು. ಸೊ ಇದು ನಿನ್ನ ಗುಡ್ ಮೋಟಿವ್ ಆಗಿದ್ರೆ, ನಾನು ಬಹಳ ಚೆನ್ನಾಗಿ ಬದುಕ್ಬೇಕು, ಸಂತೋಷದಿಂದ ಇರಬೇಕು, ಖುಷಿಯಿಂದ ಇರ್ಬೇಕು, ದಿಸ್ ಈಸ್ ಯುವರ್ ಮೋಟಿವ್. ಸೊ ಆ ತರ ಮೋಟಿವ್ ಆದ್ರೆ ಇದು ಯಾವ್ದು ಕ್ಯಾಲ್ಕುಲೇಷನ್ ತಗೊಳಕ್ ಹೋಗ್ಬೇಡ. ಆದ್ರೂ ಇದು ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಮೊದಲು ನಿಮ್ ವೇಟಿನ ಕೆಜಿ ಕಿಲೋಗ್ರಾಮ್ ಅಲ್ಲಿ ತಗೋಬೇಕು, ಹೈಟ್ ನ ಮೀಟರ್ ಅಲ್ಲಿ ತಗೋಬೇಕು. ಸೊ ಮೀಟರ್ ಅಲ್ಲಿ ತಗೊಂಡು ಈ ತರ ಹಾಕಿದ್ರೆ ಇಲ್ಲಿ ಒಂದು ಕ್ಯಾಲ್ಕುಲೇಷನ್ ಬರುತ್ತೆ. ಇದಕ್ಕೆ BMI ಕ್ಯಾಲ್ಕುಲೇಟರ್ ಅಂತ ಆಪ್ ಗಳಲ್ಲಿ ಬೇಕಾದಷ್ಟು, ನೀವು ಪ್ಲೇ ಸ್ಟೋರ್ಗೆ ಹೋದ್ರೆ ಒಂದು 100 ಆಪ್ಗಳು ಸಿಗ್ತವೆ. ಆ ಆಪ್ ನ ಡೌನ್ಲೋಡ್ ಮಾಡ್ಕೋಬಹುದು. ಅಲ್ಲಿ ಜಸ್ಟ್ ನೀವು ಮೀಟರ್ ಅಲ್ಲಾದ್ರೂ ಹಾಕ್ಬೋದು, ಸೆಂಟಿಮೀಟರ್ ಅಲ್ಲಾದ್ರೂ ಹಾಕ್ಬೋದು. ನಿಮ್ಮ ವೆಯ್ಟ್, ನಿಮ್ಮ ಏಜು, ನಿಮ್ಮ ಇದನ್ನ ಹಾಕಿದಾಗ ಇಲ್ಲಿ ಕೆಳಗೆ ತೋರಿಸಿರೋ ರೇಂಜ್ಗಳು ಬರ್ತವೆ. ಏನು 18.5 ಏನಾದ್ರು ನಿಮ್ಮ ಅವರೇಜ್ ಬಂತು ಅಂತಂದ್ರೆ ನೀವು ಲೋ ವೇಟ್ ಅಂತ ಅಂದ್ರೆ ಅಂಡರ್ ವೇಟ್ ಇದ್ದೀರಿ. ನೀವು ಸ್ವಲ್ಪ ವೇಟ್ ನ ಗೇನ್ ಮಾಡ್ಕೋಬೇಕು, ತುಂಬಾ ಚೆನ್ನಾಗಿ ಫುಡ್ಗಳನ್ನ ತಿನ್ಬೇಕು. ಎಕ್ಸ್ಪೆಷಲಿ ತುಂಬಾ ಚೆನ್ನಾಗಿ ಫುಡ್ ತಿನ್ಬೇಕು ಅಂದಾಗ ಬೇಕಾಬಿಟ್ಟಿ ಏನೋ ತಿನ್ನೋದಲ್ಲ, ಬ್ಯಾಲೆನ್ಸ್ಡ್ ಫುಡ್. ವೇಟ್ ಇಲ್ಲ ಅಂದ್ರೂ ಕೂಡ ಅವನು ಬ್ಯಾಲೆನ್ಸ್ಡ್ ಇಲ್ಲ ಅಂತಾನೆ ಅರ್ಥ. ದೆನ್ 18.5 to 24.9 ಅಂದ್ರೆ 25 ಒಳಗಿದ್ರೆ ಅದು ನಾರ್ಮಲ್ ವೇಟ್ ಅಂತ. 25 to 29 ಇದು ಓವರ್ ವೇಟ್ ಅಂತ. ಬಹಳ ಜನ ಇಲ್ಲಿ ಬರ್ತಾರೆ. 30 ಅಂಡ್ ಎಬೋ ಯಾರ್ದು ಬರುತ್ತೆ ಅದು ಒಬೇಸ್ ಅಂತ. 30 ಮೇಲೇನಾದ್ರೂ ಅದು ಕಂಡ್ರೆ ಅದು ಒಬೇಸ್ ಅಂತ. ತುಂಬಾ ಡೇಂಜರ್, ಅಂದ್ರೆ ತುಂಬಾ ರಿಸ್ಕ್ ಫ್ಯಾಕ್ಟ್ ನ ಜೊತೆಲೇ ಹಿಡ್ಕೊಂಡು ಓಡಾಡ್ತಿರ್ತಾರ ಅವರು. ಅಂದ್ರೆ ಎನಿ ಟೈಮ್ ಬಾಂಬ್ ಬ್ಲಾಸ್ಟ್ ಆಗ್ಬೋದು. ಬಾಂಬ್ ಒಂಥರ ಓಪನ್ ಮಾಡ್ದಂಗ ಅದು, ಆ ಲೆಕ್ಕದಲ್ಲಿ ಇರುತ್ತೆ. ಸೊ ನಿಮ್ BMI ನ ನೀವು ಚೆಕ್ ಮಾಡ್ಕೊಳ್ಳಿ. ಸಿಂಪಲ್. ಇದಕ್ಕೆ ಯಾವುದೇ ಆಪ್, ಯು ಗೋ ಥ್ರೂ ದಿ ಆಪ್ ಅಷ್ಟೇ. ಬಾಡಿ ವೇಟ್ ಚೆಕ್ ಮಾಡ್ಕೊಳಕ್ ನೀವು ಅಲ್ಲಿ ಇಲ್ಲಿ ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗ್ತೀರಾ, ನೋಟ್ ಮಾಡಿ ಇಟ್ಕೊಳ್ಳಿ. ನಿಮ್ ಏಜ್ ನಿಮಗೆ ಗೊತ್ತಿದೆ, ನಿಮ್ ಹೈಟ್ ನಿಮಗೆ ಗೊತ್ತಿದೆ, ಅಲ್ಲಿ ಹಾಕಿ ಯಾವ ಕೆಟಗರಿಲಿ ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ಓ ಹಂಗಾದ್ರೆ ಈ ಲೆಕ್ಕದಲ್ಲಿ ಇದೆ. ಸೊ ನಾನ್ ನಾರ್ಮಲ್ ಬರಕ್ಕೆ ಎಷ್ಟು ವೆಯ್ಟ್ ಅಂದ್ರೆ ಎಷ್ಟು ನಾನು ವೆಯ್ಟ್ ಇದ್ರೆ ಅಲ್ಲಿ ನಿಮ್ಮ ಏಜು ಹೈಟು ಫಿಕ್ಸ್ ಆಗಿರುತ್ತೆ. ವೆಯ್ಟ್ ನ ನೀವೇ ಕಮ್ಮಿ ಮಾಡ್ತಾ ಬನ್ನಿ. ಅಲ್ಲಿ ಆ ಕ್ಯಾಲ್ಕುಲೇಟರ್ ಅಲ್ಲಿ ಕಮ್ಮಿ ಮಾಡ್ತಾ ಕಮ್ಮಿ ಮಾಡ್ತಾ ಕಮ್ಮಿ ಮಾಡ್ತಾ ಕಮ್ಮಿ ಮಾಡ್ತಾ ಬಂದಾಗ ನಿಮಗ್ ಗೊತ್ತಾಗುತ್ತೆ, ಓ ಎಷ್ಟು ಕೆಜಿ ನಾನು ಸಣ್ಣ ಆಗಬೇಕು. ಎಕ್ಸಾಂಪಲ್, ನಿಮ್ದು 70 ಕೆಜಿ ಹಾಕಿದ್ರಿ, ಅದು ಓವರ್ ವೇಟ್ ಅಂತ ತೋರಿಸ್ಬಿಡ್ತು. ಸೊ ಅದನ್ನ ನೀವು ಆಲ್ಟರ್ ಮಾಡಿ, ಅಲ್ಲಿ ವೇಟ್ ನ 65 ಕೆಜಿ ಮಾಡಿ. ನಾರ್ಮಲ್ ಆಯ್ತು ಸರ್, ಹಂಗಾರೆ ನಾನು 5 ಕೆಜಿ ಕಮ್ಮಿ ಆಗ್ಬೇಕು. ಸೊ 5 ಕೆಜಿ ಕಮ್ಮಿ ಆಗ್ಬೇಕು. ನಿಜ, ಏನ್ ಕಮ್ಮಿ ಆಗ್ಬೇಕು? ಫ್ಯಾಟ್ ಹೋಗ್ಬೇಕಾ, ಮಸಲ್ ಹೋಗ್ಬೇಕಾ? ಸ್ನೇಹಿತರೆ ಅರ್ಥ ಆಗ್ತಿದ್ಯಾ? ಫ್ಯಾಟ್ ಹೋಗ್ಬೇಕಾ, ಮಸಲ್ ಹೋಗ್ಬೇಕಾ? ಫ್ಯಾಟ್ ಹೋಗ್ಬೇಕಾಗಿರೋದು. ಫ್ಯಾಟ್ ಹೋಗ್ಬೇಕು ಅಂತ ಅಂದಾಗ ನಾವು ಮಸಲ್ನ ಹಾಳು ಮಾಡ್ದಂಗೆ, ಹೆಂಗಿದ್ರು ದೇಹನ ರೀಸೆಟ್ ಮಾಡ್ತಾ ಇದೀವಿ. ರೀಸೆಟ್ ಮಾಡ್ಬೇಕಾದ್ರೆ ಬರೀ ಸಣ್ಣ ಆಗದ್ ಒಂದನ್ನೇ ನಾವು ಟಾರ್ಗೆಟ್ ಮಾಡ್ದಲೆ ಈ ಟೈಮಲ್ಲಿ ಮಸಲ್ಸ್ ನ ಬಿಲ್ಡ್ ಮಾಡಿ ಸ್ಟ್ರಾಂಗ್ ಆಗೇನೆ ದೇಹ ಮಾಡ್ಬಿಡ್ಬೇಕು ಅನ್ನೋ ಮೋಟಿವ್ ನಿಮ್ಗೆ ಏನಾದ್ರು ಬಂದ್ರೆ ನೀವು ಅದ್ಭುತವಾಗಿ ಕಾಣ್ತೀರಾ ಸ್ನೇಹಿತರೆ. ಯಾಕೆಂದ್ರೆ ನೀವು ನೋಡಿರ್ಬೋದು, ಇತ್ತೀಚಿನ ಕೆಲವು ಫೋಟೋಗಳು ತುಂಬಾ ವೈರಲ್ ಆಗ್ತವೆ. ಬಾಲಿವುಡ್ ಅಲ್ಲಿ ಕೆಲವು ಆಕ್ಟ್ರೆಸ್ಗಳು 60-70 ವರ್ಷ ಆದ್ರೆ ಅವ್ರು ಸಖತ್ತಾಗಿರ್ತಾರೆ. ನಮ್ ಕಡೆ ಕೆಲವರು 45 ವರ್ಷಕ್ಕೆ ಅಜ್ಜನ್ ತರ ಆಗಿರ್ತಾರೆ. ಶಿಲ್ಪಾ ಶೆಟ್ಟಿ ಫೋಟೋ 52 ವರ್ಷಕ್ಕೆ ಶಿ ಇಸ್ ಲುಕ್ ವೆರಿ ಯಂಗ್ ಅಂತ. ಅದೇ ನಮ್ಮಲ್ಲಿ 50 ವರ್ಷದ ಒಂದು ಒಮ್ಮನ್ ಫೋಟೋ ಹಾಕ್ಬಿಟ್ಟು ನೋಡಲೆ ತಲೆ ಕೂದಲೆಲ್ಲ ಬೆಳ್ಳಗಾಗಿ ಇನ್ನೇನ್ ಈ ತರ ಆಗಿದ್ದಾರೆ. ಇದು ಏನಿದು ಅಂತಂದ್ರೆ, ಎಲ್ಲಿವರೆಗೆ ನೀನು ದೇಹಕ್ಕೆ ಒಂದು ಇಂಡಿಕೇಶನ್ಸ್ ನ ನೀನು ಕೊಡಲ್ವೋ, ನಿನ್ನ ಅವಶ್ಯಕತೆ ನನಗಿದೆ ಅಂತ ನೀನ್ ಹೇಳಲ್ವೋ, ಆ ಅಂಗ ವೀಕ್ ಆಗ್ತಾ ಹೋಗುತ್ತೆ. ಇದು ನಮ್ಮ ಎವಲ್ಯೂಷನ್ ಅಲ್ಲಿ ನಾವು ಬೆಳ್ಕೊಂಬಂದಿರೋ ರೀತಿ. ಎಕ್ಸಾಂಪಲ್, ನಮಗೆ ಹಿಂದೆ ಬಾಲ ಇತ್ತು ಅನ್ನೋದಕ್ಕೆ ನಮ್ಮ ದೇಹದಲ್ಲಿ ಈಗಲೂ ಪ್ರೂಫ್ ಇದೆ. ಈಗ ಬಾಲ ಯಾಕಿಲ್ಲ ಅಂತಂದ್ರೆ ನಾವು ಬಾಲನ ಬಳಸ್ಲಿಲ್ಲ, ಬಾಲ ಹೊರಟೋಯ್ತು. ಅದೇ ತರ ನಿನ್ನ ದೇಹದಲ್ಲಿ ನೀನು ಅಂಗಾಂಗಗಳನ್ನ ಕರೆಕ್ಟ್ ಆಗಿ ಸ್ಟ್ರೆಂತ್ ಎಕ್ಸರ್ಸೈಸ್ ಮಾಡದೆ ಹೋದ್ರೆ, ಲೈಕ್ ಚೆಸ್ಟ್ ಇರ್ಬೋದು, ಆಪ್ಸ್ ಇರ್ಬೋದು, ಲೆಗ್ಸ್ ಇರ್ಬೋದು, ಬೈಸಿಪ್ಸ್ ಇರ್ಬೋದು, ಟ್ರೈಸಿಪ್ಸ್ ಇರ್ಬೋದು, ನೀನ್ ಫೋಮ್ಯಾಟ್ಸ್ ಇರ್ಬೋದು, ಇದನ್ನ ನೀನು ಸರಿಯಾಗಿ ಸ್ಟ್ರೆಂಥನ್ ಎಕ್ಸರ್ಸೈಸ್ ಮಾಡಿ ಅಲ್ಲೇ ಮಸಲ್ನ ನೀನು ನಿನ್ನ ಅವಶ್ಯಕತೆ ಇದೆ ಅಂತ ಹೇಳ್ದೆ ಹೋದ್ರೆ ಆ ಮಸಲ್ಸ್ಗಳು ವೀಕ್ ಆಗ್ತಾ ಹೋಗ್ತವೆ. ಅಯ್ಯೋ ಇನ್ನೇನು ವಯಸ್ಸಾಯ್ತು ಬಿಡು, ನಮಗೆ ಯಾಕಿದೆಲ್ಲ, ಇನ್ನೇನು ವಯಸ್ಸಾಯ್ತು ಬಿಡು, ನನಗೆ ಯಾಕಿದೆಲ್ಲ. 60-70 ವರ್ಷದಲ್ಲೂ ಜನ ಎಷ್ಟು ಫಿಟ್ ಆಗಿರ್ತಾರೆ ಅಂದ್ರೆ, ಯಾರು ತಮ್ಮ ದೇಹಕ್ಕೆ ರೈಟ್ ಮೆಸೇಜ್ ಅನ್ನ ಕೊಡ್ತಾರೋ, ನಿನ್ನ ಅವಶ್ಯಕತೆ ಇದೆ, ನಾನು ಬದುಕಿರೋವರೆಗೂ ನೀನ್ ಚೆನ್ನಾಗಿರ್ಬೇಕು ಅನ್ನೋ ಮೆಸೇಜ್ ನ ನೀವು ಪಾಸ್ ಮಾಡಿದ್ರೆ ಆ ಮೆಸೇಜ್ ಆ ಅಂಗದ ಮೇಲೆ ಬೀಳುತ್ತೆ. ಆ ಮೆಸೇಜ್ ಕೊಡೋದು ಹೆಂಗೆ ಅಂದ್ರೆ ಸ್ಟ್ರೆಂಥನ್ ಎಕ್ಸರ್ಸೈಸ್ಗಳನ್ನ ಮುಖಾಂತರ. ನೀವು ಸ್ಟ್ರೆಂತ್ ಎಕ್ಸರ್ಸೈಸ್ ನ ಮಾಡಿದಾಗ ಆ ಮೆಸೇಜ್ ಪ್ರಾಪರ್ ಆಗಿ ಹೋಗುತ್ತೆ, ಆ ಅಂಗ ಕೊನೆವರೆಗೂ ಸ್ಟ್ರೆಂತ್ ಫುಲ್ ಆಗಿ ಉಳ್ಕೊಳುತ್ತೆ. ಇಲ್ಲಿ ನಮ್ಮ ಮಿಸ್ಟೇಕ್ ಅಂದ್ರೆ ಏನು,
ನಾವು ಮಿಸ್ಟೇಕ್ ಅಂದ್ರೆ ಏನ್ ಮಾಡ್ತಾ ಇದೀವಿ, ಚೆನ್ನಾಗ್ ಕಾಣ್ಬೇಕು ಅನ್ನೋದಕ್ಕೋಸ್ಕರ ಅದು ತುಂಬಾ ದುಬಾರಿಯ ಒಂದು ವಸ್ತು ಅನ್ನೋದು ನಮ್ ತಲೆಯಲ್ಲಿದೆ. ಅಂದ್ರೆ ನಾನು ಚೆನ್ನಾಗಿ ಕಾಣ್ಬೇಕು ಅಂದ್ರೆ ತುಂಬಾ ಕಾಸ್ಟ್ಲಿ ಬಟ್ಟೆ ಹಾಕ್ಬೇಕು, ನಾನು ಚೆನ್ನಾಗಿ ಕಾಣ್ಬೇಕು ಅಂದ್ರೆ ತುಂಬಾ ಕಾಸ್ಟ್ಲಿ ಒಡವೆಗಳು ಹಾಕ್ಬೇಕು. ಏನು ಬೇಡ. ನಿಮ್ಮ ಹತ್ರ ಯಾವ್ದು ₹150 ಟೀ ಶರ್ಟ್ ಇದ್ದು ನಿಮ್ಮ ಹತ್ರ ಏನಾದ್ರೂ ಒಂದು ಅಲ್ಟಿಮೇಟ್ ಬೈಸಿಪ್ಸ್ ಇದ್ರೆ ನೀವು ಸಖತ್ತಾಗಿ ಕಾಣ್ತಿರ್ತೀರ. ₹25,000 ಶರ್ಟ್ ಹಾಕೋ, ನಿನ್ ಬಾಡಿ ದಪ್ಪಗಿದೆ, ಅಲ್ಲಿ ಬೆಲೆನೇ ಬರಲ್ಲ. ಹಂಗಾದ್ರೆ ಇಲ್ಲಿ ಒರಿಜಿನಲ್ ಬೆಲೆ ಯಾವ್ದಕ್ಕೆ? ನಿನ್ ಈ ಬಾಡಿಗೆ, ದೇವ್ರು ಕೊಟ್ಟಿರೋ ಬಾಡಿಗೆ ಮೇಲ್ ಹಾಕೋ ಬಟ್ಟೆಗೆ ಬೆಲೆನೇ ಇಲ್ಲ. ಸೊ ಹಂಗಾಗಿ ನೀನ್ ಅರ್ಥ ಮಾಡ್ಕೊ, ಫಸ್ಟ್ ದೇಹನ ಫಿಟ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಇಲ್ಲೊಂದು ವಿಡಿಯೋ ಇದೆ. ಓಕೆ, ಇದು ನಿಮಗೆ ಕ್ಯಾಲ್ಕುಲೇಷನ್ ಆದ್ಮೇಲೆ ಇದೊಂದು ವಿಡಿಯೋನ ನೋಡಿ, ತುಂಬಾ ಚೆನ್ನಾಗಿದೆ ಇದು. ವೇಟ್ ನೋಡಿ, ನಾನು ಪ್ಲೇ ಮಾಡ್ತೀನಿ. Imagine 1 calorie is equal to $1. Hamburger has 300, French fries 300, drink has 150, and donut $250. What are we gonna do with this money, bruh? We spend it inside the body, right? All right. And in the body they go. Welcome, my dear friends. We are the digestive system. Don't be afraid. Come closer. Be careful. These guys want to take our money. Nah, bro. We only interested in digestion. Exactly. We never take no money from no one. Well, that sounds legit to me. Ha! Fast food are dumb. Alrighty, blood. We managed to get out with $1,000. Alright, that's cool. And how much I owe you then? That'll be 150. Base price plus digestion. Alright, here you go. Thank you, bro. See ya. And blood goes on to deliver salaries through the whole body. What up, Hart? How much will it be? That'll be 50. There you go. That'll be 50 for each one of us. Wow, that oxygen went up or what? Gonna be 50 per kidney, please. Alright. You owe me 50. Here, Blotter, good job. That is 50 for me. Good, brother, this for you. That's 50 for me and 50 for my brother. But I'm the one doing all the work. How's that? How much for you, boss? Give me 100 and I'll be fine. Talk to me, muscle. How much for you? We've been sitting all day, so it's only 100 this time. Okay, you've been paid. Alright, let's see how much we got left. $200. That will go straight in the bank. And how much did you want to deposit today? That'll be 200 calories in the triglycerides account, please. All right, the fat will be reflected in the belly from 24 to 36 hours. Thank you, come again. The next day... Hello? Well, none other than salmon, quinoa, asparagus, and avocado. You don't need to be afraid. Come closer. Alright, we came out with $1,000, but all that fiber will make it more expensive, papi. Will be $300. Jesus, give me a break, man. Blood goes on his usual salary round, but this time, Muscle says a different amount. Yeah, we went for a 20-minute run, so I need to recover. This time it'll be 350. Damn, I don't have enough, brother. I'm going to the bank real quick. Wait for me here, okay? Hello there, I need to borrow 200 calories, please. And why does it need to be from the belly? Can you not take it out of the legs or something? All that is empty, bro. It needs to be from here. Oh my God, I'm just gonna give it to you so you don't cry. Here's your thing, Muscle. There you go. We're settled. Wow, delicious. Now I'm ready for round 2. Well, that's how the fat market works. Sometimes you're up, sometimes you're down. But in the long term, We're still the same. ಸ್ನೇಹಿತರೆ, ಇದೇನಂತಂದ್ರೆ ಈ ವಿಡಿಯೋ ಇಟ್ಸ್ ಬ್ಯೂಟಿಫುಲ್. ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಎಷ್ಟು ಮೆಸೇಜ್ ಇದೆ ಇದರಲ್ಲಿ ಅಂತಂದ್ರೆ, ಒಂದು ಫ್ರೆಂಚ್ ಫ್ರೈಸ್ ಅಲ್ಲಿ 300 ಕ್ಯಾಲೋರೀಸ್ ಇರುತ್ತೆ, ಒಂದು ಬರ್ಗಲ್ 300 ಇರುತ್ತೆ, ಡೋನಟ್ ಅಲ್ಲಿ 250 ಇರುತ್ತೆ, ಒಂದು ಡ್ರಿಂಕ್ ಅಲ್ಲಿ ಇಷ್ಟಿರುತ್ತೆ. ಎಕ್ಸಾಂಪಲ್, ಇದನ್ನ ತಿಂದಾಗ ಇದಕ್ಕೆ 1 ಕ್ಯಾಲೋರಿನ $1 ಅಂತಂದಾಗ ದೇಹದೊಳಗೆ ಹೋದಾಗ ಅಲ್ಲಿ ಡೈಜೆಷನ್ ಆದ್ಮೇಲೆ ಸೊ ಅಷ್ಟು ದುಡ್ಡು ಜನರೇಟ್ ಆಗುತ್ತೆ. ಅದನ್ನ ಕ್ಯಾಲೋರಿನ ದುಡ್ಡು ತರ ಅದನ್ನ ಡೈಜೆಸ್ಟಿವ್ ಸಿಸ್ಟಮ್ ಒಂದು ರಕ್ತಕ್ಕೆ ಕೊಡುತ್ತೆ. ತಗೊಳಪ್ಪ, ನೀನು ಇಷ್ಟು ದುಡ್ಡನ್ನ, ಅಂದ್ರೆ ನಾನು 1000 ಕ್ಯಾಲೋರಿನ ರೆಡಿ ಮಾಡಿದೀನಿ, ಇದನ್ನ ಹಂಚ್ಕೊಂಬ ಅಂತ.
ಪ್ರತಿಯೊಂದು ಅಂಗಗಳು ಆ ಕ್ಯಾಲೋರಿನ ಇಸ್ಕೊತಾ ಹೋಗ್ತವೆ. ನಾನು ಇಷ್ಟು ಮಾಡಿದ್ದೀನಿ, ಲಂಗ್ಸ್ ನಮ್ಮಿಬ್ರಿಂದ ಇಷ್ಟು ಕೊಡು, ಹಾರ್ಟ್ ಇಷ್ಟು ಕೊಡು, ಬ್ರೈನು ಇಷ್ಟು ಕೊಡು ಅಂತ ಹೇಳುತ್ತೆ. ಮಸಲ್ ಹತ್ರಕ್ಕೆ ಹೋದಾಗ ಮಸಲ್ವೇ ಇವತ್ತೇನಪ್ಪ ದಿನವೆಲ್ಲ ಕೂತೆ ಇದ್ದೀನಿ, ಬರೀ ತಿನ್ನೋದೇ, ನಂದೇನ್ ಕೆಲಸ ಇಲ್ಲ, ನನಗೊಂದು 150 ಕೊಡು ಅನ್ನತ್ತೆ. ಎಲ್ಲರದು ಸಂಬಳನ ಸೆಟ್ಲ್ ಮಾಡಿದ್ಮೇಲೆ ಅದರ ಹತ್ರ ದುಡ್ಡು ಇನ್ನೂ ಒಂದು $200-300 ಉಳಿದಾಗ ಅದನ್ನ ತಗೊಂಡೋಗಿ ಏನ್ ಮಾಡುತ್ತೆ ರಕ್ತ? ಬೆಲ್ಲಿ ಬ್ಯಾಂಕ್ ಅಂದ್ರೆ ಹೊಟ್ಟೆ ಹತ್ರ ಇರೋ ಜಾಗದಲ್ಲಿ ಫ್ಯಾಟ್ ನ ತಗೊಂಡೋಗಿ ಸ್ಟೋರೇಜ್ ಅನ್ನ ಮಾಡುತ್ತೆ, ಇಟ್ಕೋ ಅಂತ ಹೇಳಿ. ಅದೇ ಅದರ್ಥ. ಅದೇ ನೀನು ಮಾರನೇ ದಿನ ಒಳ್ಳೆ ಡಯಟ್ ನ ತಿಂದೆ, ಲೈಕ್ ಫಿಶ್ ತಿಂದೆ, ಎಗ್ ತಿಂದೆ, ಫೈಬರ್ ತಿಂದೆ, ಕುಕುಂಬರ್ ತಿಂದೆ, ಅವಾಕಾಡೋ ತಿಂದೆ, ಒಳ್ಳೆದ್ನ ನೀನ್ ತಿಂದ ಮೇಲೆ ಬಾಡಿ ಏನ್ ಮಾಡ್ತು? ಈಸಿಯಾಗಿ ಡೈಜೆಷನ್ ಮಾಡ್ಕೊಂಡಾಗ ಸ್ಟಾರ್ಟಿಂಗ್ ನಮ್ಮ ಇಂಟೆಸ್ಟೈನ್ ಕೇಳ್ತು ಏನಂತ? ಸಿಕ್ಕಾಬಟ್ಟೆ ಫೈಬರ್ ತಿನ್ಬಿಟ್ಟಿದ್ದ ಕಣಪ್ಪ, ಇದಕ್ ನಾನು ಸಿಕ್ಕಾಬಟ್ಟೆ ಕೆಲಸ ಮಾಡಿದ್ದೀನಿ, ನನಗೆ ಜಾಸ್ತಿ ಬೇಕು ಅಂತ ಹೇಳಿ ಅದೇನ್ ಮಾಡುತ್ತೆ? 300 ಕ್ಯಾಲೋರಿ ಕರಳೈಸ್ಕೊಬಿಡುತ್ತೆ. ಅಂದ್ರೆ ನಿಮಗೆ ಅರ್ಥ ಮಾಡ್ಕೊಳ್ಳಿ, ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿದ್ದೆ, ಪ್ರತಿಯೊಂದು ಕ್ಯಾಲೋರಿ ನಮ್ ದೇಹಕ್ಕೆ ಹೋಗ್ಬೇಕಾದ್ರೆ ನಾವು ಕೇರ್ಫುಲ್ ಆಗಿರ್ಬೇಕು. ಯಾವ್ದ್ರಿಂದ ಶಕ್ತಿ ಬರ್ತಾ ಇದೆ ನೋಡಿ, ಫೈಬರ್ ಇಂದನೂ ಕ್ಯಾಲೋರಿ ಸಿಕ್ತು, ಆದ್ರೆ ಆ ಕ್ಯಾಲೋರಿ ನ್ಯೂಟ್ರಿಷನ್ಸ್ ನ ಬೇರೆ ತರ ಕೊಡ್ತು, ಬ್ರೇಕೇಜ್ ಬೇರೆ ತರ ಆಯ್ತು. ಸೊ ಇದು ಎಷ್ಟು ಅದ್ಭುತವಾಗಾಯ್ತು ಅಂತಂದ್ರೆ, ಫಸ್ಟ್ ನಮ್ ಇಂಟೆಸ್ಟೈನೇ ಜಾಸ್ತಿ ಕ್ಯಾಲೋರಿ ಇಸ್ಕೋತು, ನೆಕ್ಸ್ಟ್ ನಮ್ದು ಬ್ರೈನ್ ಇಸ್ಕೊಂತು, ಕಿಡ್ನಿಗಳು ಇಸ್ಕೊಂಡು, ಬೋನ್ ಇಸ್ಕೊಂತು, ಎಲ್ಲದೂ ಇಸ್ಕೊಂಡ್ಮೇಲೆ ಮಸಲ್ ಹತ್ರಕ್ಕೆ ಹೋದಾಗ ಮಸಲ್ ಏನಂತ ಕೇಳ್ತು? ನಾನಿವತ್ತು ಸಿಕ್ಕಾಬಟ್ಟೆ ವರ್ಕೌಟ್ ಮಾಡಿದ್ದೀನಿ, ಅಂದ್ರೆ ಸಿಕ್ಕಾಬಟ್ಟೆ ವಾಕ್ ಮಾಡಿದ್ದೀನಿ, ರನ್ ಮಾಡಿದ್ದೀನಿ, ನನಗಿವತ್ತು ಸ್ವಲ್ಪ ಜಾಸ್ತಿ ಬೇಕು ಅಂದಾಗ ಅದ್ರ ಹತ್ರ ಉಳ್ದೇ ಇರಲ್ಲ. ಅದವಾಗ ಏನ್ ಮಾಡುತ್ತೆ? ಸೀದಾ ಬ್ಯಾಂಕ್ ಹತ್ರಕ್ಕೆ ಹೋಗುತ್ತೆ, ಬೆಲ್ಲಿ ಬ್ಯಾಂಕ್ ಹತ್ರಕ್ಕೆ ಹೋಗ್ಬಿಟ್ಟು ಕೇಳುತ್ತೆ, ಅಣ್ಣ ಇಲ್ಲೇನಿದೆ ಫ್ಯಾಟ್ ತಗೊಂಡೋಗ್ತೀನಿ ಅಂತ. ಅವಾಗ ಇದು ವೆರಿ ಸಿಂಪಲ್ ಅಷ್ಟೇ. ನೀನು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ತಿದ್ಯಾ, ಇಲ್ಲ ನೀನಲ್ಲಿರೋದು ಖಾಲಿ ಮಾಡ್ತಾ ಇದೀಯಾ? ಇದನ್ನ ಅದ್ಭುತವಾಗಿ ಒಂದು ಸಣ್ಣ ವಿಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ಅರ್ಥ ಆಗ್ಲಿ ಅಂತ ಹೇಳಿ ಇದನ್ನ ನಾವು ತೋರಿಸಿದ್ದು. ಇದು ತೋರಿಸಿದಾಗ ನಿಮಗೆ ಒಂದು ಈಸಿಯಾಗಿ ಅರ್ಥ ಆಗುತ್ತೆ ಕ್ಯಾಲೋರಿ ಡೆಪಾಸಿಷನ್ ಅಂದ್ರೆ ಏನು. ನೋಡಿ ಸ್ನೇಹಿತರೆ, ಅವರೇಜ್ ಒಬ್ಬ ಮನುಷ್ಯ 70 kg ಇರ್ತಕ್ಕಂಥವ್ನು, ಒಂದು ಹೆಣ್ಮಗಳು 60 kg ಇರ್ತಕ್ಕಂಥವ್ರಿಗೆ ಎಷ್ಟು ಬೇಕು ಕ್ಯಾಲೋರಿ ಅಂತಂದಾಗ, ಈಗ ಸಂಪೂರ್ಣವಾಗಿ ಈ ಒಂದು ಕ್ಯಾಲೋರಿ ಚಿತ್ರಣವನ್ನ ನಾವು ತಲೆಯಲ್ಲಿ ಇಟ್ಕೊಳ್ಳೋಣ. ಸೊ ಒಬ್ಬ ಮನುಷ್ಯನಿಗೆ 2000ದಿಂದ 2600 ಕ್ಯಾಲೋರಿ ಬೇಕು. ಒಬ್ರು ಲೇಡೀಸ್ಗೆ 1600ರಿಂದ 2200 ಕ್ಯಾಲೋರಿ. ನಾರ್ಮಲ್ ಆಗಿ ಮೇಂಟೈನ್ ಆಗ್ತೀನಿ ಸರ್, ನಾನು ದಪ್ಪನೂ ಬೇಡ ಸಣ್ಣನೂ ಆಗಲ್ಲ, ನಾನು ನಾರ್ಮಲ್ ಆಗಿರ್ತೀನಿ, ನನ್ನ ದೇಹದಲ್ಲಿ ಅನ್ನೆಸೆಸರಿ LDL ಪ್ರೊಡ್ಯೂಸ್ ಆಗಬಾರ್ದು, ನನ್ನ ದೇಹದಲ್ಲಿ ಏನೂ ಚೇಂಜ್ ಆಗಬಾರ್ದು ಸರ್, ನನಗೆ ವೆಯ್ಟ್ ಕಮ್ಮಿನೂ ಆಗಬಾರ್ದು ಜಾಸ್ತಿನೂ ಆಗಬಾರ್ದು. 2600 ಕ್ಯಾಲೋರಿ ಗಂಡ್ಮಕ್ಳು ತಿಂದ್ರೆ ಸಾಕು, 2200 ಕ್ಯಾಲೋರಿ ಹೆಣ್ಮಕ್ಳು ತಿಂದ್ರೆ ಸಾಕು. ಸರ್, ಈ ಕ್ಯಾಲೋರಿ ನಾವು ಯಾವ್ದ್ರಿಂದ ಎಲ್ಲ ನಮ್ಮ ದಿನನಿತ್ಯದಲ್ಲಿ ಬರ್ನ್ ಆಗುತ್ತೆ? ಈ 2600 ಕ್ಯಾಲೋರಿ ಅಥವಾ 2200 ಕ್ಯಾಲೋರಿ ಯಾವ ಆಕ್ಟಿವಿಟೀಸ್ ಅಲ್ಲಿ ನಮ್ಮ ದೇಹದೊಳಗೆ ಬರ್ನ್ ಆಗತ್ತೆ ಅನ್ನೋದನ್ನ ನೀವು ತಿಳ್ಕೊಂಡ್ಬಿಟ್ರೆ ಇದು ಅದ್ಭುತವಾಗಿರುತ್ತೆ. ನೀವು ಅದನ್ನ ಇಂಪ್ರೂವ್ ಮಾಡಬಹುದು, ಫಾಸ್ಟ್ ಆಗಿ ಸಣ್ಣ ಆಗ್ಬೋದು. ಅದೇ ಕೇಳಿಸ್ಕೊತಾ ಇದ್ದೀರಾ? ಹೆಂಗೆ? ಬನ್ನಿ ಅದನ್ನ ಈಗ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ನಾವು ನಿಮ್ಗೆ ಒಂದು ವಿಚಾರನ ನಾನೀಗ ನಿಮಗೆ ಇಲ್ಲಿ ಹೇಳ್ತಾ ಬರ್ತೀನಿ ವೆರಿ ಕ್ಲಿಯರ್ ಆಗಿ. ಇದು ಏನಂತಂದ್ರೆ ವೆರಿ ಸಿಂಪಲ್. ಇದು ನಾವೇನ್ ಆಕ್ಟಿವಿಟೀಸ್ ಮಾಡ್ತೀವಲ್ವಾ, ಎಕ್ಸಾಂಪಲ್, ಸರ್ ನಾನು ಇವತ್ತಿಂದ ಜಿಮ್ಮಿಗೆ ಹೋಗಿ ಸೇರ್ಕೊಂಡೆ, ಇವತ್ತಿಂದ ನಾನು ಯೋಗಕ್ಕೆ ಸೇರ್ಕೊಂಡೆ, ಇವತ್ತಿಂದ ರನ್ನಿಂಗ್, ಸೈಕ್ಲಿಂಗ್, ಅದು ಇದು ಎಲ್ಲ ಕಡೆ ಸೇರ್ಕೊಂಡಿದ್ದೀನಿ. ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಎಕ್ಸಸೈಸ್ ಆಕ್ಟಿವ್ ಥರ್ಮೋಜೆನಿಸ್ ಅಂತ ಕರಿತೀವಿ. ಇದು ನಮ್ಮ ದಿನನಿತ್ಯದ 5% ಕ್ಯಾಲೋರಿನ ಬರ್ನ್ ಮಾಡೋದ್ರಲ್ಲಿ 24 ಗಂಟೆನಲ್ಲಿ ಸಹಾಯ ಮಾಡುತ್ತೆ. ಅಂದ್ರೆ 5% ಕ್ಯಾಲೋರಿನ ಇದು ಬರ್ನ್ ಮಾಡುತ್ತೆ. ಸರ್, ಇದು ತುಂಬಾ ಇಂಟ್ರೆಸ್ಟಿಂಗ್ ಅಲ್ಲ? ಹಂಗಾದ್ರೆ ಈ ಜಾಗದಲ್ಲಿ ನಾವು ಜಾಸ್ತಿ ಬರ್ನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ನೀವೇನಾದ್ರೂ ಮಾಡಿ ಅದು 5% ಕ್ಯಾಲೋರಿ ಬರ್ನ್ ಆಗೋದು ಸ್ಟ್ರೆಂಥನ್ ಎಕ್ಸಸೈಸ್ಗಳು ಮಾಡಿದ್ರೆ, ಎಕ್ಸಾಂಪಲ್ ಪರ್ಟಿಕ್ಯುಲರ್ ಭಾಗದ ಮಸಲ್ಸ್ ಗಳನ್ನ ಬ್ರೇಕ್ ಮಾಡಿದ್ರೆ, ಅಂದ್ರೆ ಸ್ಟ್ರೆಂಥನ್ ಎಕ್ಸಸೈಸಸ್ ಅಂದ್ರೆ ಹೆಂಗೆ ಅಂತಂದ್ರೆ, ನೀವು ಬೈಸಿಪ್ಸ್ಗೆ, ಟ್ರೈಸಿಪ್ಸ್ಗೆ, ಚೆಸ್ಟ್ ಭಾಗದಲ್ಲಿ ಸಣ್ಣ ಸಣ್ಣ ಮಸಲ್ ಕಣಗಳು ತುಂಡಾಗೋಗ್ತವೆ. ಆ ತುಂಡಾಗೋದಾಗ ಅದರ ರಿಕವರಿಗೆ ದೇಹ ತುಂಬಾ ಅಮೌಂಟ್ ಆಫ್ ಕ್ಯಾಲೋರಿನ ಸ್ಪೆಂಡ್ ಮಾಡುತ್ತೆ. ಅವಾಗ ನಿಮ್ಮ ದೇಹದಲ್ಲಿ ಕ್ಯಾಲೋರಿ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಓಕೆ, ಸೆಕೆಂಡ್ ಹೋಗೋಣ. ಎರಡನೇದು,
ಥರ್ಮಿಕ್ ಎಫೆಕ್ಟ್ ಆಫ್ ಫುಡ್ ಅಂತ ಕರಿತೀವಿ. ಇದು TEF ಅಂತಾನೂ ಕೂಡ ಕರಿತೀವಿ. ಇದು ಅಪ್ರಾಕ್ಸಿಮೇಟ್ 10% ನಿಮ್ಮ ದೇಹದ ಕ್ಯಾಲೋರಿಯನ್ನ ಬರ್ನ್ ಮಾಡುತ್ತೆ ಡ್ಯೂರಿಂಗ್ ಡೈಜೆಷನ್. ನಾವು ತಿಂದ ಆಹಾರ ಅರ್ಗಿಸ್ಬೇಕಲ್ವಾ, ಆ ಅರ್ಗ್ಸಕ್ಕೋಸ್ಕರನೂ ಕ್ಯಾಲೋರಿ ದೇಹದಲ್ಲಿ ಬರ್ನ್ ಆಗುತ್ತೆ. ಇದು ವ್ಯಾಯಾಮಕ್ಕಿಂತ ಜಾಸ್ತಿ. ಅರ್ಥ ಮಾಡ್ಕೊಳ್ಳಿ, ನಮ್ಮ ದೇಹದಲ್ಲೇ ದೇವರು ಆಟೋಮೆಟಿಕ್ ಆಗಿ ನಮ್ಮನ್ನ ಸಣ್ಣ ಮಾಡಕ್ಕೆ ಏನ್ ವ್ಯವಸ್ಥೆ ಬೇಕೋ ಅದ್ ಮಾಡಿದಾನೆ. ಬಟ್ ನಾವು ದುರಾಸೆ ತಿಂದ್ಬಿಡ್ಬೇಕು, ಅದನ್ನ ತಿಂದ್ಬಿಡ್ಬೇಕು. ಈ ಬೀದಿಲಿ ಒಂದು ಹೊಸ ಬೇಕರಿ ಓಪನ್ ಆಯ್ತು, ಅಲ್ಲಾಯ್ತು, ಇವತ್ ಸಂಜೆ ಎಲ್ಲಿಗೆ ಚಾಟ್ಸ್ಗೆ ಹೋಗೋಣ, ಅವನು ಅಷ್ಟು ಚೆನ್ನಾಗಿ ಎಣ್ಣೆಲಿ ಎತ್ತೆತ್ತಿ ಕರೀತಾನೆ, ಇವನು ಆ ಪಾನಿಪುರಿ, ಇಲ್ಲಿ ಈ ಪಾನಿಪುರಿ, ಇವನು ಪಾನಿಪುರಿ ಹಿಂಗ್ ಲೋಡ್ ಮಾಡ್ತಾನೆ, ಅವನು ಬರ್ಗರ್ಗೆ ಹಂಗ್ ಲೋಡ್ ಮಾಡ್ತಾನೆ. ಈ ಹುಚ್ಚಾಟಕ್ಕೆ ದಪ್ಪ ಆಗ್ತಿದೀವಿ. ಬಿಟ್ರೆ ಇದನ್ನ ಏನಕ್ಕೆ ನಾನು ತೋರಿಸ್ತಾ ಇದ್ದೀನಿ ಅಂದ್ರೆ, ಅವರ್ ಬಾಡಿ ಈಸ್ ಬ್ಯೂಟಿಫುಲಿ ಡಿಸೈನ್ಡ್. ಏನಕ್ಕೆ ಅಂತಂದ್ರೆ, ದಿನದಲ್ಲಿ ನಮ್ಮ ದೇಹಕ್ಕೆ ಇರುವ ಕ್ಯಾಲೋರಿಗಳನ್ನ ಅವು ಆಟೋಮೆಟಿಕಲಿ ಹೆಂಗ್ ಬರ್ನ್ ಮಾಡ್ಕೋಬೇಕು ಅಂತ ಆಲ್ರೆಡಿ ಫಿಕ್ಸ್ ಆಗಿದೆ ನಾವು ತಿನ್ನೋ ಫುಡ್. ಈ ಫುಡ್ ಅಲ್ಲಿ 10% ಇದೆಯಲ್ಲ, ಇದನ್ನ ನಾವ್ ಹೆಂಗ್ ರೈಸ್ ಮಾಡ್ಬೇಕು ಅಂತಂದ್ರೆ, ನಾವು ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡ್ಬೇಕು. ಪ್ರೋಟೀನ್ ಯಾವ್ದ್ರಲ್ಲಿರುತ್ತೆ? ಎಗ್ ಅಲ್ಲಿ ಇರುತ್ತೆ, ಫಿಶ್ ಅಲ್ಲಿ ಇರುತ್ತೆ, ಲೈಕ್ ಪನ್ನೀರಲ್ಲಿ ಇರುತ್ತೆ, ಲೈಕ್ ಹೆಸರು ಕಾಳಲ್ಲಿ ಇರುತ್ತೆ, ಮೊಳಕೆ ಕಟ್ಟಿದ ಕಾಳಲ್ಲಿ ಜಾಸ್ತಿ ಇರುತ್ತೆ, ಕಡಲೆ ಕಾಳಲ್ಲಿ ಇರುತ್ತೆ, ಸೋಯಾ ಚಂಕ್ಸ್ ಅಲ್ಲಿ ಇರುತ್ತೆ. ಇದೆಲ್ಲದು ಪ್ರೋಟೀನ್ ಅಲ್ಲಿ ಇರುತ್ತಲ್ಲ. ಯಾವಾಗ ನೀವು ನಿಮ್ಮ ಆಹಾರದಲ್ಲಿ ಪ್ರೋಟೀನ್ ಜಾಸ್ತಿ ತಿಂತಿರೋ, ಪ್ರೋಟೀನ್ ಅನ್ನ ಬ್ರೇಕ್ ಡೌನ್ ಮಾಡಕ್ಕೆ ಅಥವಾ ಅದನ್ನ ಅರಗ್ಸಕ್ಕೆ ದೇಹಕ್ಕೆ ಎಕ್ಸ್ಟ್ರಾ ಶಕ್ತಿ ಬೇಕು. ಅವಾಗ ಕ್ಯಾಲೋರಿ. ಕಾರ್ಬೋಹೈಡ್ರೇಟ್ ಟು ಪ್ರೋಟೀನ್ಗೂ ಏನ್ ವ್ಯತ್ಯಾಸ ಅಂತ ಕೇಳಿದ್ರೆ, ನೋಡಿ, ನೀವು ಸ್ಟ್ರೆಂಥನ್ ಎಕ್ಸಸೈಸ್ಗೆ ಹೋದಾಗ ಮಸಲ್ಸ್ ಬ್ರೇಕ್ ಆಗುತ್ತೆ. ಮಸಲ್ ಬ್ರೇಕ್ ಆಗಿರೋದನ್ನ ರಿಕವರಿಗೆ ಪ್ರೋಟೀನ್ ಬೇಕು. ಕ್ಯಾಲೋರಿ ಅಲ್ಲಿ ಜಾಸ್ತಿ ಬರ್ನ್ ಆಗ್ತಿದೆ. ಪ್ರೋಟೀನ್ ನ ಡೈಜೆಷನ್ ಮಾಡಕ್ಕೂ ಕ್ಯಾಲೋರಿ ಹೋಗುತ್ತೆ. ಅವಾಗ ನೀವು ತುಂಬಾ ಫಾಸ್ಟ್ ಆಗಿ ದೇಹದಲ್ಲಿ ಕ್ಯಾಲೋರಿನ ಬರ್ನ್ ಮಾಡ್ತೀರಾ. ಇನ್ನೊಂದು ಸ್ನೇಹಿತರೆ, ನಾನ್ ಎಕ್ಸಸೈಸಸ್ ಥರ್ಮೋಜೆನಿಸ್ ಅಂತ ಇದೇನಿದೆ, ಇದು ನೀವು ಡೈಲಿ ಅಂದ್ರೆ ನಾನ್ ಎಕ್ಸಸೈಸಸ್ ಆಕ್ಟಿವಿಟಿ ಥರ್ಮೋಜೆನಿಸಿಸ್ ಅಂದ್ರೆ ಡೈಲಿ ನಾವು ಓಡಾಡ್ತೀವಿ, ಕೆಲ್ಸಗಳು ಮಾಡ್ತೀವಿ, ಲೈಕ್ ಬಟ್ಟೆ ಮಡಚಿಡ್ತೀವಿ, ಅದು ಮಾಡ್ತೀವಿ, ಆಫೀಸ್ಗೆ ಹೋಗ್ತೀವಿ, ಇನ್ನೊಂದ್ ಕಡೆಗೆ ಹೋಗ್ತೀವಿ. ಇದು 20% ನಮ್ಮ ದೇಹದ ಕ್ಯಾಲೋರಿನ ಅಂದ್ರೆ 2600 ಕ್ಯಾಲೋರಿನಲ್ಲಿ 20% ಕ್ಯಾಲೋರಿ ಇದರಲ್ಲೇ ಬರ್ನ್ ಆಗುತ್ತೆ. ಸರ್, ಇದರಲ್ಲಿ ನಾವೇನ್ ಮಾಡ್ಬೇಕು, ಬ್ಯೂಟಿಫುಲ್ ಆಗಿ ಅಂತ ನೀವು ನನ್ನನ್ನು ಕೇಳಿದ್ರೆ, ನೀವು ನಿಮ್ಮ ಮನ್ಸನ್ನ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಮಾಡ್ಕೋಬೇಕು. ಹೆಂಗೆ? ಲೈಕ್ ತೀರಾ ಅಂಗಡಿ ಹತ್ರದಲ್ಲಿದ್ರೆ ಬೈಕ್ ತಗೊಂಡು ಹೋಗ್ಬಾರ್ದು, ನೀವೇ ಬೇಕು ಅಂತಾನೆ ವಾಕ್ ಹೋಗ್ಬೇಕು. ಇನ್ನೂ ಸ್ವಲ್ಪ ಜಾಸ್ತಿ ವಾಕ್ ಮಾಡ್ಬೇಕು. ಲಿಫ್ಟ್ ಯೂಸ್ ಮಾಡಬಾರ್ದು, ಸ್ಟೆಪ್ಸ್ ಯೂಸ್ ಮಾಡ್ಬೇಕು. 2nd ಫ್ಲೋರ್ 3rd ಫ್ಲೋರ್ ಅಲ್ಲಿ ಇದೆ, ನಿಮಗೆ ಅವಕಾಶ ಇದೆ, ಲಿಫ್ಟ್ ಅನ್ನ ಬೇಕಂತಾನೆ ಸ್ಕಿಪ್ ಮಾಡ್ಬೇಕು. ಕಾರನ್ನ, ನಿಮ್ಮ ಕಾರು ಯಾವ್ದೋ ಒಂದು ಆಫೀಸಲ್ಲಿ ಕೆಲ್ಸಕ್ಕೆ ಹೋಗ್ತೀರಾ, ಆಫೀಸ್ ಪಕ್ಕದಲ್ಲೇ ಪಾರ್ಕ್ ಮಾಡಬಾರ್ದು. ಬೇಕು ಅಂತಾನೆ ನೆರಳು ಹುಡ್ಕೊಂಡು ಒಂದು 1/2 ಕಿಲೋಮೀಟರ್ ದೂರಕ್ಕೆ ಹೋಗಿ ಕಾರ್ನ ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡ್ ಬರ್ಬೇಕು. ಇವೆಲ್ಲ ಏನಂತಂದ್ರೆ, ನಿಮಗ್ ಗೊತ್ತಿದ್ರೆ ನಿಮಗ್ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಅವಾಗ ನಾನ್ ಎಕ್ಸಸೈಸ್ ಆಕ್ಟಿವಿಟಿ ಥರ್ಮೋಜೆನಿಸಿಸ್ ಏನಿದೆ, ಇದನ್ನ ನೀಟ್ ಅಂತ ಕರಿತೀವಿ, ಇದು ಕೂಡ ರೈಸ್ ಆಗಕ್ ಸ್ಟಾರ್ಟ್ ಆಗುತ್ತೆ, ಡೈಲಿ ರೈಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಇದ್ರ ಬಗ್ಗೆ ನಾನು ತುಂಬಾ ಹಿಂದೆನೂ ಕೂಡ ಮಾತಾಡಿದ್ದೀನಿ. ಆಕ್ಟಿವ್ ಆಗಿರಿ, ನಿಮ್ ಕಣ್ಣಿಗೆ ಏನು ಕೆಲಸ ಮಾಡುವ ಅವಕಾಶ ಸಿಗುತ್ತೋ. ಎಕ್ಸಾಂಪಲ್, ಈ ಮೀಟಿಂಗ್ ಆಗೋದ್ಕಿಂತ ಮುಂಚೆ ಬೆಂಗಳೂರಿಗೆ ಒಂದು ಲೋಡ್ ಹೋಗ್ತಾ ಇತ್ತು. ಹುಡುಗರು ಅವ್ರು ಮಾಡಕ್ ರೆಡಿ ಇದ್ದಾರೆ, ಅದೇನ್ ಪ್ರಾಬ್ಲಮ್ ಇಲ್ಲ. ನಾನು ಕೆಲಸ ಮಾಡಕ್ ಹೋದಾಗ ಅವರು ಮುಜುಗರ ಪಡ್ಕೋತಾರೆ, ನೀವು ನಮ್ ಸಾವುಕಾರರು, ನೀವೇ ಕೆಲಸ ಮಾಡಿ. ಬಟ್ ನಾನು ಆಪರ್ಚುನಿಟಿ ಬಿಡಲ್ಲ, ನಾನೇ ಹೋಗ್ತೀನಿ, ಅವ್ರಿಗೆ ಬಾಕ್ಸ್ಗಳು ಎತ್ಕೊಡ್ತೀನಿ. ಒಂದು ರಿಲೇಶನ್ಶಿಪ್ ಚೆನ್ನಾಯ್ತು. ಏನ್ ರಿಲೇಶನ್ಶಿಪ್ ಚೆನ್ನಾಯ್ತು? ಇಷ್ಟು ದೊಡ್ಡ ಶ್ರೀಮಂತರಾದ್ರೂ ಗುರು ಸರ್ ಬಾಕ್ಸ್ ನ ಮುಟ್ತಾರೆ, ಪ್ರತಿಯೊಂದು ನೋಡ್ತಾರೆ. ನಮ್ ಡ್ರೈವರ್ ಇಂದ ಹಿಡಿದು ಇಡೀ ಈ ಅರಸೀಕೆರೆ ಸುತ್ತಮುತ್ತ ಜನಗಳಿಗೆ ಪಬ್ಲಿಸಿಟಿ ಮಾಡಿದ್ದಾರೆ. ಆ ಹುಡುಗನ್ಗೆ ಒಂದೇನು ಆಟಿಟ್ಯೂಡ್ ಇಲ್ಲ ಸರ್, ಅವರು ದೇವ್ರ ತರ ಇದ್ದಂಗೆ. ನೋಡ್ರಿ, ಒಂದು ಅವ್ರ ಲೆಕ್ಕದಲ್ಲಿ ನಾನು ಒಳ್ಳೆ ವ್ಯಕ್ತಿ ಆದೆ, ಇನ್ನೊಂದು ಲೆಕ್ಕದಲ್ಲಿ ಏನಾದೆ, ನನ್ನ ದೇಹದೊಳಗಿಂದ ನಾನು ಈ ನಾನ್ ಎಕ್ಸಸೈಸಿಂಗ್ ಆಕ್ಟಿವಿಟಿ ಥರ್ಮೋಜೆನಿಸಿಸ್ ನ 20% ಇಂದ 30% ತಗೊಂಡೋದಾಗ ದೇಹ ಎಷ್ಟು ಅದ್ಭುತವಾಗಿರುತ್ತೆ ಯೋಚನೆ ಮಾಡಿ. ಒಂದೇ ಕಲ್ಲಲ್ಲಿ 10 ಅಕ್ಕಿನ ಹೊಡಿಬಹುದು. ಅಂದ್ರೆ ಯಾರು ಒಂದ್ ಆಗಲ್ಲ ಹೋಗಮ್ಮ ಅಂತ ಆತರ ಹೇಳ್ಬಾರ್ದು. ಅಮ್ಮ ಹೇಳ್ತಾ, ಈಗಿನೂ ನಿಂಬೆ ಹಣ್ಣು ಹೇಳಿದ್ರು, ಅವಾಗ್ಲೇ ಹೇಳಿದ್ರು ತಂದ್ಬಿಡ್ತೀನಿ, ಮತ್ತೆ ಇನ್ನೊಂದ್ಸರಿ ಹೋಗ್ ಬರೋಣ ಬಿಡು, ನಿನಗೆ ಅವಶ್ಯಕತೆ ಇದೆಯಾ, ನಾವು ಹೋಗ್ ಬರ್ತೀವಿ. ನಿಮ್ಮನ್ನ ನೀವು ಸದಾ ಆಕ್ಟಿವ್ ಆಗಿ ಇಟ್ಕೊಳೋದ್ರಿಂದ ಈ ಕ್ಯಾಲೋರಿನ ಬರ್ನಿಂಗ್ 20% ಅದು ಹಂಗೆ ಆಗುತ್ತೆ. ಇನ್ನೂ ನೀವು ಜಾಸ್ತಿ ಇದ್ರು ಕೂಡ ಅದು ಆಗತ್ತೆ. ಸೊ ನೆಕ್ಸ್ಟ್ ಒನ್ ಸ್ನೇಹಿತರೆ, ಇದನ್ನ BMR ಅಂತ ಕರೀತಾರೆ, ಅಂದ್ರೆ ಬಾಸಲ್ ಮೆಟಬಾಲಿಕ್ ರೇಟ್ ಅಂತ. ಸರ್, ನೀವೇನೂ ಮಾಡಬೇಡ್ರಿ,
ಸುಮ್ಮನೆ ಮಂಕಳ್ರಿ, ಪುಸ್ತಕ ಓದ್ರಿ, ಟಿವಿ ನೋಡ್ರಿ. ನಿಮ್ಮ ದೇಹ ಬದುಕ್ಬೇಕಲ್ಲ, ಹಾರ್ಟು ರಕ್ತನ ಪಂಪ್ ಮಾಡಬೇಕು, ಶ್ವಾಸಕೋಶ ಗಾಳಿನ ಪ್ಯೂರಿಫೈ ಮಾಡಿ ಆಕ್ಸಿಜನ್ನ ಬ್ಲಡ್ ಅಲ್ಲಿ ಫಿಲ್ ಮಾಡಬೇಕು. ಸೊ ನಿಮ್ಮ ಕಿಡ್ನಿ ವಾಟರ್ನ ಫಿಲ್ಟರ್ ಮಾಡಬೇಕು, ನಿಮ್ಮ ಬ್ರೈನ್ ಫಂಕ್ಷನಿಂಗ್ ಮಾಡಲೇಬೇಕು. ಸರ್, ಈ ದೇಹ ಬದುಕಿರಕ್ಕೇನೆ 65% ದೇಹದ ಕ್ಯಾಲೋರಿಗಳು ಬರ್ನ್ ಆಗ್ತವೆ. ಇದು ದೇಹದಲ್ಲಿ ಒಂದು ಅದ್ಭುತ. ನಾನು ಮಲಕ್ಕೊಂಡಿದ್ರು, ಈಗ ನಾನು ಈಗ ಕೂತಿದ್ದೀನಿ, ನಾನೀಗ ಮೀಟಿಂಗ್ ಕೊಡ್ತಾ ಇದ್ದೀನಿ. ಸೊ ಸ್ವಲ್ಪ ಕ್ಯಾಲೋರಿ ತುಂಬಾ ಫಾಸ್ಟ್ ಆಗಿ ಬರ್ನ್ ಆಗ್ತಾ ಇದೆ. ಯಾಕೆಂದ್ರೆ ನಾನು ಕೂತು ಇದ್ದೀನಿ, ಜೊತೆಗೆ ಮಾತಾಡ್ತಾ ಇದ್ದೀನಿ, ತಲೆಯಲ್ಲಿ ತುಂಬಾ ಯೋಚಿಸ್ತಾ ಇದ್ದೀನಿ, ನನ್ನ ಬ್ರೀತಿಂಗ್ ಸ್ವಲ್ಪ ಫಾಸ್ಟ್ ಇದೆ, ಎಕ್ಸೈಟ್ ಆಗ್ತಾ ಇದ್ದೀನಿ, ಬಾಡಿನಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಿದೆ. ಎಸ್, ದಿಸ್ ಪರ್ಸೆಂಟೇಜ್ ಇಸ್ ಇಂಪ್ರೂವ್ಡ್. ಬಟ್ ನಾರ್ಮಲ್ ಆಗಿ ನೀವು ಮೀಟಿಂಗ್ ಕೇಳ್ತಾ ಇದೀರಲ್ಲ, ನಿಮ್ ದೇಹದಲ್ಲೂ ಕ್ಯಾಲೋರಿ ಬರ್ನ್ ಆಗ್ತಾ ಇದೆ. ಅಂದ್ರೆ ಯಾಕೆಂದ್ರೆ ನಿಮ್ ಹೃದಯನು ಹಾರ್ಟ್ ನ ಪಂಪ್ ಮಾಡ್ತಾ, ಬ್ಲಡ್ ನ ಪಂಪ್ ಮಾಡ್ತಾ ಇದೆ, ನಿಮ್ ಕಿಡ್ನಿನೂ ಪ್ಯೂರಿಫೈ ಮಾಡ್ತಾ ಇದೆ, ನಿಮ್ ಲಿವರ್ ಕೆಲಸ ಮಾಡ್ತಿದೆ, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕೆಲಸ ಮಾಡ್ತಿದೆ, ಇಂಟೆಸ್ಟೈನ್ ಕೆಲಸ ಮಾಡ್ತಿದೆ, ಬ್ರೈನ್ ಕೆಲಸ ಮಾಡ್ತಿದೆ, ನಿಮ್ ಮಸಲ್ಸ್ ಕೆಲಸ ಮಾಡ್ತಾ ಇದಾವೆ. ಇಡೀ ನಿಮ್ಮ ದೇಹದೊಳಗೆ ಫ್ಯಾಕ್ಟ್ರಿ ಆನ್ ಆಗಿದೆ ಅಂದಾಗ ಅಲ್ಲಿ 65% ಕ್ಯಾಲೋರಿ ಸೆಲ್ಫ್ ಬರ್ನ್ ಆಗ್ತಾ ಇರುತ್ತೆ. ಇಂಥ ಆಕ್ಟಿವ್ ಇರೋ ದೇಹದೊಳಗೆ ನೀವು ದೀರ್ಘಕಾಲೀನ ಉಪವಾಸವನ್ನ ಮಾಡಬಾರ್ದು. ಯಾಕೆಂದ್ರೆ ಸೈಂಟಿಫಿಕ್ ಆಗಿ ಹೇಳಿದ್ರೆ 1 day ಇಟ್ಸ್ ಗುಡ್, ಬಟ್ ನಾಟ್ 2 day, 3 day, 6 days, 7 days. ಕೆಲವರು 20 ದಿನ ನೀವು ಯಾವಾಗ ಉಪವಾಸಗಳನ್ನ ಮಾಡ್ತೀವೋ ಅದು ಸೈಂಟಿಫಿಕ್ ಆಗಿ ಗುಡ್ ಅಲ್ಲ. ಯಾಕೆ ಅಂತಂದ್ರೆ ಈ ವ್ಯವಸ್ಥೆಗಳು ಫುಲ್ ಡಿಸ್ಟರ್ಬ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ, ದೇಹ ಇನ್ನೊಂದು ತರ ವೀಕ್ನೆಸ್ ಅನ್ನ ಆಗುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಇದರ ಒಂದು ಮುಖ ಪರಿಚಯ ನಿಮಗೆ ಹೆಂಗಾಗತ್ತೆ ಅಂತಂದ್ರೆ, ದೇಹ ಇಷ್ಟು ಚೆನ್ನಾಗಿ ಆಟೋಮೆಟಿಕ್ ಆಗಿ ದೇವರು ಸೆಟ್ ಮಾಡಿದಾನೆ ಅಂದ್ಮೇಲೆ ನಾನು ಅನ್ನೆಸೆಸರಿ ಯಾವ್ದ್ರಿಂದನೋ ದೇಹಕ್ಕೆ ಕೆಟ್ಟದಾಗಿರೋ ಫ್ಯಾಟ್ ಅನ್ನ ಹೋಗಕ್ಕೆ ಬಿಡಬಾರದು. ಬನ್ನಿ ಈಗ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೋಗೋಣ. ಏನು ಸರ್, ನಾನು ಎಷ್ಟು ಸಣ್ಣ ಆಗ್ಬೇಕು? ಈಗ ನಿಮಗೆ ಒಂದು BMI ಅಂದ್ರೆ ಏನಂತ ಗೊತ್ತಾಯ್ತು, ಮೆಟಬಾಲಿಸಮ್ ಅಂದ್ರೆ ಏನಂತ ಗೊತ್ತಾಯ್ತು, ಫ್ಯಾಟ್ ಏನಂತ ಗೊತ್ತಾಯ್ತು, ಇದೆಲ್ಲ ನೀವು ತಿಳ್ಕೊಂತ ಬಂದ್ರಿ. ಈಗ ಫೈನಲ್ ಚಿತ್ರಕ್ಕೆ ಬರೋಣ. ಸರ್, ನಾನ್ ಎಷ್ಟು ಕ್ಯಾಲೋರಿನ ಅಂದ್ರೆ ನಾನ್ ಎಷ್ಟು ಇದನ್ನ ಕಮ್ಮಿ ಮಾಡ್ಕೋಬೇಕು ದೇಹನ? ಎಸ್, ನಾವೀಗ ಡಿಸೈಡ್ ಮಾಡಿದೀವಿ ಮಸಲ್ ಕಡಿಮೆ ಮಾಡ್ಕೋಬಾರ್ದು. ಮಸಲ್ ಹೋಯ್ತಂತಂದ್ರೆ ದೇಹ ಲುಕ್ ಹೊರಟೋಗುತ್ತೆ. ಓಕೆ, ಮಸಲ್ ಕಳ್ಕೋಬಾರ್ದು, ಫ್ಯಾಟ್ ಕಳ್ಕೋಬೇಕು. ಫ್ಯಾಟ್ ಕಳಿಯೋಣ. ಸೊ ಫ್ಯಾಟ್ ಕಳಿಯೋ ತರನೇ ನಾವು ನಮ್ಮದನ್ನ ಡಿಸೈನ್ ಮಾಡೋಣ ಅಂತಂದಾಗ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ನನ್ನ ದೇಹದಲ್ಲಿ 5 kg ನಾನು ಫ್ಯಾಟ್ ನ ತೆಗಿಬೇಕು ಅಂತಂದಾಗ ಇಲ್ಲಿ ಕ್ಯಾಲ್ಕುಲೇಷನ್ ಇದೆ. 5 kg ಫ್ಯಾಟ್ ಅಂದ್ರೆ 1 ಗ್ರಾಮ್ ಫ್ಯಾಟ್ ಅಂದ್ರೆ 9 ಕ್ಯಾಲೋರೀಸ್ ಅಂತ ಅರ್ಥ. ಅರ್ಥ ಆಗ್ತಿದೆಯಾ ಸ್ನೇಹಿತರೆ? ಇದು ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೊಳ್ಳಿ. ಗುರು ಸರ್, ನಾನೀಗ 1 kg ಕಮ್ಮಿ ಆಗ್ಬೇಕು ಅಂತಂದ್ರೆ 9,000 ಕ್ಯಾಲೋರಿನ ನಿಮ್ಮ ದೇಹದಲ್ಲಿ ನೀವು ಬರ್ನ್ ಮಾಡಬೇಕು. ಏನ್ ಮಾಡ್ಬೇಕು? ಬರ್ನ್ ಮಾಡಬೇಕು. 9,000 ಕ್ಯಾಲೋರಿನ ನನ್ನ ದೇಹದಲ್ಲಿ ಬರ್ನ್ ಮಾಡಕ್ಕೆ ನಾನು ಎಷ್ಟು ಸಮಯನ ತಗೋತೀನಿ ಅಂತ ನೀವು ಒಂದು ಪೆನ್ನು ಪೇಪರ್ ಇಟ್ಕೋಬೇಕು. ಪೆನ್ನು ಪೇಪರ್ ಅಲ್ಲಿ ನೀವು ಕ್ಲೀನಾಗಿ ಬರ್ಕೋಬೇಕು. ಸೊ ಇವತ್ತು ನನ್ನ ದೇಹಕ್ಕೆ 2,500 ಕ್ಯಾಲೋರಿ ಬೇಕು. ಎಕ್ಸಾಂಪಲ್ ನೀವು ಇಲ್ಲಿ ಬರ್ಕೊಳ್ಳಿ, ಮೈ ನೇಮ್ ಇಸ್ ಮೊಹಮ್ಮದ್. ಸೊ ಈ ಸ್ಟಾರ್ಟ್ ಮಾಡಿದ್ರು, ಈಗ ಹೆಲ್ದಿ ಜರ್ನಿ ಸ್ಟಾರ್ಟ್ ಮಾಡಿದ್ರು. ಹೆಲ್ದಿ ಜರ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ಮೊಹಮ್ಮದ್ ಲೀಸ್ಟ್ ಮಾಡ್ಕೋಬೇಕು. ಏನಂತ ಲಿಸ್ಟ್ ಮಾಡ್ಕೋಬೇಕು? ಸೊ ನನ್ನ ದೇಹದಲ್ಲಿ ನಾನು 5 kg ತೆಗಿತೀನಿ. ಇದನ್ನ ಸಡನ್ ಆಗಿ ಅಂತೂ ತೆಗಿಯಲ್ಲ, ಯಾಕೆಂದ್ರೆ ಸಡನ್ ಆಗಿ ತೆಗೆದ್ರೆ ನಾನಾ ತರ ಪ್ರಾಬ್ಲಮ್ಸ್ ಆಗುತ್ತೆ, ಸುಸ್ತಾಗುತ್ತೆ, ಒಂಥರ. ಅದಕ್ಕೆಲ್ಲ ನಾವು ಬಂದಿರೋದು. ನನಗೆ ಒಂದು ಬೆಟರ್ ಲೈಫ್ ಬೇಕು, ಒಂದು ಸದೃಢವಾದ ಜೀವನ ಬೇಕು. ಸೊ ಅವಾಗ ಮೊಹಮ್ಮದ್ ಏನ್ ಮಾಡ್ಬೇಕು? ಬರ್ಕೋಬೇಕು, ಸರ್ ಈ ತಿಂಗಳು ಒಂದು 2 kg ಕಮ್ಮಿ ಮಾಡ್ತೀನಿ ಸರ್, 3 kg. ನನ್ನ ಪ್ರಕಾರ ನಾಟ್ ಗುಡ್. 2 kg ಟಾರ್ಗೆಟ್ ಇಟ್ಕೊಳ್ಳಿ ಸಾಕು, ತಿಂಗಳಲ್ಲಿ 2 kg. ಕೆಲವ್ರು ಹೇಳ್ತಾರೆ ಈ ಯೂಟ್ಯೂಬ್ ಅಲ್ಲಿ 11 kg ಹೋಗ್ತೀಯಾ ಅಣ್ಣ, ಹಂಗ್ ಸಣ್ಣಾಗಿ ಏನ್ ಮಾಡಕಪ್ಪ ಹೊರಟಿದೇನ್? ರೇಸ್ ಏನ್ರಪ್ಪ ಇದು? ನಿನ್ನ ದೇಹದಲ್ಲಿ ರಪ್ಪ ತೆಗಿಯಕ್ ಹೊರಟಿರೋದು ಸ್ವಾಮಿ. ಅವು ಇನ್ನೇನೇನೋ ಆಗುತ್ತೆ, ನಿನ್ ಪರ್ಸನಲ್ ಲೈಫ್ ಎಲ್ಲ ಹಾಳಾಗತ್ತೆ. ಅಂತದ್ದೇನೋ ಮಾಡಕ್ ಹೋಗ್ಬೇಡ. 2 kg ಟಾರ್ಗೆಟ್ ಇಟ್ಕೋ. ಅದು ನಗನಗತ್ತ ಖುಷಿಯಾಗಿ ಮನೆಯವ್ರು ಮಾಡೋ ಎಲ್ಲಾ ಫುಡ್ ಅನ್ನ ತಿಂತ ನೀನ್ ಸಣ್ಣ ಆಗಬೇಕು. ಸುಮ್ನೆ ಏನೇನೋ ಮಾಡ್ಕೊಂಡು ಹುಚ್ಚಾಟ ಆಡ್ಕೊಂಡು ಸಣ್ಣ ಆಗೋದಲ್ಲ. ಯಾಕೆಂದ್ರೆ
ಇವತ್ತು ನಮ್ಮನೆ ಅಡಿಗೆ ಮನೆ ಇನ್ನೂ 20 ವರ್ಷ ಆದ್ರೂ ಇರುತ್ತೆ. ಅವರಿಗೆಲ್ಲ ಇರಿಟೇಷನ್ ಮಾಡಕ್ ಹೋದ್ರೆ ಅವ್ರು ಯಾರು ಮನೇಲಿ ಇರಲ್ಲ, ಬಿಟ್ಟೋಗ್ತಾರೆ. ಇವನು ಹುಚ್ಚುಚ್ಚನಂಗ ಆಡ್ತಾನೆ, ಏನೇನೋ ಹೇಳ್ತಾವ. ನಿನ್ ಡಯಟ್ ಕಾಮಿಡಿ ಪೀಸ್ ಆಗುತ್ತೆ. ನಿನ್ ಡಯಟ್ ಅಂತ ಮಾತಾಡ್ತಿದ್ದಂಗೆ ಎಲ್ಲರೂ ಬಿದ್ ನಗಾಡ್ತಾರೆ. ಓ ಏನಪ್ಪ ಡಯಟ್, ಎಂತದಪ್ಪ ಡಯಟ್, ಏನಯ್ಯ ಒಂದು ಎಲ್ಲ ಯಾವಾಗ್ಲೋ ಒಂದ್ಸರಿ ಬರ್ತಾನೆ ಏನೋ ಡಯಟ್ ಅಂತಾನೆ, ಮತ್ತೆ ಪುಸ್ ಅಂತ ಆಚೆಗೆ ಹೋಗ್ತಾನೆ ಅಂತ. ಸೊ ಹಾಗಾಗಿ ಈಗ ಮಹಮ್ಮದ್ ಲೆಕ್ಕ ಹಾಕಬೇಕು. 2 kg ಅಂದ್ರೆ 2000 ಗ್ರಾಮ್. 2000 ಗ್ರಾಮ್ ಇಂಟು 9 ಅಂತ ಹೊಡೆದಾಗ 18,000 ಕ್ಯಾಲೋರಿ ಆಯ್ತು. ಈ 18,000 ಕ್ಯಾಲೋರಿನಲ್ಲಿ ನಾನು ನನ್ನ ಊಟದಿಂದ 500 ಕ್ಯಾಲೋರಿ ತರ ಡೈಲಿ ಕಳೀತಾ ಬಂದ್ರೆ 15,000 ಕ್ಯಾಲೋರಿ ಕಟ್ ಆಯ್ತು. 2,000 ಕ್ಯಾಲೋರಿ ತಿನ್ಬೇಕು. ಈ 2,000 ಕ್ಯಾಲೋರಿನಲ್ಲಿ ಅದ್ಭುತವಾಗಿ ನಾನು ಡಿಸೈನ್ ಮಾಡ್ಕೋಬೇಕು ಅಂತ ಮಹಮ್ಮದಿಗೆ ಬರಬೇಕು. ಆ 2,000 ಕ್ಯಾಲೋರಿಗಿಂತ ಕಮ್ಮಿ ಕ್ಯಾಲೋರಿನ ತಿಂದಾಗ ಮಹಮ್ಮದ್ ಅಲ್ಲಿ ನಿಶಕ್ತಿ ಉಂಟಾಗುತ್ತೆ. 2,000 ಕ್ಯಾಲೋರಿಲಿ ಬ್ಯೂಟಿಫುಲ್ ಫುಡ್ ಡಿಸೈನ್ ಮಾಡ್ಬೋದಾ? ಪ್ರೆಸೆಂಟ್ ಐ ಆಮ್ ಈಟಿಂಗ್ 2,000 ಕ್ಯಾಲೋರಿ ಪರ್ ಡೇ. 2,000 ಕ್ಯಾಲೋರಿ ನಾನು ತಿಂತಾ ಇದ್ದೀನಿ. ಸಫಿಶಿಯಂಟ್. ತುಪ್ಪ ತಿಂತಾ ಇದ್ದೀನಿ, ಮೊಸರು ತಿಂತಾ ಇದ್ದೀನಿ, ಬೆಣ್ಣೆ ತಿಂತಾ ಇದ್ದೀನಿ, ಇಡ್ಲಿ, ದೋಸೆ, ಉಪ್ಮಾ, ಲೈಕ್ ಅವಲಕ್ಕಿ, ಅನ್ನ, ಸಾರು ಎಲ್ಲ ತಿಂತಾ ಇದ್ದೀನಿ. 2,000 ಕ್ಯಾಲೋರಿ. 2,000 ಅದರಲ್ಲಿ ಫೈಬರ್ ತಿಂತಾ ಇದ್ದೀನಿ, ವಿಟಮಿನ್ಸ್ ತಿಂತಾ ಇದ್ದೀನಿ, ಪ್ರೋಟೀನ್ಸ್ ತಿಂತಾ ಇದ್ದೀನಿ, ಬ್ಯಾಲೆನ್ಸ್ಡ್ ಆಗಿ ತಿಂತಾ ಇದ್ದೀನಿ. 2,000 ಮೇಲೆ ನನಗೆ ಬೇಕು ಅಂತ ಅನ್ನಿಸ್ತಾ ಇಲ್ಲ. ಅಷ್ಟು ಹೊಟ್ಟೆ ತುಂಬೋಗುತ್ತೆ. ಮನೆಯವರು ಜಗಳ ಆಡ್ತಾರೆ, ನೀನ್ ಯಾಕೆ ತಿನ್ನೋಕೆ ಇನ್ನು ಅಂದ್ರೆ ಅದ್ ಹೆಂಗೆ ಅಂತ ನಾನು ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. 2,000 ಇನ್ನ 500 ಕ್ಯಾಲೋರಿ ತರ 15,000 ಕ್ಯಾಲೋರಿ ಮಹಮ್ಮದ್ ಹೊಟ್ಟೆಯಿಂದ ಖರ್ಚಾಗುತ್ತೆ. ಆಲ್ರೆಡಿ ಅದು ಮಹಮ್ಮದ್ ಹೊಟ್ಟೆ ಒಳಗಿದೆ. ಯಾವಾಗ ಇದು ಬರ್ನ್ ಆಯ್ತೋ, ಸೊ ಇನ್ನು ಉಳಿದಿದ್ದಕ್ಕೆ ಮಹಮ್ಮದ್ ಏನ್ ಮಾಡ್ಬೇಕು? ಇನ್ನೂ ಒಂದು 3,000 ಕ್ಯಾಲೋರಿ ಎಕ್ಸ್ಟ್ರಾ ಹೋಗ್ಬೇಕಲ್ಲ. ಮಹಮ್ಮದ್ ಇದೇ ಟೈಮಲ್ಲಿ ಪ್ರೋಟೀನ್ ಇಂಟೇಕ್ ನ ಮಾಡ್ತಾರೆ. ಯಾಕೆಂತಂದ್ರೆ ಫ್ಯಾಟ್ ಲಾಸ್ಗೆ ನಾವು ಹಿಂದಿನ ಪೇಜಲ್ಲೇ ಡಿಸ್ಕಸ್ ಮಾಡಿದ್ವಿ. ನೀನು ಪ್ರೋಟೀನ್ ಜಾಸ್ತಿ ತಿಂದ್ರೆ ಅದನ್ನ ಬ್ರೇಕ್ ಡೌನ್ ಮಾಡಕ್ಕೆ, ಅದನ್ನ ಅರಗ್ಸಕ್ಕೆ ನಮ್ಮ ದೇಹ ಎಕ್ಸಸ್ ಕ್ಯಾಲೋರಿನ ಖರ್ಚು ಮಾಡೋದ್ರಿಂದ ಮಹಮ್ಮದ್ ಫುಡ್ ಅಲ್ಲಿ ಸ್ವಲ್ಪ ಎಗ್ ಅನ್ನ, ಸ್ವಲ್ಪ ಚಿಕನ್ ಅನ್ನ, ಸ್ವಲ್ಪ ಪನ್ನೀರನ್ನ, ಸ್ವಲ್ಪ ಈ ತರ ಸ್ವಲ್ಪ ಅವ್ರು ಆಡ್ ಮಾಡಿದಾಗ ಪ್ರೋಟೀನ್ ಇಂಟೇಕ್, ನ್ಯಾಚುರಲ್ ಪ್ರೋಟೀನ್ ಇಂಟೇಕ್ ಜಾಸ್ತಿ ಆದಾಗ ಮೊಹಮ್ಮದ್ ದೇಹದಲ್ಲಿ ಸೊ ಅನ್ನೆಸೆಸರಿ ಬರ್ನ್ ಆಗೋ ಟೈಮಲ್ಲೇ ಮಹಮ್ಮದ್ ಸ್ಟ್ರೆಂಥನ್ ಎಕ್ಸಸೈಸ್ಗಳನ್ನ ಸ್ಟಾರ್ಟ್ ಮಾಡೋದು. ಸ್ಟ್ರೆಂತ್ ಎಕ್ಸಸೈಸ್ ಅಂತಂದ್ರೆ ಜಿಮ್ಗೆ ಹೋಗ್ಬೇಕಾ? ಅವಶ್ಯಕತೆ ಇದ್ರೆ ಹೋಗಿ, ಅವಶ್ಯಕತೆ ಇಲ್ಲ ಅಂದ್ರೆ ಹೋಮ್ ಜಿಮ್ ಎಕ್ವಿಪ್ಮೆಂಟ್ಸ್ ನಿಮ್ ಮನೆಗೆ ಬರ್ತವೆ. ಒಂದು 5,000 6,000 ರೂಪಾಯಿ ಕೊಟ್ರೆ ಪರ್ಟಿಕ್ಯುಲರ್ ದಿನ ಒಂದೊಂದು ಮಸಲ್ ನ ಸ್ಟ್ರೆಂತ್ ಮಾಡಿ, ವಿತೌಟ್ ಎನಿ ಎಕ್ವಿಪ್ಮೆಂಟ್. ಹೌ ಟು ಮೇಕ್ ಚೆಸ್ಟ್ ವರ್ಕೌಟ್ ಅಂತ ನೀವು ಯೂಟ್ಯೂಬಿಗೆ ಕೊಡಿ, ಎಲ್ಲ ಯೂಟ್ಯೂಬ್ ಅಲ್ಲಿ ಇದೆ. ಚೆಸ್ಟ್ ಅಲ್ಲಿ ಪುಷ್ ಅಪ್ಸ್ ಮಾಡೋದು, ನಿಂತ್ಕೊಂಡು ಮಾಡೋದು. ಸೊ ಚೆಸ್ಟ್ ಮಸಲ್ಸ್ ಬ್ರೇಕ್ ಆಗ್ತವೆ. ಮತ್ತೆ ಚೆಸ್ಟ್ ಮಸಲ್ಸ್ ನ ಮತ್ತೆ ಮಾಡಬಾರ್ದು. ಇನ್ನ 36 to 48 ಅವರ್ಸ್ ಅದನ್ನ ಬಿಡಬೇಕು. ಯಾಕೆಂದ್ರೆ ರಿಕವರಿ. ಒಂದು ಮಸಲ್ ನ ಬ್ರೇಕ್ ಮಾಡಿದ್ರು, ಕ್ಯಾಲೋರಿ ಹೆವಿ ಬರ್ನ್ ಆಯ್ತು, ಅದೇ ಟೈಮಲ್ಲೇ ಪ್ರೋಟೀನ್ ನ ತಗೋತಾ ಇದಾರೆ, ಅದು ರಿಕವರಿ ಆಗುತ್ತೆ. ಅವಾಗ ಮಸಲ್ಸ್ಗೆ ದಟ್ ಶೇಪ್, ಬೈಸಿಪ್ಸ್ ನೋಡ್ರಿ, ಇದು ಒಂದು ಶೇಪ್ ಇದೆ ಬೈಸಿಪ್ಸ್. ವೈ ದಿಸ್ ಇಸ್ ಲುಕ್, ಇದು ಆರ್ಟಿಫಿಷಿಯಲ್ ಆಗಿ ಬರಲ್ಲ. ಇಟ್ಸ್ ಕಮ್. ಬ್ರೇಕ್ ಆಗುತ್ತೆ, ರಿಕವರಿ ಮಾಡ್ತೀನಿ, ಬ್ರೇಕ್ ಆಗುತ್ತೆ, ರಿಕವರಿ ಮಾಡ್ತೀನಿ. ಅವಾಗ ಮಸಲ್ ಕಲ್ ತರ ಆಗುತ್ತೆ, ನೋಡಕ್ಕೆ ಸಖತ್ತ ಲುಕ್ ಕಾಣುತ್ತೆ, ಅದು ಚೆನ್ನಾಗುತ್ತೆ. ಬೈಸಿಪ್ಸ್ಗೆ 1-2 ಡಂಬಲ್ ತಂದ್ರೆ ಸಾಕು. ನೀವು ಜಿಮ್ ನಿಮಗೆ ಆ ಸಾಧ್ಯತೆ ಇದ್ರೆ ಹೋಗಿ. ಅವಶ್ಯಕತೆ ಇಲ್ವಾ? ಬೆಳಿಗ್ಗೆ ಅರ್ಧ ಗಂಟೆ ನಿಮ್ಮ ಮನೆಯಲ್ಲೇ ಒಂದು 3 ತರದ ಡಂಬಲ್ ಇಟ್ಕೊಳ್ಳಿ. ಜಸ್ಟ್ ಯು ಮೇಕ್ ದಟ್ ವಿಲ್ ಬ್ರೇಕ್ಸ್ ಅಗೇನ್. ಇನ್ನೊಂದಿನ ಟ್ರೈಸಿಪ್ಸ್ ಮಾಡಿ, ಶೋಲ್ಡರ್ ಮಾಡಿ. ಶೋಲ್ಡರ್ ಜಸ್ಟ್ ಹಿಂಗಂದ್ರೆ ಶೋಲ್ಡರ್ ಆಗಿ ಹೋಗುತ್ತೆ. ಸಿಂಪಲ್ ಎಕ್ಸಸೈಸ್ಗಳು ಮನೆಯಲ್ಲಿ ಇರ್ತವೆ. ಇದನ್ನ ನೀವು ಯಾವಾಗ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ? ಇನ್ನ ಉಳಿದ ಕ್ಯಾಲೋರಿ ಮಹಮ್ಮದ್ ಟಾರ್ಗೆಟ್ ಮಾಡಿದರೆ 18,000 ಕ್ಯಾಲೋರಿನ ಈ ತಿಂಗಳು ನಾನು ಕಳಿಬೇಕು. ಊಟದಿಂದ 500 ಕ್ಯಾಲೋರಿ ಕಳೀತಾ ಇದಾರೆ. ಇನ್ನ ಎಕ್ಸಸೈಸ್ ಇಂದ ಈ ತರ ನೀವು ಮಾಡಿದಾಗ ಒಂದು 200ರಿಂದ 300 ಕ್ಯಾಲೋರಿ ಹೋಗುತ್ತೆ. ಅವಾಗ ಅದನ್ನ ಲೆಕ್ಕ ಹಾಕಿದ್ರೆ ಅಲ್ಲೊಂದು 9,000 ಕ್ಯಾಲೋರಿ ಹೋಗುತ್ತೆ. 15,000 ಪ್ಲಸ್ 9,000 24,000 ಕ್ಯಾಲೋರಿ. ಮಹಮ್ಮದ್ ಟಾರ್ಗೆಟ್ ಇದ್ದಿದ್ದು ಬರೀ 18,000 ಕ್ಯಾಲೋರಿ. 2.5 kg ವರೆಗೂ ವೆಯ್ಟ್ ಔಟ್ ಹೋಗ್ಬಿಡುತ್ತೆ. ದಿಸ್ ಈಸ್ ದ ಸಿಂಪಲ್ ಮೆಥಡ್ ಯು ಹ್ಯಾವ್ ಟು ಡೂ. ಇದೇ ತರ ಕ್ಯಾಲ್ಕುಲೇಟ್ ಹಾಕೋಬೇಕು, ವರ್ಕೌಟ್ ಮಾಡಬೇಕು. ಸರ್ ಇದೇ ತರ ಆಗ್ತಾ ಬಾಡಿ ಎಕ್ಸಸ್ ಫ್ಯಾಟ್ ನ ಆ ತರ ಕರಗಿಸುತ್ತೆ. ಮೊಹಮ್ಮದ್ ವೆನ್ ದೇ ರೀಚ್ಡ್ ದೇರ್ BMI,
ಬಾಡಿ ಮಾಸ್ ಇಂಡೆಕ್ಸ್ ಲೆವೆಲ್ನ ಆ ಮೀಟರ್ ಲೆಕ್ಕಕ್ಕೆ ಬಂದಾಗ ವೆಯ್ಟ್ ಕಮ್ಮಿ ಆಗಲ್ಲ. ಅಲ್ಲಿಗೆ ವೆಯ್ಟ್ ಇಳಿಸೋ ಪ್ರೋಗ್ರಾಮ್ನ ನಿಲ್ಲಿಸ್ಬೇಕು. ಅವ್ರ ಲೈಫ್ ಸ್ಟೈಲ್ಗೋಸ್ಕರ, ಅವ್ರ ಬೆಟರ್ ಲೈಫ್ಗೋಸ್ಕರ ಅವರು ವರ್ಕೌಟ್ ಮಾಡ್ಬೇಕು. ಸರ್ ನಾನು ಸಣ್ಣ ಆದ್ಮೇಲೆ ಅವಶ್ಯಕತೆ ಇಲ್ಲ ಬಿಟ್ಬಿಡ್ಬೇಕಾ? ಯಾಕೆ ಬಿಡ್ತೀರಾ? ಮತ್ ಜಾಸ್ತಿ ಆಗ್ಬಾರ್ದಲ್ವಾ? ಅವಾಗ ನೀವು ನ್ಯಾಚುರಲ್ ಆಗಿ ಇರಬೇಕು. ಸೊ ಆ ಟೈಮಲ್ಲಿ ಅಲ್ಲಿ ತನಕ ಬಂದ ಮೇಲೆ ಅವಾಗ ದೇಹ ನಿಮ್ಗೆ ಹೇಳುತ್ತೆ, ಇನ್ ವೆಯ್ಟ್ ಲಾಸ್ ಮಾಡಕ್ ಏನು ಇಲ್ಲಪ್ಪ, ಇನ್ನೇನು ಪ್ಯೂರ್ ಮಸಲ್ ಇದೆ, ಆ ಮಸಲ್ನ ನಾನು ಟ್ರೀಟ್ ಮಾಡಿ ಇಟ್ಕೋಬೇಕೇ ವಿನಃ ಅದನ್ನ ಲಾಸ್ ಮಾಡಿ ಹೆಂಗೆಂಗೋ ಆಗ್ಬಾರ್ದು. ದಿಸ್ ಇಸ್ ದ ಥಿಂಗ್. ನೀವ್ ಹೆಂಗೆ ವೆಯ್ಟ್ ಲಾಸ್ ಕ್ಯಾಲ್ಕುಲೇಟರ್ನ ಆನ್ ಮಾಡ್ಕೋಬೇಕು ಅನ್ನೋ ತರ ಇದು ಸಿಂಪಲ್ ಕ್ಯಾಲ್ಕುಲೇಷನ್. ಬನ್ನಿ ಸ್ನೇಹಿತರೆ, ಈಗ ಇಂಪಾರ್ಟೆಂಟ್ ಪೋರ್ಷನ್ಗೆ ಹೋಗೋಣ. ಏನದು ಅಂತಂದ್ರೆ, ಸರ್ ಬ್ಯಾಲೆನ್ಸಿಂಗ್ ಡಯಟ್. ಸರ್ ನೀವ್ ಹೆಂಗ್ ಊಟ ತಿಂತೀರಾ? ನೋಡಿ ಸ್ನೇಹಿತರೆ, ನನ್ನ ಊಟದಲ್ಲಿ ಈ ತರ ಇರುತ್ತೆ. ಇದು ನಾನೇ ತಿಂತಿರೋದು ಅಂತ ನೀವು ಇಮೇಜ್ ಮಾಡ್ಕೊಳ್ಳಿ. ನಿಮ್ ಮನೇಲಿ ಏನಾದ್ರೂ ಮಾಡ್ಲಿ, ಇಡ್ಲಿ ಮಾಡ್ಲಿ, ದೋಸೆ ಮಾಡ್ಲಿ, ಚಿತ್ರಾನ್ನ ಮಾಡ್ಲಿ, ಉಪ್ಪಿಟ್ಟು ಮಾಡ್ಲಿ, ಪೂರಿ ವಡ ಇವೆರಡನ್ನ ಎತ್ತಿಟ್ಬಿಡ್ಬೇಕು. ಯಾಕೆಂದ್ರೆ ಡೀಪ್ ಫ್ರೈಡ್ ಫುಡ್ಸ್ ಅದು ವೆಯ್ಟ್ ಲಾಸ್ ಮಾಡೋರ್ಗಲ್ಲ. ಯಾಕೆಂದ್ರೆ ಒಂದು ಬೋಂಡ ಹೆವಿ ಕ್ಯಾಲೋರಿನ ಕ್ಯಾರಿ ಮಾಡ್ತಿರುತ್ತೆ. ಇದು ನಿಮ್ ತಲೆಯಲ್ಲಿ ಗೊತ್ತಿರ್ಬೇಕು. ಒಂದು ಕರ್ದ ಐಟಮ್, ಮೆಣಸಿನ್ಕಾಯಿ ಬೋಂಡ ಇಷ್ಟ ಇದ್ದ ಐತಲ್ರಿ ಅದು, ಬಟ್ ಕ್ಯಾಲೋರಿ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನಿಮ್ಮ ಬಾಯಿ ರುಚಿನ ಸ್ವಲ್ಪ ದಿನದ ಮಟ್ಟಿಗೆ ಎತ್ತಿಡ್ಬೇಕು. ಸೊ ದಟ್ಸ್ ನಾಟ್ ಗುಡ್. ನನ್ನ ಪ್ರಕಾರ ಗುಡ್ ಅಲ್ಲ. ಅದು ಬಿಟ್ಟು ಇನ್ನೆಲ್ಲ ಅದೇನ್ ದೊಡ್ಡ ನಿಮಗೆ ಚಾಲೆಂಜ್ ಅಲ್ಲ, ಬಿಟ್ಬಿಡಿ. ಸ್ವಲ್ಪ ದಿನ ಬೇಡ. ಆ ನಂತರ ನಿಮ್ ವೆಯ್ಟ್ ಲಾಸ್ ಆದ್ಮೇಲೆ ನೀವು ಫಿಟ್ನೆಸ್ ಮಾಡ್ತಿರ್ತೀರಾ, ಅವಾಗ ಆ ಫಿಟ್ನೆಸ್ಗೆ ಅಡಿಷನಲ್ ಕ್ಯಾಲೋರಿಗೆ ಅದು ಮ್ಯಾಚ್ ಆಗುತ್ತೆ. ನೀವ್ 2-3 ಬಜ್ಜಿ ಆರಾಮಾಗಿ ತಿನ್ಬೋದು ಯಾವಾಗ ಸಣ್ಣ ಆದ್ಮೇಲೆ. ಬಟ್ ಈಗ ಸಣ್ಣ ಆಗ್ತಿರೋ ಟೈಮಲ್ಲಿ ಬಜ್ಜಿಗಳು, ವಡೆಗಳು ಇದು ನಿಮಗೆ ಬೇಡ. ಪೂರಿ ಬೇಡ. ಯಾಕೆಂದ್ರೆ ಪೂರಿ ಕೆಲವರು ವರ್ಜಿನ್ ಕೋಕೋನಟ್ ಆಯಿಲ್ ಅಲ್ಲಿ ಡೀಪ್ ಫ್ರೈ ಮಾಡ್ತಿದ್ದೀರಾ, ಇನ್ ಕೆಲವರು ಯಾಕೆಂದ್ರೆ ಕಾರ್ಬ್ನ ಡೀಪ್ ಫ್ರೈ ಮಾಡಿದಾಗ ಅದರ ಕ್ಯಾಲೋರಿ ಪರ್ಸೆಂಟೇಜ್ 8 ರೇಷಿಯೋದಲ್ಲಿ ಜಾಸ್ತಿ ಆಗೋದ್ರಿಂದ ದಟ್ಸ್ ನಾಟ್. ಅದೇ ನೀವು ಅಂಚಲ್ ಬೇಯಿಸ್ದಾಗಿದ್ದ ಚಪಾತಿ ಎಣ್ಣೆಗೆ ಹಾಕ್ತಿದ್ದಂಗೆ 3ರಷ್ಟು ಕ್ಯಾಲೋರಿ ಜಾಸ್ತಿ ಆಗೋದ್ರಿಂದ ದೇಹಕ್ಕೆ ಅನ್ನೆಸೆಸರಿ ನಾವು ಒತ್ತಡ ಕೊಡಂಗಾಗುತ್ತೆ. ಅದನ್ನೇ ಪೂರಿನ ನಾವು ಚಪಾತಿ ಮಾಡ್ಕೊಂಡ್ ತಿನ್ನೋಣ. ಅದನ್ನ ಪೂರಿ ಮಾಡ್ಕೊಂಡು ತಿನ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಮನೇಲಿ ಏನ್ ತಿಂಡಿ ಮಾಡ್ತಾರೆ ಆ ತಿಂಡಿನ ನೀವು ತಗೊಳ್ಳಿ. ಸರಿ, ಕ್ಯಾಲೋರಿ ಕ್ಯಾಲ್ಕುಲೇಷನ್ ಫುಡ್ ಅಲ್ಲಿ ನಾವು ಹೇಗ್ ಮಾಡ್ಬೇಕು? 100 ಗ್ರಾಮ್ ಚಪಾತಿ ಇಂಟು 4 ಕ್ಯಾಲೋರಿ, 400 ಕ್ಯಾಲೋರಿ ಬರುತ್ತೆ. 100 ಗ್ರಾಮ್ ಚಪಾತಿನ ನೀವು ತಗೊಂಡ್ರಿ, ವೆರಿ ಗುಡ್, ಸಿಂಪಲ್. ಪ್ರೋಟೀನು ಅಷ್ಟೇ, ಅದಷ್ಟೇ. ಫ್ಯಾಟ್ ಮಾತ್ರ ಇಂಟು 9 ಆಗುತ್ತೆ. ಎಕ್ಸಾಂಪಲ್, 50 ಗ್ರಾಮ್ ಬೇಡ, 50 ಗ್ರಾಮ್ ತುಪ್ಪ ಎಲ್ಲಿ ತಿಂತೀರಿ ನೀವು? ಒಂದು 25 ಗ್ರಾಮ್ ತುಪ್ಪ ತಿಂದ್ರಿ, ಇಂಟು 9 ಅಂತ ಹಾಕೊಂಡಾಗ 230 ಕ್ಯಾಲೋರಿ ಆಗುತ್ತೆ. ಅಂದ್ರೆ 25 ಗ್ರಾಮ್ ತುಪ್ಪ ಅಂದ್ರೆ ಇಲ್ಲಿ ಬಟ್ಲಲ್ಲಿ ಕಾಣ್ತಿದೆಯಲ್ಲ ಇಷ್ಟು, ಅದು ಬೇಕು. ಯಾಕೆ? ಗುಡ್ ಫ್ಯಾಟ್ ಏನ್ ಮಾಡುತ್ತೆ, ಇನ್ನೂ ನಿಮ್ ದೇಹದಲ್ಲಿ ಫಾಸ್ಟ್. ಸರ್ ಇಲ್ಲಿ ಇಷ್ಟೊಂದು ಸಲಾಡ್ ಇದೆಯಲ್ಲ, ಈ ಸಲಾಡ್ ಅದೇನು ಹರಿದು ಗುಡ್ಡೆ ಹಾಕಿರೋ 50 ಕ್ಯಾಲೋರಿ ಮೇಲೆ ಹೋಗಲ್ಲ. ಸರ್ ಇವೇನು ಕಾಳುಗಳು, ಪಲ್ಯ, ಇದೆಲ್ಲ ನೀವು ಪ್ರೋಟೀನ್ ನೋಡ್ತಾ ಇದ್ದೀರಾ, ಇಲ್ಲಿ ಪ್ರೋಟೀನ್ ಇದೆ. ದ್ಯಾನ್ ಕರ್ಡ್ ಇದೆ. ಕರ್ಡಲ್ಲಿ ನೀವು ತುಂಬಾ ಪ್ರೋಬಯೋಟಿಕ್ಸ್ ಇರುತ್ತೆ, ತುಂಬಾ ಸಖತ್ತಾಗಿರುತ್ತೆ. ಅದು ಕೂಡ ನಿಮಗೆ ಅಲ್ಟಿಮೇಟ್ ಕೊಡುತ್ತೆ. ಅಂಡ್ ಒಂದೊಳ್ಳೆ ಮಜ್ಜಿಗೆ ಜೊತೆಗೆ ವಿಟಮಿನ್ ಸಿ ಹೋಯ್ತು, ಹಣ್ಣುಗಳು ಹೋಯ್ತು, ದ್ರಾಕ್ಷಿ ಇಟ್ಕೊಳ್ಳಿ, ಎಲ್ಲ ಇಟ್ಕೊಂಡು ಕ್ಯಾಲ್ಕುಲೇಷನ್ ಅಲ್ಲಿ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಒಂದು 600 ಇಂದ 700 ಕ್ಯಾಲೋರಿ ದಾಟಬಾರ್ದು ಬ್ರೇಕ್ಫಾಸ್ಟ್. ಯಾಕೆ ಅಂತಂದ್ರೆ, ಸರ್ 2000 ಕ್ಯಾಲೋರಿ ನಾವು ಕಳ್ಸೋಣ ದೇಹಕ್ಕೆ. ಒಂದೊಳ್ಳೆ ಪವರ್ಫುಲ್ ಪ್ರಾಡಕ್ಟ್ಸ್ ಯಾವುದು? ವಾಟರ್ ಮಿಲನ್ ಕೊಡೋಣ, ಎಳ್ನೀರು ಕೊಡೋಣ. ಕಾಯ್ದು ಎಳ್ನೀರು ಎಷ್ಟು ಸಖತ್ತಾಗಿರುತ್ತೆ. ನೀವು ಗ್ಯಾಪ್ ಕರೆಕ್ಟ್ ಇರಬೇಕು. ಒಂದು ಬ್ಲಾಕ್ ಕಾಫಿ ಅಂತ ಬಿಡಿ, 2 ಕ್ಯಾಲೋರಿ ಇರುತ್ತೆ, ಜಸ್ಟ್ 2 ಕ್ಯಾಲೋರಿ. ಅದು ಕ್ಯಾಲೋರಿ ಅದನ್ನ ಲೆಕ್ಕನೇ ಹಾಕಬೇಡಿ. ಅದು ಬ್ಲಾಕ್ ಕಾಫಿ ಕ್ಯಾಲೋರಿನೇ ಇಲ್ಲ, ಅದು 0 ಕ್ಯಾಲೋರಿ. ಸೊ ಈ ತರ ಇರ್ಬೇಕಾದ್ರೆ ನಾವು ವಾಟರ್ ಮಿಲನ್ ಕ್ಯಾಲೋರಿ ಇರುತ್ತೆ, ಎಳ್ನೀರಲ್ಲಿ ಕ್ಯಾಲೋರಿ ಇರುತ್ತೆ. ಸೊ ನಮಗೆ ಮಧ್ಯದಲ್ಲಿ ಪವರ್ಫುಲ್ ಪ್ರಾಡಕ್ಟ್ ನ ಇನ್ಫ್ಯೂಸ್ ಮಾಡ್ಬೇಕು ಅಂದ್ರೆ ಒಂದು 700 ಕ್ಯಾಲೋರಿ. ಬಟ್ ಇಲ್ಲ ಸರ್, ನನ್ನ ಮಧ್ಯದಲ್ಲಿ ನನಗೆ ಟೈಮ್ ಸಿಗಲ್ಲ, 800 ಕ್ಯಾಲೋರಿವರೆಗೂ ಇದನ್ನ ಮೇಂಟೈನ್ ಮಾಡ್ಕೊಳ್ಳಿ. ಸಖತ್ ಸಮೃದ್ಧಿಯಾಗಿ 800 ಕ್ಯಾಲೋರಿ ನೀವು ಅಲ್ಟಿಮೇಟ್ ಮಾಡ್ಕೋಬಹುದು ಬೆಳಿಗ್ಗೆ ಮತ್ತು ಸಂಜೆ. ಸರ್ ಟೈಮ್ ನೀವ್ ಹೆಂಗ್ ಸೆಟ್ ಮಾಡ್ಕೊಂಡಿದ್ದೀರಾ? ನಾನು ಬೆಳಿಗ್ಗೆ 9ಗೆ ತಿಂತೀನಿ. ಬೆಳಿಗ್ಗೆ ಎದ್ರೆ ವರ್ಜಿನ್ ಕೋಕೋನಟ್ ಆಯಿಲ್ ಕುಡಿತೀನಿ. ನಾನು ಕುಡಿದ್ಬಿಟ್ಟು ನನ್ನ ವರ್ಕೌಟ್ಸ್ಗೆ ಹೋಗ್ತೀನಿ. ನಂದು ವರ್ಕೌಟ್ಸ್ ಎಲ್ಲ ಮುಗಿದು ನಾನು ಬಂದ್ಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನ್ ವೆಜಿಟೇರಿಯನ್ಸ್ ಎಗ್ ಇಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಚಿಕನ್ ತಿಂತೀರಾ, ಚಿಕನ್ ಇಟ್ಕೊಳ್ಳಿ. ಅಗೈನ್ ಮಾಡಿ ಡೀಪ್ ಫ್ರೈ ಬೇಡ,
ಓಕೆ, ಪನ್ನೀರ್ ಆ್ಯಡ್ ಮಾಡಿ. ನಿಮಿಗೊಟ್ಟಿಗೆ ಗೊತ್ತಿರಲಿ, ಹಸಿ ತರಕಾರಿ ಇಲ್ದಲೆ ಊಟ ತಿಂಡಿ ಕುತ್ಕೋಬೇಡಿ. ಯಾಕೆ? ಹಸಿ ತರಕಾರಿಗಳು ಅದನ್ನ ಅಗಿಯಕ್ಕೆ ಹಲ್ಲಿಗೆ ತುಂಬಾ ಚಾಲೆಂಜ್. ಕ್ಯಾರೆಟ್, ಬೀಟ್ರೂಟ್, ಆಮೇಲೆ ನಮಗೆ ಫೈಬರ್ ಬೇಕು, ನಾರಿನಂಶ. ಗೆಡ್ಡೆಕೋಸು ಎಷ್ಟು ಸಖತ್ತಾಗಿರುತ್ತೆ. ಬೀಟ್ರೂಟು, ಕ್ಯಾರೆಟು, ಗೆಡ್ಡೆಕೋಸು, ಮೂಲಂಗಿ, ಟೊಮಾಟೊ, ಸೌತೆಕಾಯಿ ಇಷ್ಟು ಹೆಚ್ಚು ಹಾಕೊಂಡ್ರೆ ಉಪ್ಪು ಖಾರನೂ ಬೇಡ ಅಷ್ಟು. ಯಾಕೆಂದ್ರೆ ಎಲ್ಲ ಅದರಲ್ಲೇ ಇರುತ್ತೆ. ಮೂಲಂಗಿಲೇ ಉಪ್ಪು ಇರುತ್ತೆ, ಅದರಲ್ಲಿ ಖಾರ ಇರುತ್ತೆ, ಬೀಟ್ರೂಟ್ ಅಲ್ಲಿ ಸ್ವೀಟ್ ಇರುತ್ತೆ, ಅಂಡ್ ನಿಮ್ಗೆ ಅದು ಹಿಂಗೆ ಅಂತಂದ್ರೆ ಸಣ್ಣ ಬೌಲಲ್ಲಿ ಕೊಡ್ತಾರೆ. ಅಗಿಯಕ್ಕೆ ಕಷ್ಟಪಟ್ಟು ಅಗಿಬೇಕದ್ನ, ಯಾಕೆಂದ್ರೆ ಅವೇನ್ ಸ್ಮೂತ್ ಆಗಿರುತ್ತ. ಕೆಲವ್ರು ಏನ್ ಮಾಡ್ತಾರೆ ಮಿಸ್ಟೇಕ್ಸ್, ಊಟಕ್ಕೆ ಕೂತಾಗ ನಾನು ತುಂಬಾ ಜನ ಗಮನಿಸಿದೀನಿ. ಯಾರೋ ನಿಮ್ ಊಟ ಕಿತ್ಕೋತಾರೆ ಅಂತ ಹೇಳ್ಬಿಟ್ಟು ದೋಸೆನ 2 ಸರಿ ಬೈಟ್ ಮಾಡ್ಬಿಟ್ಟು ಒಳಗಿಟ್ಕೋತಾರೆ. ನನಗೊಂದು ತಿಂದ್ರೆ ತಿಂದಂಗ ಆಗತ್ತೆ. ನಾನು ಎಷ್ಟು ಸರಿ ಕೇಳಿದೀನಿ, ಯಾಕೆ ಹಿಂಗ್ ತಿಂತೀರಾ, ನಿಧಾನಕ್ಕೆ ತಿನ್ನಿ, ಯಾರು ಕಿತ್ಕೋತಾರ ನಿಮ್ದ ಅಂತಂದ್ರೆ, ಇಲ್ಲ ಸರ್ ನನಗಿದು ತಿಂದ್ಬಿಡ್ಬೇಕು ಸರ್, ಇಲ್ಲ ಮೈ ಹತ್ತಲ್ಲ. ಅದೆಲ್ಲ ನಿಮ್ಮ ಸೈಕಲಾಜಿಕಲ್ ಬ್ಯಾರಿಯರ್. ಜಸ್ಟ್ ಸ್ಟಾಪ್ ದಟ್. ಯಾಕೆ ಅಂತಂದ್ರೆ ಅಷ್ಟು ಫಾಸ್ಟ್ ಆಗಿ ತಿಂದಾಗ ಅದರಿಂದ ಏನು ಉಪಯೋಗ ಆಗಲ್ಲ. ದೋಸೆನ ನಿಧಾನಕ್ಕೆ ತಿನ್ನಕ್ ನೀವು ಸ್ಟಾರ್ಟ್ ಮಾಡಿದಾಗ 1 ದೋಸೆಲೆ ಹೊಟ್ಟೆ ತುಂಬುತ್ತೆ, 2 ದೋಸೆಲಿ ಸುಸ್ತನ್ನಂಗ ಆಗೋಗುತ್ತೆ. ಯಾಕೆಂದ್ರೆ ವಿತ್ ದಿಸ್ ಆಲ್ ದ ಟಾಪಿಂಗ್ಸ್ ಇದು ನಿಮ್ ದೇಹಕ್ಕೆ ಹೋದಾಗ ಆ ತರಕಾರಿಗಳು ಸಖತ್ ಹೊಟ್ಟೆ ತುಂಬಿದಾಗ ಅನ್ಸುತ್ತೆ. ಅದನ್ನ ತಿಂದು 10 ನಿಮಿಷ ನೋಡಿ ಆ ದೇಹ ಹೆಂಗಾಗತ್ತೆ ಅಂತ. ಸ್ನೇಹಿತರೆ, ಇಲ್ಲಿ ಮಜ್ಜಿಗೆ ಕುಡಿದಿರ್ತೀರಾ, ನೀರ್ ಕುಡಿಯೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನೀರ್ನ ಜಾಸ್ತಿ ಕುಡಿದಾಗ ನಿಮ್ಮ ಡೈಜೆಸ್ಟಿವ್ ಏನ್ ಕೆಮಿಕಲ್ ಅಂತ ಕರಿತೀವಿ ಅದಾಗುತ್ತೆ. ನಾನ್ ನಿಮಗೆ ಒಂದೆರಡು ಬಹಳ ಪವರ್ಫುಲ್ ವಿಚಾರಗಳು, ಬ್ರಹ್ಮಾಸ್ತ್ರಗಳನ್ನ ಹೇಳ್ತೀನಿ. ವೆಯ್ಟ್ ಲಾಸ್ ಮಾಡಕ್ ಹೊರಟವರು ಅವ್ರು ತಿಳ್ಕೊಳ್ಳಿ. ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ನೀರ್ ಕುಡೀರಿ, ಊಟದ ಜೊತೆ ನೀರ್ ಕುಡಿಬೇಡಿ. ಅದೊಂದು ಬ್ರಹ್ಮಾಸ್ತ್ರ. ಯಾಕೆ ಅಂತಂದ್ರೆ ಸೈಂಟಿಫಿಕಲಿ ಪ್ರೂವನ್, ನೀನ್ ಜಾಸ್ತಿ ನೀರ್ ಕುಡಿದಾಗ ನೀನ್ ಒಳಗ್ ತಿಂದಿರೋ ಫುಡ್ ಡೈಜೆಷನ್ಗೆ ಅದು ಪ್ರಾಬ್ಲಮ್ ಮಾಡುತ್ತೆ. ಸೊ ಅದು ಬೆಲ್ಲಿ ಫ್ಯಾಟ್ನ, ಹೊಟ್ಟೆನ ದಪ್ಪ ಮಾಡೋದ್ರಲ್ಲಿ ಸಹಕಾರಿ ಮಾಡುತ್ತೆ. ಸೊ ಅದು ಬೇಡ. ಇನ್ನೊಂದು ಬ್ರಹ್ಮಾಸ್ತ್ರ ಏನು, ನೀವು ಸ್ನಾನ ಮಾಡ್ತೀರಲ್ಲ, ಬಿಸಿನೀರ್ ಬದಲು ತಣ್ಣೀರನ್ನ ಬಳಸಕ್ ಸ್ಟಾರ್ಟ್ ಮಾಡಿ. ಯಾಕೆ ಅಂದ್ರೆ ತಣ್ಣೀರು ಬಳಸಿದಾಗ ದೇಹ ಒಳಗಿಂದ ಒಂದು ಹೀಟ್ ನ ಜನರೇಟ್ ಮಾಡುತ್ತೆ. ಆ ಹೀಟ್ ಅನ್ನ ಜನರೇಟ್ ಮಾಡಕ್ಕೆ ಅದು ಭಯಂಕರ ಕ್ಯಾಲೋರಿನ ಬರ್ನ್ ಮಾಡುತ್ತೆ. ಸೊ ದಟ್ ಈಸ್ ಬ್ಯೂಟಿಫುಲ್. ತಣ್ಣೀರಿನ ಸ್ಥಾನ ನೋಡಿ, ಇವನ್ನೆಲ್ಲ ಬಿಡ್ತಾ ಬಂದ್ವಿ ನಾವು. ಹಿಂದಿನ ಕಾಲದಲ್ಲಿ ಜನ ಈ ಬಿಸಿನೀರಿನ ಸುವಿಧಾ ಇರ್ಲಿಲ್ಲ. ಯಾಕೆಂದ್ರೆ ಅಂಡೆಗೆ ಉರಿ ಹಾಕೋಬೇಕಾಗಿತ್ತು, ಪ್ರಾಬ್ಲಮ್ ಇರ್ತಿತ್ತು. ಅದಕ್ಕೆ ಏನ್ ಮಾಡ್ತಾ ಇದ್ರು, ತಣ್ಣೀರು. ಗುರುಕುಲದಲ್ಲಿ ಹೋದ್ರೆ ತಣ್ಣೀರು, ಆಮೇಲೆ ನಾವು ಆಚೆಗಡೆ ಹಾಸ್ಟೆಲ್ಗಳಿಗೆ ಹೋದ್ರೆ ತಣ್ಣೀರು. ಬಟ್ ಈಗ ಕಾಲ ಬದಲಾಗಿದೆ, ನಿಮ್ಮೆಲ್ಲರಿಗೂ ಶ್ರೀಮಂತಿಗೆ ಬಂದಿದೆ, ಶೋಕಿ ಬಂದಿದೆ. ಮನೆಗಳಲ್ಲೇ ಸೋಲಾರು. ನನ್ ಮಗನ್ ಹಾಸ್ಟೆಲ್ಗೆ ಬಿಡ್ಬೇಕು ಅಂದ್ರೆ ಬಿಸಿನೀರ್ ಬರುತ್ತೇನ್ರಿ ಅವ್ನ್ ಏನಕ್ಕದು. ಹಿಂದೆ ಆಶ್ರಮಗಳಲ್ಲಿ ತಣ್ಣೀರ್ ಸ್ನಾನ ಏನಕ್ಕೆ ಮಾಡಿಸ್ತಿದ್ರು ಅಂತಂದ್ರೆ, ಹುಡುಗ ತಾಕತ್ತಾಗಿ ಊಟ ತಿನ್ನೋನು, ಆ ಊಟ ಫ್ಯಾಟ್ ಆಗ್ಬಾರ್ದು ಅಂತಂದ್ರೆ ತಣ್ಣೀರ್ ಸ್ನಾನ ಮಾಡ್ತಿದ್ದಂಗೆ ತಣ್ಣೀರಲ್ಲಿ ಅತಿ ಹೆಚ್ಚು ನಮ್ಮ ದೇಹನ ಕ್ಯಾಲೋರಿನ ಬರ್ನ್ ಮಾಡೋ ಅಂತ ತಾಕತ್ತಿರುತ್ತೆ. ಸೊ ಹಂಗಾಗಿ ತಣ್ಣೀರ್ ಸ್ನಾನ ಮಸ್ಟ್ ಮಾಡ್ಕೊಳ್ಳಿ. 3ನೇ ಬ್ರಹ್ಮಾಸ್ತ್ರ ಏನು ಅಂತಂದ್ರೆ, ಏನೇ ಕಾರಣಕ್ಕೂ ಸಂಜೆ 6 ಗಂಟೆ ಮೇಲೆ ಏನು ತಿನ್ಬೇಡಿ. ಈಗ ನಾನು ಅದನ್ನ ಸಿನ್ಸಿಯರ್ ಆಗಿ ಮಾಡ್ತಾ ಇದ್ದೀನಿ. ಯಾಕೆ, ನನ್ನ ಲಾಸ್ಟ್ ಮೀಲ್ ಮುಗಿಯೋದೆ 5:30 ಇಂದ 6 ಕ್ಲೋಸ್ ಮಾಡ್ತೀನಿ. ಸಮ್ಟೈಮ್ಸ್ 6:30 ಆಗುತ್ತೆ. 7 ಮೇಲಂತೂ ನಾನು ತಿನ್ನಲ್ಲ. ನಾನು ಎಕ್ಸಾಂಪಲ್, ಸರ್ ಇದನ್ನ ನೀವು ತುಂಬಾ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡ್ತೀರಾ, ಅದನ್ನ ಬಿಟ್ರೆ ನನ್ನ ಬಾಡಿ ವೇಟ್ ಜಾಸ್ತಿ ಆಗುತ್ತೆ, ಇನ್ಬ್ಯಾಲೆನ್ಸ್ಡ್ ಆಗುತ್ತೆ. ನಾನು ಸುಮಾರು ಸರಿ ಚೆಕ್ ಮಾಡಿ ನೋಡಿ, ಒಂದಷ್ಟು ದಿನ ಸ್ಟ್ರಿಕ್ಟ್ ಆಗಿ ಮಾಡಿದ್ದೆ. ಇವತ್ತು ನಮ್ಮ ಮನೆಗೆ ಸೋಮಣ್ಣ, ದಿನೇಶ್ ಸರ್ ಮತ್ತೆ ಶಂಕರ್ ಸರ್ ಬಂದಿದ್ರು. ಅವ್ರು ಸುಬ್ರಹ್ಮಣ್ಯಕ್ಕೆ ಹೋದವ್ರು, ಹಿಂಗೆ ನಮ್ಮ ಮನೆಗೆ ಬಂದ್ರು. ಐ ವೇಟ್, ಬರ್ತಾರೆ ನನ್ನ ಜೊತೆಗೆ ಸಂಜೆ ಊಟಕ್ಕೆ ಜಾಯ್ನ್ ಆಗ್ತಾರೆ ಅಂತ. ಅವ್ರು ಲೇಟ್ ಆಯ್ತು, ನಾನು ಕಾಯಕ್ ಹೋಗ್ಲೇ ಇಲ್ಲ. ನನ್ನ ಲಂಚ್ ನಾನು 5:30ಗೆ ನಂದು ಲಾಸ್ಟ್ ಡಿನ್ನರ್ ಏನಿತ್ತು ಅದನ್ನ ನಾನು ಮುಗಿಸ್ದೆ. ಯಾಕೆಂದ್ರೆ ಲಂಚ್ ಮಾಡಿರಲ್ಲ ನಾನು, ನನ್ನ ಡಿನ್ನರ್ ನಾನು ಮುಗಿಸ್ದೆ. ನೌ ಇಟ್ಸ್ ಅ ಟೈಮ್, ಎಷ್ಟಾಯ್ತು ಈಗ 9. ವಾಟ್ ಐ ಆಮ್ ಫೀಲಿಂಗ್, ವಾವ್, ಈ ತರ ಇರುತ್ತಾ? ಯಾಕೆ, ಐ ಕಂಪ್ಲೀಟೆಡ್ ನೌ. ಇನ್ನು ಅರ್ಧ ಗಂಟೆ, ಇನ್ನೊಂದು ಗಂಟೆಲಿ ಅದು ಎಂಥ ಸುಖದ ನಿದ್ದೆ ಬರುತ್ತೆ ಅಂತಂದ್ರೆ, ನಾನು ಮಲಗಿದಾಗ ನನ್ನ ದೇಹನೂ ಮಲಗುತ್ತೆ. ಆದ್ರೆ 90% ಜನ ನೀವು ಮಲಗ್ತೀರಾ, ನಿಮ್ ದೇಹ ಮಲಗಲ್ಲ. ದೇಹಕ್ಕೆ ನಿಜವಾದ ರೆಸ್ಟ್ ನೀವ್ ಯಾವಾಗ ಕೊಡಲ್ವೋ ಮಾರನೇ ದಿನ ದೇಹ ಆಕ್ಟಿವ್ ಆಗಿರಲ್ಲ. ಜೊತೆಗೆ ಇದರಲ್ಲಿ ತುಂಬಾ ಸೈನ್ಸ್ ಅಡಗಿದೆ. ಯಾರ್ಯಾರು ಜಪಾನಲ್ಲಿ 120-130 ವರ್ಷ ಬದುಕ್ತಿದಾರೋ ಅವರೆಲ್ಲರದು ಫಾರ್ಮುಲಾ ಇದೆ. ಸೂರ್ಯ ಮುಳುಗೋದ್ಕಿಂತ ಮುಂಚೆ ಊಟ ಮಾಡ್ಬೇಕು, ಸೂರ್ಯ ಮುಳುಗಿದ್ಮೇಲೆ. ಸರ್ ಇದು ತುಂಬಾ ಕಷ್ಟನಾ? ನನಗೇನೋ ಹಂಗ ಅನ್ಸಲ್ಲ. ಕಷ್ಟ, ನಿಮ್ಗೇನು ಕ್ರೇವಿಂಗ್ಸ್ ಆಗಲ್ವಾ, ಹೊಟ್ಟೆ ಹಸಿ ಅಲ್ವಾ, ಅದೆಲ್ಲ ನಿಮ್ ಸೈಕಾಲಜಿಕಲ್.
ನನ್ನ ದೇಹ ಏಕೆ ಇಷ್ಟು ಕಷ್ಟಪಟ್ಟು ಮೀಟಿಂಗ್ ನ ನಿಮಗೆ ಏನಕ್ಕೆ ಅರ್ಥ ಮಾಡಿಸ್ತೆ ಅಂತಂದ್ರೆ, ನಿಮಗೆ ಅರ್ಥ ಆಗ್ಲಿ, ನಿಮ್ ದೇಹಕ್ಕೆ ಅವಶ್ಯಕತೆ ಇರೋವಷ್ಟನ್ನ ನೀವು ಕೊಟ್ಟ ಮೇಲೆ ದೇಹ ಕೇಳಲ್ಲ. ರಾತ್ರಿ ಹೊಟ್ಟಸ್ಬಿಟ್ರೆ ಇದು ಅಯ್ಯೋ ಶಿವನೇ ಯಾಕಪ್ಪ ಹೊಟ್ಟೆ ಹಸಿಯುತ್ತೆ ತಂದೆ ಅಂತದ್ ಏನಯ್ಯ ನೀನ್ ಮಾಡ್ತೀಯ, ಇಟ್ಸ್ ಎನಫ್. ನಿನ್ನ ಸೈಕಲಾಜಿಕಲ್ ಥಿಂಕಿಂಗ್, ನಿನ್ನ ಲಾಜಿಕ್ಸ್, ನಿನ್ನ ಈ ಐಡಿಯಾಲಜಿನೇ ಕರ್ಕೊಂಬಂದು ನಮ್ಮನ್ನ ಡುಮ್ ಡುಮ್ ಅಂತರ ಮಾಡಿ ಕೂರ್ಸುತ್ತೆ. ಸೊ ಹಾಗಾಗಿ ಆತರ ಏನಿಲ್ಲ, ಹೊಟ್ಟೆನೂ ಹಸಿಯಲ್ಲ, ಏನೂ ಹಸಿಯಲ್ಲ. ಯಾವಾಗ ಹೊಟ್ಟೆ ಹಸಿಯುತ್ತೆ? ಬರೀ ಅನ್ನ ಸಾರು ತಿನ್ಬಿಟ್ಟೆ, ಬರೀ ಅನ್ನ ಸಾರು ತಿಂದಿದ್ಯಾ, ಏನಾಗುತ್ತೆ ಅವಾಗ? ಆ ವಿಡಿಯೋದಲ್ಲಿ ನೋಡ್ಕೊ, ಫೈಬರೇ ಇಲ್ಲ, ನಾರಿನಂಶ ಏನೂ ಇಲ್ಲ. ನೀನ್ ತಿಂತಾ ಇರೋ ಫುಡ್ ನ ಆತರ ಮಾಡ್ಕೊಂಡು ತಿಂದಿದ್ಯಾ. ದೆನ್ ಬರೀ ಕಾರ್ಬ್ಸ್ ತಿಂದಿದ್ಯಾ, ಪ್ರೋಟೀನ್ ಇಲ್ಲ. ಈಗ ನಂದು ಏನಾಗ್ತಾ ಇದೆ, ನಂದು ಬ್ಯಾಲೆನ್ಸ್ಡ್ ಮೀಲ್ ಹೋಗುತ್ತೆ. ಪ್ರೋಟೀನ್, ಕಾರ್ಬ್ಸ್, ವಿಟಮಿನ್ಸ್, ಫ್ರೂಟ್ಸ್ ಇರ್ಲೇಬೇಕು, ವಿಟಮಿನ್ ಸಿ ಇರ್ಲೇಬೇಕು. ಅಂಡ್ ನೆಲ್ಲಿಕಾಯ್ದು ಉಪ್ಪಿನಕಾಯಿ ಮಾಡಿಸ್ಕೊತೀನಿ, ಈ ಕಾಡ್ ನೆಲ್ಲಿಕಾಯ್ದು ದಿನ ಒಂದ್ ನೆಲ್ಲಿಕಾಯಿ ತಿಂತೀನಿ ಬೆಳಗ್ಗೆ. ನೆಂಚ್ಕೊಳ್ಳಿ, ಪಲಾವಿಗೆ ನೆಂಚ್ಕೊಳ್ಳಿ, ಅವಲಕ್ಕಿಗೆ ನೆಂಚ್ಕೊಳ್ಳಿ. ಅದು ಬಾಯಿಗೆ ಹೋಗ್ತಿದ್ದಂಗೆ ಕಾಡ್ ನೆಲ್ಲಿಕಾಯಿ ಕೇಳಿದಿರಲ್ಲ, ಕಾಡ್ ನೆಲ್ಲಿಕಾಯಿ ಆಮ್ಲ ಅದನ್ನ ಹಂಗೆ ತಿನ್ನಕ್ಕಾಗಲ್ಲ. ಅದನ್ನ ನೀಟಾಗಿ ಮನೇಲಿ ಉಪ್ಪಿನಕಾಯಿ ಮಾಡ್ಕೊಳ್ಳಿ. ಎಷ್ಟು ಸಖತ್ತಾಗಿರುತ್ತೆ ಅಂತಂದ್ರೆ, ಒಂದು ನನ್ನ ದೇಹಕ್ಕೆ ಬೇಕಾಗಿರೋ ಎಲ್ಲಾ ವಿಟಮಿನ್ ಸಿ ಜೊತೆಗೆ, ಅದು ಆಯುರ್ವೇದದಲ್ಲಿ ರಾಜ, ಅದು ಬ್ರಹ್ಮ, ಅದು ಹಣ್ಣು. ಊಟ ಜೊತೆ ತಿಂತೀನಿ ಒಂದೇ ಸಣ್ಣ ಹಣ್ಣು, ಕ್ಯಾಲೋರಿ ಲೆಕ್ಕ ಹಾಕಿದ್ರೆ 11 ಕ್ಯಾಲೋರಿ ಇರುತ್ತದೆ, 11 ಕ್ಯಾಲೋರಿ. ಆದ್ರೆ ಅದ್ರಲ್ಲಿ ಇರೋವಷ್ಟು ವಿಟಮಿನ್ ಸಿ ನಾನು ಬೇರೆದ್ರಿಂದ ಪಡ್ಕೋಬೇಕು ಅಂತಂದ್ರೆ 200-300 ಕ್ಯಾಲೋರಿ ಸ್ಪೆಂಡ್ ಮಾಡ್ಬೇಕು. ಇಂಥ ಬ್ಯೂಟಿಫುಲ್ ಅದ್ಭುತನೇ ನಮ್ಮ ಕಣ್ಣು ಮುಂದೆ ಇರ್ಬೇಕಾದ್ರೆ ನಾವು ಯಾವುದೋ ವಿದೇಶಿ ಕಂಪ್ನಿನ ಎಂತೆಂಥದ್ನೋ ಕಲಸ್ಕೊಂಡು ಕುಡಿದು ಸಣ್ಣ ಆಗ್ತೀನಿ. ಎಷ್ಟು ದಿನ ಕುಡಿತೀಯ? ಸತ್ತೋಗ್ತಾರೆ, ದೇಹ ಸುಟ್ಟೋಗುತ್ತೆ, ಹಾಳಾಗೋಗ್ತೀವಿ. ಅವೆಲ್ಲ ಮಾಡಕ್ ಹೋಗ್ಬೇಡಿ. ನಿಮ್ ಮನೇಲಿ ಖುಷಿ ಆಗತ್ತಾ? ನಿಮ್ ಮನೆಯವ್ರಿಗೂ ಸಂತೋಷ ಆಗುತ್ತಾ? ನಾನ್ ಮಾಡಿದ್ನೆಲ್ಲ ತಿಂತಾರೆ ನಮ್ಮ ಮನೆಯವರು, ಆದ್ರೆ ಕಮ್ಮಿ ತಿಂತಾರೆ. ಇನ್ನು ಉಳಿದಿದ್ದೆಲ್ಲ ಅವ್ರಿಗೆ ಇದನ್ನೆಲ್ಲ ಮಾಡ್ಕೊಡ್ಬೇಕ್ರಿ. ಈ ತರ ಹಣ್ಣುಗಳು ಬೇಕ್ರಿ, ಅವ್ರಿಗೆ ಕಾಳುಗಳು ಇರ್ಬೇಕ್ರಿ, ಪ್ರೋಟೀನ್ ಇರ್ಬೇಕ್ರಿ, ಎಗ್ ಇರ್ಬೇಕ್ರಿ, ಅವ್ರಿಗೆಲ್ಲ ಇದ್ರೆ ಮಾತ್ರ ಊಟಕ್ಕೆ ಬರ್ತಾರೆ. ನೀನ್ ಏನೇನೋ ಮಾಡ್ತೀನಿ, ಒಂದ್ ತಪ್ಲೆ ಪಲಾವ್ ಮಾಡಿ ಇಟ್ಬಿಟ್ಟು ಆ ತಿನ್ನು ಅನ್ನೋದು, ಒಂದ್ ತಪ್ಲೆ ಚಿತ್ರಾನ್ನ ಮಾಡಿ ಇಟ್ಬಿಟ್ಟು ಆ ತಿನ್ನು ಅನ್ನೋದು, ಅದು ಬ್ಯಾಲೆನ್ಸ್ಡ್ ಡಯಟ್ ಖಂಡಿತ ಆಗಲ್ಲ ಅಂತ ಹೇಳ್ತಾ, ಈ 3 ಬ್ರಹ್ಮಾಸ್ತ್ರಗಳನ್ನ ನೀವು ಪ್ರಾಪರ್ ಆಗಿ ಅಪ್ಲೈ ಮಾಡ್ಕೊಟ್ರಿ ಈಸಿಯಾಗಿ ಸಣ್ಣ ಆಗ್ತೀರಾ. ಬನ್ನಿ ನೆಕ್ಸ್ಟ್ ಹೋಗೋಣ. ಸ್ನೇಹಿತರೆ, ನಮ್ಮ ಸಂಸ್ಥೆನಲ್ಲಿ ನಮ್ಮ ಹತ್ರ ನಿಮ್ಮ ಈ ವೆಯ್ಟ್ ಲಾಸ್ ಜರ್ನಿಗೆ ಹೆಲ್ಪ್ ಮಾಡಕ್ಕೆ 3 ಪವರ್ಫುಲ್ 4 ಅಸ್ತ್ರಗಳಿದೆ ನಮ್ಮ ಹತ್ರ. ಮೊದಲನೇದು ವರ್ಜಿನ್ ಕೋಕೋನಟ್ ಆಯಿಲ್. ಸ್ನೇಹಿತರೆ, ಸಣ್ಣ ಆಗ್ಬೇಕಾ? ನೋ ಡೌಟ್ ವರ್ಜಿನ್ ಕೋಕೋನಟ್ ಆಯಿಲ್ ಖಾಲಿ ಹೊಟ್ಟೆಲಿ ಕುಡಿಬೇಕು. ಯಾಕೆಂದ್ರೆ ಮೆಟಾಬಾಲಿಸಮ್ನ ಒಂದೇ ಒಂದು ಹನಿಯಿಂದ ನೀವು ಎಕ್ಸಾಂಪಲ್ ಇದನ್ನ ಹೆಂಗ್ ಹೇಳಿ ನಾನು ನಿಮ್ಗೆ ಅಂದ್ರೆ, ಮೆಟಾಬಾಲಿಸಮ್ ಕಥೆ ಹೇಳ್ತೀನಿ ಕೇಳಿ. 10 ಇಡ್ಲಿ ತಿಂದ್ರೆ ಯಾವ ಮೆಟಾಬಾಲಿಸಮ್ ಇಂಪ್ರೂವ್ ಆಗ್ಬೇಕು ಅದು 1 ಕ್ಯಾಪ್ ಆಯಿಲ್ ಅಲ್ಲಿ ಸಿಗುತ್ತೆ. 1 ಕ್ಯಾಪ್ ಆಯಿಲ್ ಅಲ್ಲಿ ಇಮೇಜ್ ಮಾಡ್ಕೊಳ್ರಿ. ಬೆಳಿಗ್ಗೆ ಎದ್ದು ಇದು ಕುಡಿತಿದ್ದಂಗೆನೆ ದೇಹದಲ್ಲಿ ಇನ್ನಿಂತ ರಿಯಾಕ್ಷನ್ ನಮ್ಮ ದೇಹದೊಳಗೆ ಆಗುತ್ತೆ. ಆಮೇಲೆ ಫ್ಯಾಟ್ ಬರ್ನರ್, ಆಮೇಲೆ ಬೆಲ್ಲಿ ಫ್ಯಾಟ್ ನ ರಿಡ್ಯೂಸ್ ಮಾಡೋದ್ರಲ್ಲಿ, ಓಕೆ, ಅಂಡ್ ಇನ್ಸ್ಟಂಟ್ ಎನರ್ಜಿ ಕೊಡೋದ್ರಲ್ಲಿ. ಬೆಳಿಗ್ಗೆ ಏನಕ್ಕೆ ಇದನ್ನ ಕುಡಿಬೇಕು ಅಂದಾಗ, ನೀವು ಯೋಗಕ್ಕೆ ಹೋಗಿ, ವಾಕಿಂಗ್ ಹೋಗಿ, ಇವತ್ತೆಲ್ಲ ಮಾರ್ಕೆಟ್ ಅಲ್ಲಿ ಪ್ರೀ ವರ್ಕೌಟ್ಸ್ ಅಂತ ಹೇಳಿ ಕೆಮಿಕಲ್ ಪ್ರಾಡಕ್ಟ್ಸ್ ಬರ್ತವೆ. ಅವ್ರಿಗೆ ಹೇಳಿ ಅವನ್ನೆಲ್ಲ ಕುಡಿಬೇಡಪ್ಪ, ವರ್ಜಿನ್ ಕೋಕೋನಟ್ ಆಯಿಲ್ ಕುಡಿ. ಯಾಕೆ? ಇನ್ಸ್ಟಂಟ್ ಎನರ್ಜಿ ಕೊಡುತ್ತೆ. ನೀನ್ ಏನ್ ಬೇಕಾದ್ರೂ ಲಿಫ್ಟ್ ಮಾಡ್ಬೋದು. ಎಕ್ಸಾಂಪಲ್, ನೀನ್ ಜಿಮ್ಗೆ ಹೋಗು, ಎಲ್ಲೋಗು, ನಿನಗ್ ವೀಕ್ ಅಂತ ಬರಲ್ಲ. 20 to 25 ml ನೀನ್ ಆ ತರ ವರ್ಕೌಟ್ ಹೋಗ್ತೀನಿ ಅಂತಂದ್ರೆ 25 to 30 ml ವರ್ಗೂ ಕುಡಿ. ಯಾಕೆ? ನಾನು ಕುಡ್ದೋಗ್ತೀನಿ, ಎಕ್ಸ್ಟ್ರಾ ಎನರ್ಜಿ ನಿನಗೆ ಸಿಗುತ್ತೆ. ಅಂಡ್ ನಿನ್ನನ್ನ ಕಾರ್ಬ್ಸ್ ಕ್ರೇವಿಂಗ್ಸ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ. ಕಾರ್ಬ್ಸ್ ಕ್ರೇವಿಂಗ್ಸ್ ಅಂತ ಅಂದ್ರೆ ಏನಾದ್ರು ನೋಡ್ತಿದ್ದಂಗೆನೆ ಬಾಯಿ ನೀರು ಬರೋದು, ಇಡ್ಲಿ ನೋಡ್ತಿದ್ದಂಗೆನೆ ತಿಂದು ಬಿಡಬೇಕು. ಸೊ ಮಧ್ಯಾಹ್ನ ಅಥವಾ ಸಂಜೆ ನೀನೇನ್ ಊಟಕ್ಕೆ ಕೂತ್ಕೋತೀಯ ಅದಕ್ಕೆ 10 ನಿಮಿಷದ ಮುಂಚೆ 10ರಿಂದ 15 ml ನೀನ್ ಕುಡಿದು ಕೂತಿದ್ದೆ ಆದ್ರೆ ಫುಡ್ ನೋಡಿದ್ರೆ, ಯಾಕೆ ದೇಹಕ್ಕೆ ಬೇಕಿದ್ದ ಎನರ್ಜಿ, ಹಶುವಾಗ್ತಿದ್ದ ಎನರ್ಜಿ ಅದು ಹೋದ ಮೇಲೆ ಮುಗಿದೋಯ್ತು. ಇನ್ನೊಂದು ಸ್ನೇಹಿತರೆ ನಾನು ಕೇಳಿದ್ದೀನಿ, ಸರ್ ಕ್ರೇವಿಂಗ್ಸ್ ಅಲ್ಲಿ 2 ತರ ಇರುತ್ತೆ ಸ್ನೇಹಿತರೆ. ಒಂದೇನು, ನಿಮ್ಮ ದೇಹ ನಿಜವಾಗ್ಲೂ ಹಶುವಾದಾಗ ಅದು ಒಳಗಿಂದ ಬರುತ್ತೆ, ಆ ಹಶುವು ಒಂಥರ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂಥರ ಕ್ರೇವಿಂಗ್ಸ್ ಇರುತ್ತೆ, ಅದು ನಿಮ್ಮ ಕೆಟ್ಟ ಆಸೆ. ಅದು ಓಕೆ, ಅದು ದುಶ್ಚಟ ಅಂತ. ಎಕ್ಸಾಂಪಲ್, ಹೆಂಗೆ ಸಿಗರೇಟಿಗೆ ದಾಸರಾಗಿದ್ದಾರೋ, ಹೆಂಗೆ ಆಲ್ಕೋಹಾಲಿಕ್ ದಾಸರಾಗಿದ್ದಾರೋ, ಹಂಗೆ ನೀವು ಜಂಕ್ ಫುಡ್ಡಿಗೆ ದಾಸರಾಗಿದ್ದೀರಾ. ಇದು ಯಾಕಾಗಿದೆ ಅಂತಂದ್ರೆ, ನಿಮ್ಮ ಬೆಲ್ಲಿಯಲ್ಲಿ ಒಂದು ಬ್ಯಾಡ್ ಬ್ಯಾಕ್ಟೀರಿಯಾಗಳು ಅದನ್ನ ಕ್ರಿಯೇಟ್ ಮಾಡ್ತಾ ಇರ್ತವೆ. ಸರ್ ಅದನ್ನ ಕ್ಲೀನ್ ಮಾಡೋದು ಹೆಂಗೆ? ಕ್ಲೀನ್ ಮಾಡಕ್ಕೆ
ಒಂದು 15 days ಟೈಮ್ ಹಿಡಿಯುತ್ತೆ. ನೀವು ಏನೇ ಕಾರಣಕ್ಕೂ ಶುಗರ್ನ, ಯಾಕೆಂದ್ರೆ ಬ್ಯಾಡ್ ಕ್ರೇವಿಂಗ್ಸ್ ನ ಕ್ರಿಯೇಟ್ ಮಾಡೋದ್ರಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿರೋ ವಸ್ತು ಯಾವುದು ಅಂತಂದ್ರೆ ದಟ್ ಈಸ್ ಶುಗರ್. ಆ ಶುಗರ್ನ ನೀವು ಕಂಪ್ಲೀಟ್ ಬಿಡಬೇಕು. ಎಕ್ಸಾಂಪಲ್, ನಾನು ಮೊನ್ನೆ ಬಂದೆ ಬೆಂಗಳೂರು ಈವೆಂಟ್ ಅಲ್ಲಿ, ಅವ್ರು ಯಾರೋ ಮೇಡಮ್ ಲಾಡು ಕೊಡಕ್ ಬಂದ್ರು. ನಾನು ಹೇಳಿದೆ ನಾನು ತಿನ್ನಲ್ಲ. ಅದೇ ಟೈಮಲ್ಲಿ ಬಾಳೆಹಣ್ಣು ಕೊಟ್ಟಿದ್ರೆ ತಿಂತಿದ್ದೆ. ಬಿಕಾಸ್ ಇಟ್ಸ್ ಎ ಗುಡ್, ಒಂದು 7-8 ಕ್ಯಾಲೋರಿ ಸಣ್ಣ ಪುಟ್ಟ ಬಾಳೆಹಣ್ಣು, ಅಂಡ್ ಮೆಗ್ನೀಷಿಯಂ ಸಿಕ್ತಿತ್ತು, ಇನ್ಸ್ಟಂಟ್ ಎನರ್ಜಿ ಸಿಕ್ತಿತ್ತು. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಬೌಟ್ ಲಡ್ಡು. ಅದೇ ತರ ನಮ್ಮ ರಾಜಶೇಖರ್ ಅವ್ರು ಏನೋ ಸ್ವೀಟ್ ಕೊಟ್ರು, ಅವ್ರ ಇದ್ರಿಗೆ ತಾಂಡಂಗ್ ಮಾಡಿದೆ, ಒಂದು ಬಟ್ಟೆ ನಾನೇನು ತಗೊಂಡಿರ್ಲಿಲ್ಲ. ಯಾಕೆಂದ್ರೆ ಪಾಪ ಅವ್ರಿಗೆ ನೋವು ಆಗುತ್ತೆ, ಕೊಡ್ತಾ ಇದ್ದಾರೆ, ನಾನ್ ತಿನ್ನಲ್ಲ. ವೈ? ಬಿಕಾಸ್ ಶುಗರ್ ಕಂಪ್ಲೀಟ್. ಈಗ ನನ್ನ ಬಾಡಿನಲ್ಲಿ ತುಂಬಾ ಗುಡ್ ಬ್ಯಾಕ್ಟೀರಿಯಾಸ್ ಇದೆ. ನೀವು ನನ್ನ ಮುಂದೆನೆ ಜಿಲೇಬಿ ಕರಿತೀರಿ, ನನಗೇನು ಅನ್ಸಲ್ಲ. ಇನ್ನು ನೋಡಿ ಒಟ್ಟುರ್ಕೊಳತ್ತೀನಿ, ತಿಂದಾನೆ ಯಾವನ್ ಸಾಯ್ತಾನೋ. ಈ ತರ ನನ್ನ ಮನ್ಸು ಅನ್ಸ್ಕೋಬೇಕು ಅಂದ್ರೆ ನನ್ನಲ್ಲಿ ಆಲ್ರೆಡಿ ಗುಡ್ ಬ್ಯಾಕ್ಟೀರಿಯಾ ಜಾಸ್ತಿ ಆಗಿದೆ. ನೋ ಕ್ರೇವಿಂಗ್ಸ್ ನನಗೆ ಬರಲ್ಲ. ಐಸ್ ಕ್ರೀಮ್ ನೋಡಿದ್ರು ಹಂಗ ಅನ್ಸಲ್ಲ. ಇನ್ನು ಒಟ್ಟುರಿಯುತ್ತೆ, ಹಾಳಾಗೋಗ್ತೆ. ಯಾಕೆ? ಆ ಎನರ್ಜಿ ನಂದೀಗ ಟಾಪ್ ಅಲ್ಲಿ ಇದೆ. ನನಗೆ ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕು ಅಂದಾಗ ಆ ಎನರ್ಜಿ ನನಗೆ ಟಾಪ್ ಅಲ್ಲಿ ಇರ್ಬೇಕು. ಆ ಟಾಪ್ ಎನರ್ಜಿ ನಾನೀಗ ರೀಚ್ ಆಗ್ತಾ ಇದ್ದೀನಿ. ನನಗೆ ಈ ಬೋಂಡಾ, ಪಪ್ಸು, ಬರ್ಗರು, ಸ್ಯಾಂಡ್ವಿಚ್ಚು ಇವು ಮೋಟಿವೇಶನ್ ಮಾಡ್ತಾವ? ಗಂಟೆನೂ ಮಾಡಲ್ಲ. ಅದ್ ನೋಡಿರಿ ಇನ್ನೂ ಒಟ್ಟುರಿತ, ತಿನ್ಮೇಲೆ ಆಗ ಹಿಂಸೆ ನೋಡಿದ್ರೆ. ಸೊ ದಿಸ್ ಗುಡ್ ಬ್ಯಾಕ್ಟೀರಿಯಾ ಬರಕ್ಕೆ, ಡೆವಲಪ್ ಆಗಕ್ಕೆ ಒಂದು ವಾತಾವರಣನ ನಮ್ಮ ದೇಹದಲ್ಲಿ ನಾವು ಸೃಷ್ಟಿ ಮಾಡಬೇಕು. ಎರಡನೇದು, ಪ್ರೋಸೆಸ್ಡ್ ಫುಡ್ ನ ಅವಾಯ್ಡ್ ಮಾಡಬೇಕು. ಪ್ರೋಸೆಸ್ಡ್ ಅಂದ್ರೆ ಶುಗರು ಪ್ರೋಸೆಸ್ಡ್, ಮೈದಾನು ಪ್ರೋಸೆಸ್ಡ್. ಮೈದಾಕ್ಕಿಂತನೂ ಕೆಟ್ಟದ್ದು ಅಂದ್ರೆ ನಿಮ್ ಮನೇಲಿ ಶಾವ್ಗೆ ಉಪ್ಪಿಟ್ಟು ಏನಾದ್ರು ಮಾಡ್ತಿದ್ರೆ ಅವಾಯ್ಡ್ ಮಾಡಿ. ಶಾವ್ಗೆ ಅಂದ್ರೆ ಏನು ನೋಡಿ, ಅವಲಕ್ಕಿ, ಅಕ್ಕಿನ ಬ್ರೇಕ್ ಮಾಡಿ ಅವಲಕ್ಕಿ ಮಾಡ್ತಾರೆ, ದಟ್ಸ್ ಟೂ ಗುಡ್. ಆದ್ರೆ ಇವರು ಒಂದು ಕಾರ್ಬೋಹೈಡ್ರೇಟ್ ನ ಫುಲ್ ಕ್ರೀಮ್ ತರ ಮಾಡಿ, ಹೈ ಹೀಟ್ ಅಲ್ಲಿ ಅದನ್ನ ಕಡ್ಡಿ ತರ ಮಾಡಿ ಅದನ್ನ ಕಟ್ ಮಾಡಿ ಕೊಟ್ಟಾಗ ಅದರಲ್ಲಿರೋ ನ್ಯೂಟ್ರಿಷನ್ ಸತ್ತೋಗಿರುತ್ತೆ. ಸತ್ತೋಗಿರೋದಕ್ಕೆ ನೀವಷ್ಟು ಎಣ್ಣೆನ ಬರ್ಸಿ ಒಗ್ಗರಣೆ, ಅದು ಶಾವ್ಗೆ ಅನ್ನೋದು ಅದೊಂದು ಫುಡ್ಡೇ ಅಲ್ಲ. ನನ್ನನ್ನು ಕೇಳಿದ್ರೆ ದಯವಿಟ್ಟು ಪ್ರೋಸೆಸ್ಡ್ ಫುಡ್ ನ ಮನೆಗೆ ತರೋಕ್ಕಿಂತ ಮುಂಚೆ 1000 ಸರಿ ಯೋಚನೆ ಮಾಡಿ, ಇದರ ಅವಶ್ಯಕತೆ ನನಗೆ ಇದೆಯಾ, ತರಬೇಡಿ. ಅವಶ್ಯಕತೆ ಆದಷ್ಟು ರೈಸ್ ಇರ್ಬೋದು, ರವೆ ಇರ್ಬೋದು, ವೀಟ್ ಇರ್ಬೋದು, ಜೋಳ ಇರ್ಬೋದು, ಮಿಲೆಟ್ಸ್ಗಳಿರ್ಬೋದು. ಅವೆಷ್ಟು ಅದ್ಭುತ! ಈ ನವಣೆ, ಸಾಮೆ, ಅರ್ಕ, ಬರುಗ್ಲು, ಕೊರ್ಲೆ, ನಮ್ದು ಆಲ್ರೆಡಿ ನ್ಯೂಟ್ರಿಮಿಕ್ಸ್ಗಳು ಒಂದು ಶ್ರೇಣಿನೇ ಇದೆ. ಆ ಶ್ರೇಣಿಗಳನ್ನ ಯಾವುದಾದ್ರೂ ಒನ್ ಟೈಮಲ್ಲಿ ಇವರು ಇನ್ಫ್ಯೂಸ್ ಮಾಡ್ಕೊಂಡ್ರು ಕೂಡ ಅದ್ಭುತವಾಗಿ ವೆಯ್ಟ್ ಲಾಸ್ನ ಆಗ್ಬೋದು. ಅಣ್ಣ, ವರ್ಜಿನ್ ಕೋಕೋನಟ್ ಆಯಿಲ್ ಅಷ್ಟೇ ಪವರ್ಫುಲ್ ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಸಪೋರ್ಟ್ ಮಾಡುತ್ತೆ ಅಂದ್ರೆ ಬ್ಲಾಕ್ ಕಾಫಿ ಕಂಡ್ರೋ, ಇದನ್ನ ನೀವು ದಿನದಲ್ಲಿ 2-3 ಸರಿ ಅಡಿಕ್ಟ್ ಆಗ್ಬಿಡಿ. ಇದಕ್ಕೆ ಅಡಿಕ್ಟ್. ಯಾಕೆ? 0 ಕ್ಯಾಲೋರಿ ವಿತೌಟ್ ಶುಗರ್. ಎನರ್ಜಿನ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಮೆಟಾಬಾಲಿಸಮ್ ಅಬಾಬಾಬಾಬಾ ಹಿಂಗಲ್ಲ, ಒಂದೇ ಸರಿ ಬರುತ್ತೆ. ಫ್ಯಾಟ್ ಬರ್ನಿಂಗ್ ಸಖತ್ ಮಾಡುತ್ತೆ. ವರ್ಕೌಟ್ ಮಾಡಕ್ಕೆ, ನಾಟ್ ಓನ್ಲಿ ವರ್ಕೌಟ್, ಈ ಪದ ನಾನು ಒಪ್ಪಲ್ಲ, ಕೆಲಸ ಮಾಡಕ್ಕೇನೆ ಪರ್ಫಾರ್ಮೆನ್ಸ್ ನ ಜಾಸ್ತಿ ಮಾಡುತ್ತೆ. ಆಮೇಲೆ ನಿಮ್ಮ ಹೆಪಟೈಟ್ ನ, ಅನ್ನೆಸೆಸರಿ ಹೊಟ್ಟೆ ಹಸುನ ಪೋಸ್ಟ್ ಪೋನ್ ಮಾಡ್ಬಿಡುತ್ತೆ. ಸರ್ ಹೊಟ್ಟೆ ಹಸ್ದಂಗ್ ಆಗ್ತಿದ್ಯಾ? ಡ್ರಿಂಕ್ 1 ಬ್ಲಾಕ್ ಕಾಫಿ, ಡ್ರಿಂಕ್ 1 ಬ್ಲಾಕ್ ಕಾಫಿ. ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿನೂ ಕೂಡ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಫ್ಯಾಟ್ ಆಕ್ಸಿಡೇಷನ್ಸ್ ನ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗುತ್ತೆ. ಬ್ಲಾಕ್ ಕಾಫಿ ಇಸ್ ಒನ್ ಆಫ್ ದ, ಇಡೀ ಪ್ರಪಂಚನೇ ಒಂದು ಈ ವೆಯ್ಟ್ ಲಾಸ್ಗೆ ಜೊತೆಗೆ ಹೆಲ್ತಿ ಲೈಫ್ ಸ್ಟೈಲ್ಗೆ, ನಾಟ್ ವೆಯ್ಟ್ ಲಾಸ್ ಅಂತ ಅನ್ನಲ್ಲ ನಾನು, ಆರೋಗ್ಯವಂತರಿಗೆ ಒಂದು ವರದಾನ ಅಂತೇನಿದ್ರೆ ಅದು ಬ್ಲಾಕ್ ಕಾಫಿ. ಥರ್ಡ್ ನಮ್ಮ ಹತ್ರ ಇರೋ ಬ್ರಹ್ಮಾಸ್ತ್ರ ಯಾವುದು ಅಂದ್ರೆ ದಟ್ ಈಸ್ ಲಿವರ್ ಕೇರ್. ಅಣ್ಣ, ಇದ್ರ ಬಗ್ಗೆ ನಾನು ಆಲ್ರೆಡಿ ತುಂಬಾ ಟ್ರೈನಿಂಗ್ ಕೊಟ್ಟಿದ್ದೀನಿ. ನಿಮ್ ಲಿವರ್ ನ ಕ್ಲೀನ್ ಮಾಡ್ಕೊಳ್ಳಿ. ಯಾಕೆ? ಇದನ್ನ ಸ್ಟಾರ್ಟ್ ಮಾಡ್ತಿದ್ದೀರಾ, ಇದನ್ನ ಸ್ಟಾರ್ಟ್ ಮಾಡೋ ಟೈಮಲ್ಲೇ ಐ ಆಮ್ ಯೂಸಿಂಗ್ ಲಿವರ್ ಕೇರ್. ನಂದಲ್ಲೇ ಈಗ 2ನೇ ಬಾಟ್ಲು ಮುಗೀತು. ಐ ಆಮ್ ಆನ್ ದ 3rd ಬಾಟಲ್. 4 ಬಾಟಲ್ ವರ್ಷದಲ್ಲಿ 120 days ನೀವು ಲಿವರ್ ಡಿಟಾಕ್ಸಿಫೈ ಮಾಡಿದ್ರಿ, ನಿಮ್ ಸ್ಕಿನ್ ಗ್ಲೋಯಿಂಗ್, ನಾಟ್ ಕ್ರೀಮ್ ರಿಕ್ವೈರ್ಮೆಂಟ್ ಇಲ್ಲ. ನಿಮ್ಮ ಆ ಬ್ಯಾಡ್ ಬ್ಯಾಕ್ಟೀರಿಯಾಗಳ ಬಗ್ಗೆ ನಾವು ಮಾತಾಡ್ತಿದ್ವಿ ಅಲ್ವಾ, ಅವನ್ನ ಒದ್ದಾಕಿ ನಿಮ್ಮ ಬ್ಯಾಡ್ ಕ್ರೇವಿಂಗ್ಸ್ ನ ಸಾಯಿಸಿ ನಿಜವಾದ ನಿಮಗೆ ನಿಮ್ಮಂತ ಇನ್ನೊಬ್ಬ ಶಕ್ತಿಶಾಲಿನ ಕೊಡುವಂತಹ ಈ ಒಂದು ಲಿವರ್ ನ ನೀವು ಮಸ್ಟ್ ಹಾಕೋಬೇಕು. ನೆಕ್ಸ್ಟ್ ಡೀಪ್ ಸ್ಲೀಪ್. ಸರ್ ಡೀಪ್ ಸ್ಲೀಪ್ಗೂ ಸಣ್ಣ ಆಗೋದಕ್ಕೂ 100% ಸ್ನೇಹಿತರೆ. ಯಾಕೆ ಅಂತಂದ್ರೆ ನಮ್ಮ ಈ ವೆಯ್ಟ್ ಲಾಸ್ ಜರ್ನಿನಲ್ಲಿ ಫುಡ್ ನಮಗೆ ಸಪೋರ್ಟ್ ಮಾಡೋದು ಕೇವಲ 30%. ಅರ್ಥ ಮಾಡ್ಕೊಳ್ಳಿ. ಸರ್ ವರ್ಕೌಟ್ ಎಕ್ಸಸೈಸ್ 20%.
ವರ್ಕೌಟ್ ಎಕ್ಸಸೈಸ್ 20% ಸಪೋರ್ಟ್ ಮಾಡ್ತವೆ, ಫುಡ್ 30% ಸಪೋರ್ಟ್ ಮಾಡುತ್ತೆ, ಇನ್ 50% ರೆಸ್ಟ್. ಸಣ್ಣ ಆಗಕ್ಕೆ ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಸರ್ ಇದೇನ್ ಸರ್ ಇದು, ಯಾವಾಗ್ಲೂ ನಿದ್ದೆ ಮಾಡ್ತೀಯ ಅದಕ್ಕೆ ದಪ್ಪ ಆಗ್ತೀಯ ಅಂತಾರೆ. ಯಾವ್ದು ಹಗ್ಲೊತ್ತೆಲ್ಲ ಮಂಕಣದಲ್ಲ ನಿದ್ದೆ, ಹಗ್ಲೊತ್ತು ಮಂಕಣ ಅಂತ ದರಿದ್ರತನ ಯಾರು ಮಾಡ್ಬೇಡಿ. ಓಕೆ, ದಟ್ಸ್ ನಾಟ್ ಗುಡ್. ಹಗ್ಲೊತ್ತು ಮಲ್ಗೋವಷ್ಟು ನಿನಗೆ ಟೈಮ್ ಇದೆ ಅಂತಂದ್ರೆ, ಈ ಏನ್ ಇಂಡಿಯಾ ಇವತ್ತು ಪವರ್ಫುಲ್ ಆಗ್ತಿದೆಯಲ್ಲ, ಈ ಇಂಡಿಯಾಕ್ ಮಾಡಿದ್ ಮೋಸ. ನೀನ್ ಹಗ್ಲೊತ್ ಮಲಗ್ಬೇಡ, ಹಗ್ಲೊತ್ ನೀನ್ ಆಕ್ಟಿವ್ ಆಗಿ ಇಟ್ಕೋ, ಇಲ್ಲ ಮನೆ ಮುಂದಷ್ಟು ಗಿಡ ಇಟ್ಕೋ. ಈ ಎಕ್ಸಾಂಪಲ್, ನಮ್ಮ ಮನೆಯಲ್ಲಿ ನಾನು ಒಂದು 5,000 ಗಿಡ ಇಟ್ಕೊಂಡಿದ್ದೀನಿ. ನನಗೇನು ಕೆಲಸ ಇಲ್ಲ ಅಂದ್ರೆ ನಾನು ಅವ್ರ ಜೊತೆ ಮಾತಾಡ್ತೀನಿ, ಅವ್ಕ್ ಕಟ್ ಮಾಡ್ತೀನಿ, ಅವ್ಕ್ ನೀರ್ ಹಾಕ್ತೀನಿ, ಏನೋ ಮಾಡು. ನಿಮ್ ಮನೆಗ್ ತರಕಾರಿನಾರು ಬೆಳಕು, ಹಗ್ಲೊತ್ ಮಾತ್ರ ಮಲಗ್ಬೇಡ. ಓಕೆ, ಅದರಂತ ಕೆಟ್ಟದ್ ಯಾವ್ದು ಇಲ್ಲ. ರಾತ್ರಿ ಹೊತ್ತೆ ಮಲಗ್ಬೇಕು. ಆ ನಿದ್ದೆ ಹೇಗಿರ್ಬೇಕು ಅಂತಂದ್ರೆ, ಇಡೀ ನಿನ್ನ ಅಕ್ಕಪಕ್ಕ ಏನಾದ್ರೂ ನಿನಗೆ ಗೊತ್ತಿರಬಾರ್ದು. ಅಂತ ಪವರ್ಫುಲ್ ಸ್ಲೀಪ್ ಬರ್ಬೇಕು ಅಂದ್ರೆ ನಿನ್ನ ಆನ್ಸೈಟಿ ಕಮ್ಮಿ ಆಗ್ಬೇಕು, ನಿನಗೆ ಅಶ್ವಗಂಧ ದೇಹಕ್ಕೆ ಹೋಗ್ಬೇಕು, ಮೆಲಿಟಾನ್ ನಿನ್ ಬಾಡಿನಲ್ಲಿ ಇಂಪ್ರೂವ್ ಆಗ್ಬೇಕು ಅಂದ್ರೆ ಡೀಪ್ ಸ್ಲೀಪ್ ಕೂಡ ನಿನಗೆ ಭಯಂಕರ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ ಅಲ್ಲಿ. ಸರ್ ಇನ್ನೊಂದು ಪವರ್ಫುಲ್ ಪ್ರಾಡಕ್ಟ್ ಸ್ವದೇಶಿ ದಿಶಾದಲ್ಲಿ ವೆಯ್ಟ್ ಲಾಸ್ಗೆ ಅಂದ್ರೆ, ಸರ್ ವಾರಕ್ಕೊಂದ್ಸಲ ಅಭ್ಯಂಗನ. ಇದು ಫಿಕ್ಸ್, ನಂದು ಸ್ಯಾಟರ್ಡೆ ಫಿಕ್ಸ್ ಇರುತ್ತೆ ಸ್ನೇಹಿತರೆ. ನನ್ನ ಥೆರಪಿಸ್ಟ್ ಕೂಡ ಫಿಕ್ಸ್ ಇದ್ದಾರೆ, ಅವ್ರನ್ನ ಒಂದು ಇಂಟರ್ವ್ಯೂ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ, ರೇವಣ್ಣ ಅಂತ ಹೇಳಿ. ಸೊ ಅವರು ನನಗೆ ಈ ಬ್ಯೂಟಿ ಆಯಿಲ್ ಅಲ್ಲಿ ನಾನು ಮಸಾಜ್ ಮಾಡಿಸ್ಕೋತೀನಿ. ಯಾಕೆ ಅಂತಂದ್ರೆ, ಎಷ್ಟು ಕ್ಯಾಲೋರಿ ಬರ್ನ್ ಆಗುತ್ತೆ ಅಂತಂದ್ರೆ ನಿಮ್ಗೆ ಈ ಅಭ್ಯಂಗನದಲ್ಲಿ ಅದು ಹೇಳಕ್ಕಾಗಲ್ಲ. ನಿಮ್ಮ ಇಡೀ ಒಂದು ವಾರದ ಸ್ಟ್ರೆಸ್ ನ ರಿಕವರಿ ಮಾಡಿ ದೇಹಕ್ಕೆ ಒಂದು ಒಳ್ಳೆ ನವೋಲ್ಲಾಸವನ್ನ ಕೊಡುತ್ತೆ. ಸೊ ಆಟೋಮೆಟಿಕಲಿ ನೀವು ವೆಯ್ಟ್ ಲಾಸ್ ಯೂಸ್ ಆಗ್ತೀರಾ. ಸೊ ಲಾಸ್ಟ್ ವೆರಿ ಪವರ್ಫುಲ್, ದಟ್ಸ್ ಮಿಲೆಟ್ಸ್. ನೀವು ನಮ್ಮ ಹತ್ರ ಏನ್ ಮಿಲೆಟ್ಸ್ ಇದೆ ಅದನ್ನ ದಿನದಲ್ಲಿ 1 ಟೈಮ್ ಆದ್ರೂ, ಅಥವಾ ನಿಮಗೆ ವಾರದಲ್ಲಿ ಯಾವತ್ತಾಗುತ್ತೆ ಅವತ್ತು, ನಾನು ಅದನ್ನ ಫೋರ್ಸ್ ಮಾಡಲ್ಲ, ಅದನ್ನ ನೀವು ಮಾಡಿದರೆ, ಯೂಸ್ ಮಾಡಿದ್ರೆ ನಿಮಗೆ ವೆಯ್ಟ್ ಲಾಸ್ ಹೆಲ್ದಿಯಾಗಿ ಮನೇಲಿ ಮಾಡೋದು ಎಲ್ಲದನ್ನು ತಿಂತ ಸಣ್ಣ ಆಗ್ತೀರಾ. ಹುಚ್ಚಾಟ ಆಡಕ್ ಹೋಗ್ಬಿಡ್ರಪ್ಪ. ನಾನು ಎಂತೆಂಥದೋ ಹುಚ್ಚರು ನೋಡ್ಬಿಟ್ಟಿದೀನಿ ವೆಯ್ಟ್ ಲಾಸ್ ಅಲ್ಲಿ, ಅದು ಯಾವುದು ನಡೆಯಲ್ಲ. ವೆಯ್ಟ್ ಲಾಸ್ ಈಸ್ ಸೋ ಬ್ಯೂಟಿಫುಲ್, ಇಸ್ ಎ ಸೋ ರೊಮ್ಯಾಂಟಿಕ್. ನನ್ನನ್ನು ಕೇಳಿದ್ರೆ ಅದ್ಭುತವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ವೆಯ್ಟ್ ಲಾಸ್ ಆದ್ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಯಾವುದೋ ಲೆವೆಲ್ಗೆ ಬೂಸ್ಟ್ ಆಗಿರುತ್ತೆ. ಲೈಕ್ ಜೀವನದಲ್ಲಿ ನಿನ್ನ ದೇಹನ ನೀನ್ ಹೇಳೋ ತರ ನೀನ್ ಮಾಡ್ಕೋತೀಯ, ನೀನ್ ಕೇಳೋ ತರ ನೀನ್ ಮಾಡ್ಕೋತೀಯ ಅಂತಂದ ಮೇಲೆ ನಿನ್ ಜೀವನದಲ್ಲಿ ನೀನ್ ಏನನ್ ಬೇಕಾದ್ರೂ ಯಾರನ್ ಬೇಕಾದ್ರೂ ಕೇಳೋ ತರ ನೀನ್ ಮಾಡಿಸ್ತೀಯ. ನಿನ್ನ ದೇಹನೇ ನಿನ್ ಮಾತ್ ಕೇಳ್ತಿಲ್ಲ ಅಂದ್ಮೇಲೆ ಇನ್ ಯಾರನ್ನ ಕನ್ವಿನ್ಸ್ ಮಾಡಕ್ ಹೋಗ್ತೀಯಣ್ಣ ನೀನು? ಇನ್ ಯಾರನ್ನಣ್ಣ ನೀನ್ ಒಪ್ಸಿ ಈ ಭೂಮಿ ಮೇಲೆ ಏನಾದ್ರೂ ಸಾಧನೆ ಮಾಡಕ್ ಆಗುತ್ತೇನಣ್ಣ ನೀನು? ಸೊ ಇದಿಷ್ಟು ಸ್ನೇಹಿತರೆ, ಒಂದು ನನ್ನ ಈ ಒಂದು ವೆಯ್ಟ್ ಲಾಸ್ನ ನಾನಂತಲ್ಲ, ಯಾರೇ ಆಗ್ಬೇಕು ಅಂತಿದ್ರು ಈ ವಿಧಾನದಲ್ಲಾದ್ರೆ ಶಾಶ್ವತವಾಗಿರೋ ಪರಿಹಾರನ ನೀವು ಪಡಿಬಹುದು. ಅದು ಬಿಟ್ಟು ಇನ್ಯಾವುದೇ ಸಣ್ಣ ಪುಟ್ಟ ಶಾರ್ಟ್ ಕಟ್ ಹಿಡಿದ್ರು